तालियों के लिए जीएसटी नहीं है। छत्रपती सुळीबेल्यांचा आजचा विषय आहे बेळगावी बेळगिद्द स्वामी विवेकानंद, म्हणजे बेळगावला प्रकाशात आणणारे स्वामी विवेकानंद। खरं तर बेळगावच काय आणि हिंदुस्थानच काय, संपूर्ण जगाला मार्गदर्शन करणारे स्वामी विवेकानंद होते। मी श्री चक्रवर्ती सुळीबेल्ले यांना प्रार्थना करतो की त्यांनी आपल्या व्याख्यानाला सुरुवात करावी आणि तुम्ही पण आपल्या टाळ्याला सुरुवात करायला हरकत नाही। धन्यवाद। जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। रत्नाकरा धौतपदां हिमालय किरीटिनीं ब्रह्मराजर्षि रत्नाढ्यां वंदे भारत मातरम्। ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಸಂತ ವರೇಣ್ಯರಿಗೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಆಗಮಿಸಿರುವ ಎಲ್ಲ ಭಕ್ತವೃಂದಕ್ಕೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು। ಭಾಳ ಸತ್ಯವಾದ ಮಾತುಗಳನ್ನು ಹೇಳಿದರು ಸ್ವಾಮಿ ವಿವೇಕಾನಂದರು। ಬೆಳಗಾವಿ ಬೆಳಗಿದ್ದೇನು, ಇಡೀ ಭಾರತವನ್ನೇ ಬೆಳಗಿದ್ರು ಅಂತ। ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಭಾರತವನ್ನೇನು ಇಡೀ ಭುವಿಯನ್ನೇ ಬೆಳಗಿದ್ರು ಸ್ವಾಮಿ ವಿವೇಕಾನಂದರು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಲ್ಲ ಅಂತ। ಬಹುಶಃ ಭುವಿಗೆ ಬೆಳಕು ತಂದಂಥ ಒಬ್ಬ ಸಮರ್ಥವಾದ ಸಂತ। ನನಗೆ ಯಾವಾಗಲೂ ಈ ಯೋಚನೆ ಬಹಳ ಅನ್ನಿಸ್ತಿರುತ್ತೆ। ಭಾರತದ ಕುರಿತ ಆಲೋಚನೆ ಮಾಡುವಾಗಲೆಲ್ಲ ನಿಮಗೆ ಅನೇಕ ಸಂತರುಗಳೇ ನೆನಪಾಗೋದು ಅಂತ, ರಾಜರುಗಳಲ್ಲ ಅಂತ। ಶಿವಾಜಿ ಮಹಾರಾಜರು ಅಂತ ಹೇಳಿದ ತಕ್ಷಣ ಸಮರ್ಥ ರಾಮದಾಸರು ನೆನಪಾಗದೆ ಹೋದರೆ ಶಿವಾಜಿ ಮಹಾರಾಜರ ಲೈಫೇ ಕಂಪ್ಲೀಟ್ ಅಲ್ಲ ಅಂತ। ನಾನು ಬಹಳ ಹಿಂದೆ ಒಂದು ಘಟನೆ ಓದಿದ್ದೆ। ಸಂತರು ತಮ್ಮ ಶಿಷ್ಯರಿಂದ ಯಾವ ಕೆಲಸವನ್ನ ಬೇಕಿದ್ರೂ ಹೇಗೆ ಮಾಡಿಸ್ಕೊಳ್ತಾರೆ ಅಂತ। ಶಿವಾಜಿ ಮಹಾರಾಜರ ಬಳಿ ಒಂದ್ಸಲ ಶಿವಾಜಿ ಮಹಾರಾಜರು ಈ ರಾಜ್ಯದ ಜಂಜಡಗಳಿಂದ ಬೇಸತ್ತು ಈ ರಾಜ್ಯವನ್ನ ಬಿಡಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ರಂತೆ। ಅವರೊಂದು ವರ ಇತ್ತು ಗುರುಗಳಿಂದ, ಯಾವತ್ತು ಗುರುವನ್ನು ನೆನಪಿಸ್ಕೊಳ್ತಾರೋ ಅವತ್ತು ಗುರುಗಳು ಹಾಜರಾಗ್ಬಿಡ್ತಾರೆ ಅಂತ। ಶಿವಾಜಿ ಮಹಾರಾಜರು ಅನ್ಕೊಂಡ್ರು, ಇವತ್ತು ನಮ್ಮ ಗುರುಗಳು ಇವತ್ತು ಇಲ್ಲಿ ಇದ್ದಿದ್ರೆ ಅವ್ರ ಜೊತೆ ನಾನು ಈ ವಿಚಾರವನ್ನು ಚರ್ಚಿಸ್ಬೋದಿತ್ತು ಅಂತ। ಅಷ್ಟೊತ್ತಿಗೆ ಶಿವಬಾ ಭವತಿ ಭಿಕ್ಷಾಂದೇಹಿ ಅಂತ ಹೊರಗೆ ಕೇಳಿಸ್ತು। ಗುರುಗಳ ಲೋಕವೇ ಹಾಗೆ, ಬಹಳ ಚೆನ್ನಾಗಿದೆ ಅಂತ। ಅವ್ರು ಹೊರಗೆ ಬಂದು ನಿಂತಾಗ ಶಿವಾಜಿ ಮಹಾರಾಜರು ಬಂದರಂತೆ, ಭಿಕ್ಷೆ ಕೊಡಬೇಕಲ್ಲ ಗುರುಗಳಿಗೆ, ಗುರುಗಳಿಗೆ ಭಿಕ್ಷೆ ಕೊಡುವ ಭಾಗ್ಯ ಶಿಷ್ಯನದ್ದು। ಮಹಾರಾಜ ಶಿಷ್ಯ ಛತ್ರಪತಿ ಆತ, ಏನನ್ನ ಕೊಡಬೇಕು ಅಂತ ಯೋಚನೆ ಮಾಡ್ದ, ಒಳಗೆ ಬಂದ, ಅವನ ಮನಸ್ಸಿನಲ್ಲೂ ಆಲೋಚನೆಗಳು ಹೊಯ್ದಾಡ್ತಾ ಇದ್ವಂತೆ। ನಾನು ನನ್ನ ರಾಜ್ಯವನ್ನೇ ಗುರುಗಳಿಗೆ ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ತನ್ನ ರಾಜ್ಯವನ್ನ ಬರೆದು ಗುರುಗಳ ಜೋಗಿ ಹಾಕಿದ। ಗುರುಗಳು ತೆಗೆದು ನೋಡಿದ್ರು, ಇಡೀ ರಾಜ್ಯ ತನಗೆ ಬರೆದಿದ್ದಾನೆ, ಈಗೇನು ಅವನು ಸನ್ಯಾಸಿ ಆಗ್ಬೇಕಷ್ಟೇ, ಗುರುಗಳ ಹಿಂದೆ ಬರಬೇಕು। ಆದರೆ ಗುರುಗಳು ಏನು ಹೇಳಿದ್ರಂತೆ ಗೊತ್ತಾ, ಶಿವ ಒಳ್ಳೇದಾಯ್ತು, ನಿನಗಿನ್ ಮುಂದೆ ನಾನೊಂದು ಕೆಲಸ ಕೊಡ್ತೀನಿ, ನಿನ್ನ ರಾಜ್ಯವನ್ನ ನನಗೆ ಬರ್ಕೊಟ್ಟಾಯ್ತಲ್ಲ, ಇನ್ನು ಮುಂದೆ ನಿನಗೊಂದು ಕೆಲಸ ಕೊಡ್ತೀನಿ ಅಂತ। ಶಿವಬಾಗ್ ಬಹಳ ಖುಷಿ ಆಯ್ತು, ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದೇನೋ ಅಂತ। ಶಿವಬಾಗ್ ಹೇಳಿದ್ರಂತೆ ಗುರುಗಳು, ನೋಡು ನನ್ನ ರಾಜ್ಯ ಇದು ನಿನ್ನ ಮುಂದೆ ಚೆನ್ನಾಗಿ ನೋಡ್ಕೋ, ಇದು ನಿನ್ನದಲ್ಲ ನನ್ನದಿದ್ದು ನಿನ್ನ ಮುಂದೆ ಅಂತ, ನನ್ನ ರಾಜ್ಯವನ್ನು ನೋಡ್ಕೊಳ್ಳುವ ಹೊಣೆಗಾರಿಕೆ ಅಂತ। ಇಷ್ಟು ಜನ ನಿಂದು ನೋಡ್ಕೊಳ್ತಿದ್ಯಲ್ಲ, ಈಗ ನನ್ನದು ನೀನು ನೋಡ್ಕೋಬೇಕು ಅಂತ। ಗುರುಗಳ ಚಿಂತನೆಗಳು ಹೇಗಿವೆ ಅಂತಂದ್ರೆ, ಶಿವಬಾನ್ ನೆನಪಿಸ್ಕೊಂಡ ತಕ್ಷಣ ಅವರ ಗುರುಗಳು ನೆನಪಾಗ್ತಾರೆ। ನೀವೇನಾದ್ರೂ ಈ ದೇಶದಲ್ಲಿ ಯಾರ್ಯಾರನ್ನ ರಾಜ ಅಂತ ಕರಿಬೋದು, ನೀವು ಹಕ್ಕ ಬುಕ್ಕರು ಈ ದೇಶವನ್ನ, ಈ ದೇಶದಲ್ಲಿ ಒಂದು ಸಮರ್ಥವಾದಂತ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ ಮಹಾರಾಜರು ಅಂತ ಕರೆಯೋದಾದ್ರೆ, ಅವ್ರ ಹಿಂದೆ ನಿಮ್ ತಕ್ಷಣಕ್ಕೆ ವಿದ್ಯಾರಣ್ಯರು ನೆನಪಾಗ್ಲಿಲ್ಲ ಅಂತಂದ್ರೆ ಕಂಪ್ಲೀಟೇ ಆಗ್ಲಿಲ್ಲ ಅಂತ। ವಿವೇಕಾನಂದರು ಹೇಳ್ತಾರಲ್ಲ, ನನ್ನ ಗುರುಗಳು ಎಂಥವರು ಅಂತಂದ್ರೆ, ತಮ್ಮ ಪದ ತಲದ ಧೂಳಿನ ಒಂದು ಕಣದಿಂದ 1000 ವಿವೇಕಾನಂದರನ್ನ ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯವುಳ್ಳವರು ನನ್ನ ಗುರುದೇವ ರಾಮಕೃಷ್ಣ ಅಂತ। ಯಾತಕ್ಕೋಸ್ಕರ ಆ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದ್ದು, ಯಾತಕ್ಕೋಸ್ಕರ ಸಪ್ತರ್ಷಿ ಮಂಡಲದಲ್ಲಿ ಧ್ಯಾನ ಮಗ್ನನಾಗಿದ್ದಂತ ಆ ಋಷಿಯನ್ನ ಎಳಕೊಂಡು ಬಂದಿದ್ದು ಭೂಮಂಡಲಕ್ಕೆ। ರಾಮಕೃಷ್ಣರು ಹೇಳ್ತಾರೆ, ಬಹುಶಃ ಯೋಗಿನ್ಮ ಅನ್ಸುತ್ತೆ, ಯೋಗಿನ್ಮ ಮಾತಾಡ್ತಾ ಇರುವಾಗ ರಾಮಕೃಷ್ಣರು ಕೇಳ್ತಾರೆ, ಮತ್ತೊಂದು ಜನ್ಮ ಬರ್ತೀಯಾ? ಯೋಗಿನ್ಮ ಹೇಳ್ತಾರೆ, ಸಾಕಪ್ಪ ಸಾಕು, ಇದೊಂದೇ ಜನ್ಮ ಸಾಕು, ಇನ್ನು ನಾನು ಬರಲ್ಲ ಅಂತ। ತಕ್ಷಣ ರಾಮಕೃಷ್ಣರು ಹೇಳ್ತಾರೆ, ನಾನು ಮುಂದಿನ ಬಾರಿ ಮತ್ತೆ ಅವತಾರವೆತ್ತಿದಾಗ ಹೇಗೆ ಈ ಕೆರೆಯಲ್ಲಿ ಜೊಂಡು ಹುಲ್ಲು ಒಂದ್ ಕಡೆಯಿಂದ ಎಳೆದ್ರೆ ಎಲ್ಲ ಕಡೆ ಬಂದ್ಬಿಡುತ್ತಲ್ಲ, ಅಷ್ಟಷ್ಟು ಬಂದ್ಬಿಡುತ್ತಲ್ಲ, ಹಾಗೆ ನೀವೆಲ್ಲರೂ ನನ್ನ ಜೊತೆ ಬರಲೇಬೇಕು, ಬರಲ್ಲ ಅನ್ಲಿಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರವೇ ಇಲ್ಲ, ಯಾವಾಗ ಎಳ್ಕೊಂಡು ಬರಬೇಕು ಆಗ ಎಳ್ಕೊಂಡು ಬರ್ತೀನಿ ಅಂತ। ಇದು ರಾಮಕೃಷ್ಣರು ಹೇಳುವಂತ ಮಾತು। ಗುರುವಿನ ಸಾಮರ್ಥ್ಯ ಅಂಥದ್ದು। ಅಂಥ ಗುರುಗಳು ಯಾಕೆ ನರೇಂದ್ರನನ್ನ ಅದ್ಭುತವಾದ ವ್ಯಕ್ತಿಯನ್ನಾಗಿ ಸೃಷ್ಟಿ ಮಾಡಿದ್ದು ಅಂತಂದ್ರೆ, ನರೇಂದ್ರ ಇಡೀ ಜಗತ್ತಿಗೆ ಹೋಗಿ ಭಾರತೀಯ ಪರಂಪರೆಯನ್ನ ಸಾರಿ ಬರಬೇಕು ಅಂತ।
ಇಡೀ ಭಾರತೀಯ ಗೌರವ ಘನತೆಗಳನ್ನ, ಭಾರತದ ಸಂಸ್ಕೃತಿಯನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ಬಿಚ್ಚಿಟ್ಟು ಯಾವ ಆಧ್ಯಾತ್ಮ, ಭಾರತ ಜಗತ್ತಿಗೆ ಅರುಹಿದ ಆಧ್ಯಾತ್ಮ ಕಾಣೆಯಾಗೋಗಿದೆ, ಲುಪ್ತವಾಗೋಗಿದೆ ಅಂತ ಅನ್ಸಿತ್ತೋ ಅದನ್ನ ಪುನರುಜ್ಜೀವನಗೊಳಿಸುವಂತ ಕೆಲಸವನ್ನ ನರೇಂದ್ರ ಮಾಡಬೇಕು ಎನ್ನುವಂತ ಉದ್ದೇಶ ಅವರಿಗಿತ್ತು. ಹೀಗಾಗಿ ಸ್ವತಃ ಮಾತನಾಡಲಿಕ್ಕಾಗದೆ ಬಳಲ್ತಾ ಕುಳಿತಿದ್ದಾಗ್ಲೂ, ಬಳಲ್ತಾ ಮಲಗಿದ್ದಾಗ್ಲೂ ಇನ್ಫ್ಯಾಕ್ಟ್ ರಾಮಕೃಷ್ಣರು ನರೇಂದ್ರನಿಗೆ ಹೇಳಿದ್ರು, ನೀನು ಜಗತ್ತಿಗೆ ಶಿಕ್ಷಣ ಕೊಡ್ಲಿಕ್ಕಿದ್ದೀಯಾ ಅಂತ. ಆಗಿನೂ ನರೇಂದ್ರ ಬಹಳ ದೊಡ್ಡವನೇನಲ್ಲ, 24-25 ವರ್ಷದ ಹುಡುಗ ಇದ್ದಿರ್ಬೋದು. 24-25 ಆ ವಯಸ್ಸಿನ ಹುಡುಗನಿಗೆ ರಾಮಕೃಷ್ಣರು ಕಳೆದು ಹೇಳ್ತಾರೆ, 25ರ ಹುಡುಗನಿಗೆ ಇನ್ನು ಹುಡುಗಾಟವೂ ಕೂಡ ತಿಳಿಯಾಗದಿದ್ದ ವಯಸ್ಸಿನಲ್ಲಿ ರಾಮಕೃಷ್ಣರು ಕರೆದು ಹೇಳ್ತಾರೆ, ನೀನು ಜಗತ್ತಿಗೆ ಶಿಕ್ಷಣ ಕೊಡ್ತೀಯಾ ಅಂತ. ರಾಮಕೃಷ್ಣರೊಂದಿಗೆ ಅತ್ಯಂತ ಸಲುಗೆಯಿಂದಿದ್ದ ನರೇಂದ್ರ ಹೇಳ್ತಾನೆ, ನಾನ್ಯಾಕೆ ಜಗತ್ತಿಗೆ ಶಿಕ್ಷಣ ಕೊಡ್ಲಿ? ರಾಮಕೃಷ್ಣ ಹೇಳ್ತಾರೆ, ನೀನ್ ಯಾರೋ ಕೊಡ್ಲಿಕ್ಕೆ? ನಿನ್ನ ಪ್ರತಿಯೊಂದು ಮೂಳೆಯೂ ಕೂಡ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇರುತ್ತೆ, ನೋಡು ಏನಾಗುತ್ತೆ ಮುಂದೆ ಅಂತ ರಾಮಕೃಷ್ಣರು ಹೇಳ್ತಾರಲ್ಲ. ಮಾತಾಡ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ಇಂಥದ್ದೊಂದು ಪ್ರಾಫೆಸಿಯನ್ನ ನುಡಿದು ಈ ಕೆಲಸ ನೀನ್ ಮಾಡಬೇಕು ಅಂತ. ಅಂದ್ರೆ ವಿವೇಕಾನಂದರ ಬದುಕಿನಲ್ಲಿ ಏನ್ ನಡೆದಿದ್ಯೋ ದಟ್ ವಾಸ್ ನಾಟ್ ಆಕ್ಸಿಡೆಂಟ್. ನಮ್ಗೆ ಅನೇಕ ಬಾರಿ ಆಕ್ಸಿಡೆಂಟ್ ಅನ್ನೋ ಪದ ಹೆಂಗಿದೆ ಅಂತಂದ್ರೆ, ಜಗತ್ತಿನ ವಿಜ್ಞಾನವೂ ಕೂಡ ಅನೇಕ ವಿಚಾರಗಳನ್ನ ಆಕ್ಸಿಡೆಂಟ್ ಅಂತ ಕರೆದು ಬಿಡತ್ತೆ ಅಂತ. ಅವರುಗಳಿಗೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಅಂತ. ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿರ್ತೀನಿ, ಒಂದು 2 ವರ್ಷದ ಮಗುವನ್ನ ತಕ್ಷಣಕ್ಕೆ ನೀರಿಗೆ ತಳ್ಳಿಬಿಟ್ರೆ ಆ ಮಗು ಮುಳುಗಿ ಸಾಯೋದಿಲ್ವಂತ. ಅವ್ರು ಹೇಳ್ತಿದ್ರು ನಂಗೆ. ಯಾಕೆ ಅಂತ ಕೇಳಿದ್ರೆ, ಆ ಮಗುವಿನ ಒಳಗೆ ಒಂದು ಪ್ರಜ್ಞೆ ಇದೆಯಂತೆ. ಆ ಪ್ರಜ್ಞೆ ನೀರಲ್ಲಿ ಧುಮುಕಿದ ತಕ್ಷಣ, ನೀರಲ್ಲಿ ಬಿದ್ದ ತಕ್ಷಣ ಉಸಿರು ಗಟ್ಟಿಯಾಗಿ ಹಿಡ್ಕೊಂಡ್ರೆ ತೇಲ್ತೀವಿ ಅಂತ ಗೊತ್ತಿರುತ್ತಂತೆ ಆ ಮಗುವಿಗೆ. ನನಗೆ ಬೆಳೆದ ನಂತರವೇ ಇದೆಲ್ಲ ಮರ್ತು ಹೋಗೋದು ನಮಗೆ. ನಾವು ಬೇಡದೇ ಇರೋದನ್ನೆಲ್ಲ ಯಾವಾಗ ತಲೆಗೆ ತುಂಬಿಕೊಳ್ಳಿಕ್ಕೆ ಶುರು ಮಾಡ್ತೀವೋ ಆಗ ವಿಶ್ವ ಪ್ರಜ್ಞೆಯಿಂದ ದೂರ ಆಗ್ತಾ ಹೋಗ್ಬಿಡ್ತೀವಿ. ಅದರ ಒಂದು ಚಿಕ್ಕ ಮಗುವಿಗೆ ಅದು ಗೊತ್ತು. ಆ ಪ್ರಜ್ಞೆ ಅದಕ್ಕೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ವಿಜ್ಞಾನ ಅದಕ್ಕೆ ಹೇಳುತ್ತೆ ಆಕ್ಸಿಡೆಂಟ್, ಗೊತ್ತಿಲ್ಲ ಯಾರಿಗೂ ಅಂತ. ಒಂದು ಬೀಜ, ಯಾವುದೋ ಒಂದು ಗೋಧಿಯ ಬೀಜ, ಅಕ್ಕಿಯ ಬೀಜ, ಹುರುಳಿಯ ಬೀಜ, ಆ ಬೀಜ ಒಣಗಿದೆ ಅಂತ ಅನ್ಕೊಂಡು ನೀವು ಭಾವಿಸಿ ಬಿಸಾಕಿದ್ದೀರಲ್ಲ, ಆ ಬೀಜ ಮಣ್ಣಿಗೆ ಸೇರ್ಕೊಂಡಿದೆ. ಫಲವತ್ತಾಗಿರುವ ಮಣ್ಣಿಗೆ ಹೋಗಿರುವಂತ ಆ ಬೀಜ ಹಾಗೆ ಒಣಗಿ ಇನ್ನೇನು ಸತ್ತೋಗುತ್ತೆ ಅಂತ ಅನ್ಕೊಳ್ಳುವಾಗ 4 ಹನಿ ಮಳೆ ಸುರಿದಾಕ್ಷಣ ಆ ತಂಪನ್ನ ಪಡ್ಕೊಂಡಂತ ಆ ಬೀಜ ಇದ್ದಕ್ಕಿದ್ದಂತೆ ಒಂದು ದಿನ ಮೊಳಕೆ ಹೊಡೆಯುತ್ತೆ, ಸಸಿಯಾಗುತ್ತೆ, ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ. ಅದಕ್ಕೆ ಮಳೆಯ ಹನಿ ಬಿದ್ದಾಕ್ಷಣ, ನನಗೆ ಮಣ್ಣು ಸಿಕ್ಕಾಕ್ಷಣ ನಾನು ಮೊಳಕೆ ಹೊಡಿಬೇಕು ಎನ್ನುವಂತ ಪ್ರಜ್ಞೆಯನ್ನ ತುಂಬಿದ್ಯಾರು ಅಂತ ಕೇಳಿದ್ರೆ ವಿಜ್ಞಾನ ಹೇಳುತ್ತೆ ಆಕ್ಸಿಡೆಂಟ್. ನೋ ಒನ್ ನೋಸ್. ವಿಜ್ಞಾನಕ್ಕೆ ಗೊತ್ತಿಲ್ಲ. ವಿಜ್ಞಾನ ಇದ್ರ ಆಚೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇದಕ್ಕೆ ಅದ್ರ ಆಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಯಾವ ಹಂತದಲ್ಲಿ ವಿಜ್ಞಾನ ಹೋಗಿ ನಿಲ್ತ್ಕೊಳ್ಳುತ್ತೋ ಅಲ್ಲಿಂದ ಆಚೆಗೆ ಅಧ್ಯಾತ್ಮ ಶುರುವಾಗುತ್ತೆ, ಅಲ್ಲಿಂದ ಆಚೆಗೆ ನಮ್ಮ ಲೋಕ ಶುರುವಾಗುತ್ತೆ ಅಂತ. ಅಲ್ಲಿಂದ ಆಚೆಗೆ ನೀವು ಇಲ್ಲಿ ಬಂದಾಗ ಏನ್ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ದೀರಲ್ಲ ಅದು ಶುರುವಾಗೋದು ಇದ್ರ ಆಚೆಗೆ ಅಂತ. ವಿವೇಕಾನಂದರ ಬದುಕಿನಲ್ಲಿ ಯಾವುದು ಆಕ್ಸಿಡೆಂಟ್ ಅಲ್ವೇ ಅಲ್ಲ. ನನಗೆ ಹೀಗಾಗಿ ನಾನು ಯಾಕೆ ಇದನ್ನು ಮಾತಾಡ್ತಿದ್ದೀನಿ ಅಂತಂದ್ರೆ, ವಿವೇಕಾನಂದರು ಬೆಳಗಾವಿಗೆ ಬಂದಿದ್ದಾರೆ ಅಂತಂದ್ರೆ ಅದು ಆಕ್ಸಿಡೆಂಟ್ ಅಲ್ಲ ಅಂತ. ಡೆಫಿನೆಟ್ಲಿ ಇಟ್ ವಾಸ್ ನಾಟ್ ಆಕ್ಸಿಡೆಂಟ್. ಅವರು ಬೆಳಗಾವಿಗೆ ಬಂದಿದ್ದಾರೆ, ಇಲ್ಲಿ ಅನೇಕರ ಜೊತೆ ಮಾತನಾಡ್ತಾರೆ ಅಂತ ಆದ್ರೆ, ವಿವೇಕಾನಂದರು ಬೆಳಗಾವಿಗೆ ಬಂದು ಈ ಚಿಂತನೆಗಳನ್ನೆಲ್ಲ ಪ್ರಸ್ತುತಪಡಿಸ್ತಾರೆ ಅಂತಾದ್ರೆ, ಬೆಳಗಾವಿಯಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಿರುವ ಸಂಗತಿಗಳನ್ನ ನೀವು ಅಧ್ಯಯನ ಮಾಡ್ಲಿಕ್ಕೆ ಕುಳಿತುಕೊಂಡ್ರೆ ವಿವೇಕಾನಂದರ ಇಡೀ ಕಂಪ್ಲೀಟ್ ವರ್ಕ್ಸ್ ನ ಒಂದು ಝಲಕ್ ನಿಮಗೆ ಬೆಳಗಾವಿಯ ಮಾತುಕತೆಯಲ್ಲಿ ಸಿಗತ್ತೆ ಅಂತ. ಇಡೀ ಕಂಪ್ಲೀಟ್ ವರ್ಕ್ಸ್ ನ ವಿವೇಕಾನಂದರು ಯಾವ ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಇವೆಲ್ಲವನ್ನೂ ಚರ್ಚೆ ಮಾಡ್ತಾರೋ ಆನಂತರದ ದಿನಗಳಲ್ಲಿ ಅದು ಬೀಜ ಸ್ವರೂಪಿಯಾಗಿ ಬೆಳಗಾವಿಯ ಹರಿಪದ ಮಿತ್ರನೊಂದಿಗೆ ಮತ್ತು ಇಲ್ಲಿದ್ದ ಅನೇಕ ಗೆಳೆಯರೊಂದಿಗೆ ಮಾತನಾಡುವ ವಸ್ತು ವಿಚಾರಗಳಲ್ಲಿ ಇವೆಲ್ಲವೂ ಅಡಗಿದೆ ಅಂತ. ವಿವೇಕಾನಂದರು ತಮ್ಮ ವ್ಯಕ್ತಿತ್ವದ ಪೂರ್ಣ ಅನಾವರಣವನ್ನ ಬೆಳಗಾವಿಯಲ್ಲಿ ಮಾಡಿದ್ದಾರೆ. ಹೀಗಾಗಿ ವಿವೇಕಾನಂದರು ಬೆಳಗಾವಿಗೆ ಬಂದಿರೋದು ಕೂಡ ನಿಜವಾಗಿಯೂ ಆಕ್ಸಿಡೆಂಟ್ ಅಲ್ಲ, ಅದರಿಂದ ಒಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಇದೆ ಅಂತ. ವಿವೇಕಾನಂದರು ಅದಾದ್ಮೇಲೆ ಕಾಸ್ಮಿಕ್ ಅರೇಂಜ್ಮೆಂಟ್ ಕಂಟಿನ್ಯೂ ಆಗೋದಲ್ಲ. ಬೆಳಗಾವಿಗೆ ವಿವೇಕಾನಂದರು ಬಂದು ಈ ಬೆಳಗಾವಿಯಲ್ಲಿ ಉಳ್ಕೊಂಡು ಅದು ಒಂದು ಶತಮಾನಗಳ ಕಳೆದ ನಂತರವೂ ಕೂಡ ಈ ಮನೆ ವಾಪಸ್ ಮಾನ್ಯುಮೆಂಟ್ ಆದಾಗ ನಾವೆಲ್ಲ ವಾಪಸ್ ಸೇರಿದ್ದೀವಿ ಅಂತಂದ್ರೆ ಅದು ಕೂಡ ಆಕ್ಸಿಡೆಂಟ್ ಅಲ್ಲ. ದಿಸ್ ಈಸ್ ಅಗೇನ್ ಅ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ. ಯಾವುದೋ ಒಂದು ಕಾರಣಕ್ಕೋಸ್ಕರ, ಯಾವುದೋ ಆಕ್ಸಿಡೆಂಟ್ ಅಲ್ಲ, ಪ್ರತಿಯೊಂದು ಕೂಡ ಯಾವುದೋ ಒಂದು ಮಹತ್ವದ ಉದ್ದೇಶಕ್ಕೋಸ್ಕರ ಆಗಿದೆ ಅಂತ ನಾನಂತೂ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಭಾವಿಸ್ತೀನಿ ಅಂತ. ಪ್ರತಿಯೊಂದರ ಹಿಂದೆಯೂ ಕೂಡ ಒಬ್ಬ ಮಹಾ ಗುರುವಿನ ಸಂಕಲ್ಪ ಇದೆ. ಆ ಸಂಕಲ್ಪದಂತೆ ಎಲ್ಲವೂ ನಡೀತಿದೆ ಅನ್ನೋದನ್ನ ನಾನಂತೂ ಸ್ಪಷ್ಟವಾಗಿ ಒಪ್ಕೊಳ್ತೀನಿ. ಸ್ವಾಮಿ ವಿವೇಕಾನಂದರ ಬದುಕು ಹಂಗೆ ಆಯ್ತಲ್ಲ. ಅವರು ರಾಮಕೃಷ್ಣರ ದೇಹತ್ಯಾಗದ ನಂತರ ಅತ್ಯಂತ ಯಾತನಾಮಯ ಬದುಕು ಅದು. ಯಾಕೆಂದ್ರೆ ತಲೆಯ ಮೇಲಿದ್ದ ಹಸ್ತ ಏಕಾಏಕಿ ಹಿಂದಕ್ಕೆ ಹೋದ ತಕ್ಷಣ
ಅವರ ಜೊತೆ ನಿಂತ್ಕೊಳ್ಬೇಕಾಗಿದ್ದವರೆಲ್ಲ ನಿಧಾನವಾಗಿ ಜಾಗ ಖಾಲಿ ಮಾಡಿದ್ರು. ನೀವೆಲ್ಲರೂ ನಿಮ್ಮ ಪಾಡಿಗೆ ಮನೆಗೆ ಹೋಗಿ ನೀವು ಮದುವೆ ಮಾಡ್ಕೊಂಡು ಹಾಯಾಗಿರಿ. ಯಾಕೆಂದ್ರೆ ರಾಮಕೃಷ್ಣರು ಎಂದೂ ಯಾರಿಗೂ ಸನ್ಯಾಸಿಯಾಗಿ ಹಿಂಗೆ ಇರಬೇಕು ಅಂತ ಹೇಳಲಿಲ್ಲ, ಎಲ್ಲರನ್ನು ಸಮಾನವಾಗಿ ನೋಡಿದ್ರಿಂದ ನೀವೆಲ್ಲ ಮನೆಗೆ ಹೋಗಿ ಅಂತ ಗೃಹಿ ಭಕ್ತರು ಒತ್ತಾಯ ಮಾಡುವಾಗ ಅವರಲ್ಲಿ ಕೆಲವರ ಸಹಕಾರ ಪಡ್ಕೊಂಡ ನರೇಂದ್ರ ತನ್ನ ಜೊತೆಗಾರರೆಲ್ಲ ಯಾರು ರಾಮಕೃಷ್ಣರಿಂದ ದೀಕ್ಷೆ ಪಡ್ಕೊಂಡಿದ್ರೋ, ವಸ್ತ್ರವನ್ನು ಪಡ್ಕೊಂಡಿದ್ರೋ ಅವರನ್ನೆಲ್ಲರನ್ನು ಸೇರಿಸಿಕೊಂಡು ಬಾರಾನಗರ್ ಮಠದಲ್ಲಿ ಒಂದು ಭೂತ ಬಂಗ್ಲಾದಲ್ಲಿ ಉಳ್ಕೊಂಡು ಅಲ್ಲಿ ಕಠಿಣವಾದ ಸಾಧನೆ ಮಾಡ್ತಾ, ಹೇಗಿರುತ್ತೆ ಅಂತಂದ್ರೆ ನಾವು ಜೀವನದಲ್ಲಿ ಯಾವಾಗಲೂ ಒಂದು ಸೇಫರ್ ಝೋನಿಗೆ ಹೋಗ್ಬಿಡ್ತೀವಿ. ಸೇಫರ್ ಝೋನ್ ಅಂದ್ರೆ ಏನು ಗೊತ್ತಾ? ನಾವು ಹಾಸಿಗೆ ಮೇಲೆ ಕೂತಿರ್ತೀವಲ್ಲ ಬೆಳಗ್ಗೆ ಎದ್ದು, ನೀವೆಲ್ಲರೂ ಅನುಭವಿಸಿದ್ರೆ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೋತೀವಿ, ಅದು ಯಾವುದೋ ಒಂದು ಪಾಸ್ಚರ್ ಇರುತ್ತೆ. ಆ ಪಾಸ್ಚರ್ ಎಷ್ಟು ಆನಂದ ಕೊಡ್ತಿರುತ್ತೆ ಅಂತಂದ್ರೆ ಅಲ್ಲಿಂದ ಏಳ್ಲಿಕ್ಕೆ ಮನಸ್ಸಾಗ್ತಿರಲ್ಲ ನಮಗೆ. ಅದಕ್ಕೆ ಹಾಸಿಗೆ ಮೇಲೆ ಎದ್ದು ಕೂತ್ಕೋಬೇಡಿ ಅಂತ ಎಲ್ಲರೂ ಯಾವಾಗಲೂ ಹೇಳೋದು. ನೀವು ಈಗಂತೂ ಹೇಗಾಗಿದೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಬೇರೆ ಬಂದ್ಬಿಟ್ಟಿರೋದ್ರಿಂದ ರಾತ್ರಿ ಮಲಗುವಾಗ ಪುಟ್ಟ ಮಗುವಿನಂತೆ ಮೊಬೈಲ್ನ ಪಕ್ಕದಲ್ಲಿಟ್ಟೆ ಮಲ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಇದು ನನಗೂ ಇದೆ ಪ್ರಾಬ್ಲಮ್ಮು, ನನಗಿಲ್ಲದ ಪ್ರಾಬ್ಲಮ್ ನಿಮಗಿದೆ ಅಂತ ನಾನೇನು ಹೇಳಲ್ಲ, ಇದು ನಮ್ಮೆಲ್ಲರಿಗೂ ಇರುವಂತ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ ಎದ್ದ ತಕ್ಷಣ ನಾವು ಪೂರ್ತಿ ಲಂಬಕೋನದಲ್ಲಿ ಕೂತ್ಕೊಳ್ಳಲ್ಲ, ಸ್ವಲ್ಪ ದಿಂಬಿಗೆ ಹೊರಕೊಂಡು ಕೂತ್ಕೊಳ್ತೀವಲ್ಲ, ಕೂತ್ಕೊಂಡ ತಕ್ಷಣ ಕೈಯಲ್ಲಿ ಮೊಬೈಲ್ ಬರುತ್ತೆ. ಈ ಮೊಬೈಲ್ನ ನೋಡ್ತಾ ಕೂತ್ಕೊಂಡ್ರೆ ನಾವು 10 ನಿಮಿಷ ಬಿಟ್ಟು ವಾಪಸ್ ನೋಡಿದ್ರೆ 1 ಗಂಟೆ ಕಳೆದು ಬಿಟ್ಟಿರುತ್ತೆ. ನಾವು 10 ನಿಮಿಷ ಬಿಟ್ಟು ನೋಡಿರೋದು ಮೊಬೈಲ್ನ ವಾಪಸ್ಸು 10 ನಿಮಿಷ ಎಷ್ಟಾಗಿದೆ ಟೈಮ್ ನೋಡಿದ್ರೆ 1 ಗಂಟೆ ಆಗಿರೋದು ಗೊತ್ತೇ ಇಲ್ಲ ಅಂತ. ಅದು ಎಂತ ಸೇಫರ್ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತಂದ್ರೆ ಅಲ್ಲಿಂದ ಹೇಳೋದೇ ಬೇಡ ಅಂತ. ನಾನು ಬೆಳಗ್ಗೆ ಯೋಗ ಮಾಡೋದು ಸ್ನಾನ ಮುಗಿದ ನಂತರ. ನಂಗೆ ಇತ್ತೀಚೆಗೆ ಯಾರೋ ಕೇಳಿದ್ರು, ಇಷ್ಟು ದಿನ ಯಾರೂ ಕೇಳಿರ್ಲಿಲ್ಲ. ಎಲ್ಲರೂ ಸ್ನಾನಕ್ಕಿಂತ ಮುಂಚೆ ಯೋಗ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ನೀವು ಯಾಕೆ ಸ್ನಾನ ಆದ್ಮೇಲೆ ಮಾಡ್ತೀರಾ ಅಂತ ಹೇಳಿದ್ರು. ಸ್ನಾನ ಮಾಡೋದು ಜಾಡ್ಯ ಓಡಿಸುತ್ತೆ ನನಗೆ. ಎಲ್ರಿಗೂ ಎಕ್ಸರ್ಸೈಸ್ ಮಾಡಿದ್ರೆ ಜಾಡ್ಯ ಓಡುತ್ತೆ ಅಂತ ತಿಳ್ಕೊ, ಬಟ್ ನಂಗೆ ಸ್ನಾನ ಮಾಡಿದ್ರೆ ಜಾಡ್ಯ ಓಡುತ್ತೆ. ಸ್ನಾನ ಮಾಡಿದ ನಂತರ ಎಕ್ಸರ್ಸೈಸ್ ಆದ್ರೂ ಮಾಡ್ಕೋ, ಏನಾದ್ರೂ ಮಾಡ್ಕೋ, ಪರವಾಗಿಲ್ಲ, ದೇಹ ಕೇಳುತ್ತೆ ಅಂತ. ಇಲ್ಲದ್ರೆ ದೇಹ ಕೇಳಲ್ಲ. ಈ ದೇಹ ಹೆಂಗಿದೆ ಅಂತಂದ್ರೆ ಅದು ಎಷ್ಟು ಸಾಧ್ಯವೋ ಅಷ್ಟು ಸೇಫ್ ಝೋನ್ ಅಲ್ಲಿ ಹಾಯಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ ಅಂತ. ಸಂಜೆ 5:15 ಕಾರ್ಯಕ್ರಮಕ್ಕೆ ಹೋಗಬೇಕು. ಸಂಜೆ 5:15 ಟೀ ಕುಡಿಯುವಾಗ ಅನ್ಸುತ್ತೆ ಒಂದು 10 ನಿಮಿಷ ಲೇಟಾಗಿ ಹೋಗೋಣ. ದಿಸ್ ಇಸ್ ಕಾಲ್ಡ್ ಸೇಫ್ ಝೋನ್. ಯಾವಾಗ ಈ ಸೇಫ್ ಝೋನ್ ಅಲ್ಲಿ ಕಷ್ಟದಲ್ಲೂ ಕೂಡ ಒಂದು ಸೇಫ್ ಝೋನ್ ಇದೆ. ಯಾವ ತರದ ಸೇಫ್ ಝೋನ್ ಅಂತಂದ್ರೆ ನೀವು ಪ್ರತಿನಿತ್ಯ ಒಂದೇ ತರದ ಯಾತನೆಯನ್ನ ಅನುಭವಿಸ್ತಾ ಇದ್ರೆ ಆ ಯಾತನೆಯೇ ಖುಷಿ ಕೊಡುವಂತ ಕಾಲ ಬಂದ್ಬಿಡುತ್ತೆ ಅಂತ. ಕಷ್ಟದಲ್ಲೂ ಸೇಫ್ ಝೋನ್. ಈ ರಾಮಕೃಷ್ಣರ ಶಿಷ್ಯರು ಅಷ್ಟು ಜನ ಬಾರಾನಗರಲ್ಲಿ ಯಾತನೆಯ ಬದುಕನ್ನು ಅನುಸರಿಸ್ತಾ ಇದ್ರಲ್ಲ, ಅಲ್ಲೂ ಒಂದು ಆರಾಮಾಗಿದ್ರು ಅಂತ. ಆದರೆ ರಾಮಕೃಷ್ಣರಿಗೆ ಈ ಆರಾಮ ಯಾವತ್ತೂ ಇಷ್ಟ ಆಗಲಿಲ್ಲ. ನರೇಂದ್ರನ ಕನಸಿನಲ್ಲಿ ಒಂದಿನ ಬಂದು ಹೇಳಿದ್ರಂತೆ, ಏನೋ ನೀನು ಇಲ್ಲಿ ಆರಾಮಾಗಿ ಹಾಯಾಗಿ ಇದ್ದು ಬಿಟ್ಟಿದ್ಯಾ, ನೀನು ಇಡೀ ದೇಶವನ್ನು ಸುತ್ತಾಡಬೇಕು, ಎಷ್ಟೊಂದು ಜನ ಸಾಧು ಸಂತರಿದ್ದಾರೆ, ಅವ್ರನ್ನೆಲ್ಲ ಭೇಟಿ ಮಾಡಬೇಕು, ಅವರಿಂದ ಆಶೀರ್ವಾದ ಪಡಿಬೇಕು, ಹೊರಡು ಇಲ್ಲಿಂದ ಅಂತ. ರಾಮಕೃಷ್ಣ ಹೇಳಿದ ಮಾತು ಕನಸಿನಲ್ಲಿ ಬಂದು, ನಿನ್ನ ಅಂತರ್ಕಮಲ ವಿಕಸನಗೊಳ್ಳಬೇಕಾಗಿದೆ, ಹೋಗು ಇಲ್ಲಿಂದ ಅಂತ. 2 ಥರ ಅರ್ಥ ಇದೆ ಇದಕ್ಕೆ. ಅಂತರ್ಕಮಲ ವಿಕಸನಗೊಳ್ಳೋದು ತನ್ನ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳೋದು ಅಂತ. ಎರಡನೇದು, ಈ ದೇಶದ ಅನೇಕ ದುಂಬಿಗಳು ನಿನಗೋಸ್ಕರ ಕಾಯ್ತಾ ಇವೆ, ಹೋಗು ಅವರು ಬಳಿಗೆ ಅಂತ. ಏನ್ ಚೆನ್ನಾಗಿದೆ. ಆ ದುಂಬಿಗಳಲ್ಲಿ ಅನೇಕ ದುಂಬಿಗಳು ಬೆಳಗಾವಿಯಲ್ಲೂ ಇದ್ವಲ್ಲ, ಅದಕ್ಕೋಸ್ಕರ ವಿಕಸನಗೊಂಡ ಕಮಲ ಇಲ್ಲಿಗೂ ಬಂದಿತ್ತು ಅಂತ. ಈ ದುಂಬಿಗಳನ್ನ ಅರಸಿಕೊಂಡು ವಿವೇಕಾನಂದರು ಬಂದಿದ್ರು. ಬಹಳ ಚೆನ್ನಾಗಿದೆ ಮಿತ್ರರೇ, ಬೆಳಗಾವಿಗೆ ವಿವೇಕಾನಂದರು ಅರಸಿಕೊಂಡು ಬಂದಿದ್ರು ಅಂತ ನಾನಂತೂ ಬಹಳ ಧೈರ್ಯವಾಗಿ ಹೇಳಬಲ್ಲೆ. ಯಾಕೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಬೆಳಗಾವಿಯಲ್ಲೂ ಇಬ್ಬರಿಗೆ ದೀಕ್ಷೆ ಕೊಡ್ತಾರೆ, ಗುರುಗಳಾಗಿ ನಿಲ್ತಾರೆ. ಅನೇಕ ಬಾರಿ ಗುರುಗಳು ಶಿಷ್ಯರನ್ನ ಹುಡ್ಕೊಂಡು ಬರ್ತಾರೆ, ಶಿಷ್ಯರು ಗುರುಗಳನ್ನ ಹುಡ್ಕೊಂಡು ಹೋಗೋದು ಒಂದ್ ಕಡೆ ಆದ್ರೆ, ಗುರುವಿಗೂ ತನ್ನ ವಿಚಾರಧಾರೆಯನ್ನ ಮುಂದುವರಿಸಬಲ್ಲಂತ, ತಾನು ಮಾಡಿದ ಸಾಧನೆಯನ್ನ ಜಗತ್ತಿಗೆ ಕೊಡಬಲ್ಲಂತ ಯಾರಾದ್ರೂ ಶಿಷ್ಯ ಬೇಕು ಎನ್ನುವಂತ ತುಡಿತ ಇರುವುದರಿಂದ ಗುರುಗಳು ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರಲ್ಲ. ಸ್ವಾಮಿ ವಿವೇಕಾನಂದರು ಆ ದೃಷ್ಟಿಯಿಂದಲೂ ಇಲ್ಲಿಗೆ ಬಂದಿದ್ರು. ಸ್ವಾಮಿ ವಿವೇಕಾನಂದರು ಬಾರಾನಗರ್ ಮಠದಿಂದ ಹೊರಗೆ ಬಂದು ಇಡೀ ದೇಶವನ್ನ ಸುತ್ತಾಡ್ಲಿಕ್ಕೆ ನಿಂತಾಗ ಅವರಿಗೆ ದೇಶದಲ್ಲಿ ಅನೇಕ ಬಗೆಯ ಅನುಭವಗಳಾದವು. ಆ ಅನುಭವಗಳಲ್ಲಿ ಗುಜರಾತ್ನಲ್ಲಾಗಿದ್ದು ಬೇರೆ, ರಾಜಸ್ಥಾನದಲ್ಲಾಗಿದ್ದು ಬೇರೆ, ಬಡವರ ಜೋಪಡಿಗಳಲ್ಲಾಗಿದ್ದು ಬೇರೆ, ಸಿರಿವಂತರ ಮನೆಗಳಲ್ಲಾಗಿದ್ದು ಬೇರೆ, ರಾಜರ ಅರಮನೆಗಳಲ್ಲಿ ಅವ್ರಿಗಾದಂಥ ಅನುಭವಗಳು ಬೇರೆ. ಈ ಎಲ್ಲ ಅನುಭವಗಳನ್ನು ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಬಂದ್ರಲ್ಲ. ಬೆಳಗಾವಿಗೆ ಸ್ವಾಮಿ ವಿವೇಕಾನಂದರು ಬರುವಾಗ ಕೊಲ್ಲಾಪುರದ ರಾಜನ ಕಡೆಯಿಂದ ಒಂದು ಪತ್ರ ಇತ್ತು. ಹೇಗಿದೆ ಪರಿಸ್ಥಿತಿ ನೋಡಿ. ವಿವೇಕಾನಂದರು ಬೆಳಗಾವಿಗೆ ಬರ್ತಾರೆ, ಪಾಪ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಬೆಳಗಾವಿಗೆ ಬಂದ್ರೆ ನನ್ನ ನೋಡ್ಕೊಳ್ಳೋರು ಯಾರು, ಊಟ ಹಾಕೋರು ಯಾರು ಅಂತ ಗೊತ್ತಿಲ್ಲ. ಈಗೇನಾದ್ರೂ ಸ್ವಾಮೀಜಿ ಬಂದ್ಬಿಟ್ರೆ ಕರ್ಕೊಂಡು ಹೋಗೋರು ಬಹಳ ಜನ ಇದ್ವಿ ನಾವು. ಒಂದು ಸೆಲ್ಫಿ ತೆಗೆದುಕೊಂಡು ಏನಾದ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಏನ್ ಲಾಭ ಇತ್ತು ನಮಗೆ ಅಂತ ಅನ್ಕೊಳ್ತಿದ್ವಿ ನಾವು. ಆದ್ರೆ ವಿವೇಕಾನಂದ್ರ ಅವತ್ತು ಬರುವಾಗ ಅವ್ರನ್ನ ಮಾತಾಡಿಸ್ಲಿಕ್ಕೆ ಯಾರು ಅಂತ ಕೂಡ ಗೊತ್ತಿಲ್ಲ. ಕೊಲ್ಲಾಪುರದ ರಾಜ ಹೇಳಿ ಕಳಿಸ್ತಾನೆ, ಬೆಳಗಾವಿಗೆ ಹೋಗಿ, ಕೊಲ್ಲಾಪುರದಿಂದ ಇಲ್ಲಿಗೆ ಬಹಳ ದೂರ ಏನಿಲ್ಲ, ಹಿಂಗಾಗಿ ನೀವು ಬೆಳಗಾವಿಗೆ ಹೋಗಿ, ಬೆಳಗಾವಿಯಲ್ಲಿ ಭಾಟೆ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಹೋಗಿ ಪತ್ರ ತೋರಿಸಿ ನೀವು ಅವ್ರ ಮನೇಲಿ ಇರ್ಬೋದು ಅಂತ. ಲಾಯರ್ ಭಾಟೆಯವ್ರ ಮನೆಗೆ ವಿವೇಕಾನಂದರು ಬಂದರು. ಸ್ವಾಮೀಜಿ ಬಂದು ಭಾಟೆಯವರ ಮನೆಯಲ್ಲಿ ಉಳ್ಕೊಂಡ್ರಲ್ಲ.
ಒಬ್ಬ ಮರಾಠಿ ಸಂಪ್ರದಾಯಸ್ಥರ ಕುಟುಂಬದಿಂದ ಬಂದ ಭಾಟೆಯವರ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಉಳ್ಕೊಂಡ್ರು. ಆರಂಭದಲ್ಲಿ ಭಾಟೆಯವರಿಗೆ ಸ್ವಲ್ಪ ಟೆನ್ಷನ್ ಆಗಿರ್ಲಿಕ್ಕೆ ಸಾಕು. ವಿವೇಕಾನಂದರು ನಾವು ಅಂದುಕೊಂಡ ಎಲ್ಲ ಸನ್ಯಾಸಿಗಳ ಥರ ಅಲ್ಲ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸನ್ಯಾಸಿ. ವಿವೇಕಾನಂದರಿಗೆ ಅನೇಕ ಕಡೆ ಬೇಜಾರಾಗಿದೆ, ಅಂದ್ರೆ ಅನೇಕ ಕಡೆ ಈ ತರದ ಚಿಂತನೆಗಳು ಬಂದಿವೆ. ಸ್ವಾಮಿ ವಿವೇಕಾನಂದರಿಗೆ ದಕ್ಷಿಣ ಭಾರತದಲ್ಲೆಲ್ಲ ಈ ತರದ ಜನ ಸಿಕ್ಕಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದ್ರೆ ಸ್ವಲ್ಪ ಆರ್ಥೋಡಾಕ್ಸಿ ಇರುವಂತ ಜಾಗಗಳಿವು. ಇದು ತಮಿಳುನಾಡು, ಇಲ್ಲೆಲ್ಲ ಎಂತ ಆರ್ಥೋಡಾಕ್ಸಿ ಇದೆ ಅಂತಂದ್ರೆ ಸನ್ಯಾಸಿಗಳು ಅಂದ್ರೆ ಹೀಗೆ ಇರಬೇಕು ಅಂತ. ಸನ್ಯಾಸಿಗಳು ಅಂದ್ರೆ ಅವ್ರ ಬಿಹೇವಿಯರ್ ಹೀಗೆ ಇರಬೇಕು. ಅವರು ಪೂಜೆ ಮಾಡ್ಲಿಕ್ಕೆ ಕೂತ್ರೆ ಇಷ್ಟೊತ್ತು ಕೂತ್ಕೋಬೇಕು, ಅವ್ರ ಅನುಷ್ಠಾನ ಹಾಗೆ ಇರಬೇಕು, ಅವ್ರು ಕೂತ್ಕೊಳ್ಳುವಾಗ ಇಂತಿಂತ ಜಾಗದಲ್ಲೇ ಕೂತ್ಕೋಬೇಕು, ಮಾತಾಡುವಾಗ ಹೀಗೆ ಮಾತಾಡ್ಬೇಕು. ತುಂಬಾ ಕಂಡೀಷನ್ಸ್ ಇದೆ. ವಿವೇಕಾನಂದರನ್ನ ಮೊದಲನೇ ಬಾರಿ ನೋಡಿದಾಗಲೇ ಆ ಸಂಪ್ರದಾಯಸ್ಥ ಮರಾಠಿಗರಿಗೆ ಅನ್ನಿಸ್ತಂತೆ, ಏನೋ ಈ ಮನುಷ್ಯ ಹೆಂಗಿದ್ದಾರೋ ಏನೋ, ರಾಜರು ಪತ್ರ ಕೊಟ್ಬಿಟ್ಟಿದ್ದಾರೆ ಇಟ್ಕೋಬೇಕು ಅಂತ. ಆದರೆ 10 ನಿಮಿಷಗಳಲ್ಲಿ ವಿವೇಕಾನಂದರ ಜೊತೆ ಮಾತನಾಡುವಾಗ ಅನ್ನಿಸ್ತಂತೆ, ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಇದು ಸ್ವಾಮೀಜಿಯವರ ಅದ್ಭುತವಾದ ವ್ಯಕ್ತಿತ್ವ. ಮಿತ್ರರೇ, ಸ್ವಾಮೀಜಿ ಹೇಗಿದ್ರು ಅಂತಂದ್ರೆ 10 ನಿಮಿಷ ಸ್ವಾಮೀಜಿ ಜೊತೆಗೆ ಮಾತಾಡ್ಬಿಟ್ರೆ ಸ್ವಾಮೀಜಿಯವರ ವ್ಯಕ್ತಿತ್ವದ ಅನಾವರಣಗೊಳ್ತಿತ್ತು ಅಂತ. ಮಾತಾಡದೆ ಹೋದ್ರೆ ಗೊತ್ತಾಗ್ತಿರ್ಲಿಲ್ವೇನೋ, ಮಾತಾಡದೆ ಸುಮ್ಮನೆ ಕೂತಿದ್ರೆ ಜನ ಅವರನ್ನ ಆರ್ಡಿನರಿ ಸನ್ಯಾಸಿ ಸಾಧು ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತಿದ್ರೇನೋ. 10 ನಿಮಿಷ ವಿವೇಕಾನಂದರು ಮಾತನಾಡಿ ಬಿಟ್ರೆ ಎದುರಿಗಿದ್ದವ್ರು ಗೊತ್ತಾಗ್ತಿತ್ತು ನಮ್ಮ ಎದುರುಗಡೆ ಇರುವಂತವ್ರು ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ಅಂತ. ಭಾಟೆಯವರ ಮನೆಯಲ್ಲಿ ವಿವೇಕಾನಂದರು ಇರುವಾಗ ವಿವೇಕಾನಂದರು ಇಲ್ಲಿಯೇ ನಾವೆಲ್ಲ ಅಷ್ಟಾಧ್ಯಾಯಿ ವಿವೇಕಾನಂದರು ಅಧ್ಯಯನ ಮಾಡಿದ್ರು ಅಂತ ಹೇಳ್ತೀವಲ್ಲ, ವಿವೇಕಾನಂದರು ತಮ್ಮ ಸಂಸ್ಕೃತದ ಪಾಂಡಿತ್ಯವನ್ನ ಸಮರ್ಥವಾಗಿ ಪ್ರದರ್ಶನ ಮಾಡಿದ್ದು ಇಲ್ಲಿಯೇ. ವಿವೇಕಾನಂದರು ಈ ಭಾಟೆಯವರ ಮನೆಗಿದ್ದಾಗ ಭಾಟೆಯವರ ಮಗ ಅಷ್ಟಾಧ್ಯಾಯಿ ಅಧ್ಯಯನ ಮಾಡ್ತಿದ್ದ. ಸ್ವಾಮಿ ವಿವೇಕಾನಂದರು ಅವನು ಕೂತ್ಕೊಂಡು ಅವನು ಓದ್ತಾ ಇರೋದನ್ನು ಕೇಳ್ತಾ ಇದ್ರು. ಅವನು ಸ್ಮರಣೆ ಮಾಡಿಕೊಂಡು ತಾನು ಬೈಹರ್ಟ್ ಮಾಡಿದ್ದನ್ನ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ. ಅಲ್ಲಿ ತಪ್ತಾ ಇದ್ದ. ಸ್ವಾಮಿ ವಿವೇಕಾನಂದರು ತಾವು ತಮ್ಮ ಸ್ಮರಣೆಯಿಂದ ಅಷ್ಟಾಧ್ಯಾಯಿ ಅವನು ಎಲ್ಲೆಲ್ಲಿ ತಪ್ತಾ ಇದ್ನೋ ಅಲ್ಲಿ ತಿದ್ಲಿಕ್ಕೆ ಶುರು ಮಾಡಿದ್ರು. ಅವನಿಗೆ ಅಷ್ಟಾಧ್ಯಾಯಿ ಸುಲಭದ ಸಂಗತಿ ಅಲ್ಲ. ಸ್ವಾಮಿ ವಿವೇಕಾನಂದರು ಮೊದಲನೇ ಬಾರಿಗೆ ಅಷ್ಟಾಧ್ಯಾಯಿ ಕಲಿಬೇಕು, ಅಷ್ಟಾಧ್ಯಾಯಿ ಅಧ್ಯಯನ ಮಾಡಬೇಕು ಅಂತ ಕೂತಾಗ ಅವರಿಗೆ ಹೇಳ್ಕೊಡೋರು ವಿವೇಕಾನಂದರಿಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ, ಇದು ಅವ್ರಿಗೆ ಅರ್ಥ ಆಗಲ್ಲ, ಇದು ಗೊತ್ತಾಗಲ್ಲ ಅಂತ ಕೈ ಚೆಲ್ಲಿದ್ರಂತೆ. ಸ್ವಾಮಿ ವಿವೇಕಾನಂದರು ಆ ಪುಸ್ತಕವನ್ನ ತಾವೇ ತೆಗೆದುಕೊಂಡು 3 ದಿನದಲ್ಲಿ ಯಾವ ಗುರುಗಳು ಹೇಳ್ಕೊಡ್ಲಿಕ್ಕಾಗಲ್ಲ ಅಂತ ಕೈ ಚೆಲ್ಲಿದ್ರು ಅಷ್ಟನ್ನು ಜೀರ್ಣಿಸಿಕೊಂಡು ಅದನ್ನ ಪೂರ್ತಿ ತಮ್ಮ ತಲೆಯಲ್ಲಿಟ್ಟುಕೊಂಡಿದ್ರು. ಇದು ವಿವೇಕಾನಂದರ ಸಾಮರ್ಥ್ಯ ಅಂತ. ಸ್ವಾಮಿ ವಿವೇಕಾನಂದರು ಅದನ್ನ ಇಲ್ಲಿ ಹೊರಗೆ ಹಚ್ಚಿದ್ರು, ಅವನಿಗೆ ಹೇಳ್ಕೊಟ್ರು. ಮುಂದೆ ಭಾಟೆಯವರು ಬಂದ್ರು, ನನ್ನ ಮಗನಿಗೆ ಅಷ್ಟಾಧ್ಯಾಯಿ ಅಷ್ಟೇ ಅಲ್ಲ, ಅವನಿಗೆ ಅಮರಕೋಶವೂ ಬರುತ್ತೆ ನೋಡಿ ಅಂತ. ಅಮರಕೋಶ ಸಂಸ್ಕೃತದ ಸಿನಾನಿಮ್ಸ್ಗಳ ಅಷ್ಟು ಸಾಹಿತ್ಯವನ್ನು ನಮ್ಮ ಎದುರುಗಡೆ ಇಡುತ್ತೆ. ಅವುಗಳನ್ನು ಅಮರಕೋಶ ನನ್ನ ಮಗನಿಗೆ ಗೊತ್ತು ಅಂತಂದಾಗ ಇವ್ರಿಗೆ ಹೇಳಿದ್ರಂತ, ಅಮರಕೋಶ ಹೇಳಪ್ಪ. ಈ ಹುಡುಗನಿಗೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಅಷ್ಟಾಧ್ಯಾಯಿನೇ ತಪ್ಪದೆ ಇವ್ರು ನನ್ನನ್ನು ತಿದ್ದಿದ್ರು, ಇನ್ನು ಅಮರಕೋಶ ನನ್ನನ್ನು ತಪ್ಪಿದ್ರೆ ಅದನ್ನು ಮತ್ತೆ ತಿದ್ತಾರೆ, ಅವಮಾನ ಆಗ್ಬಿಡ್ಬೋದು ನನಗೆ ಅಂತ ಅವನ ಅಪ್ಪನ ಜೊತೆ ವಾದಿಸಿದಂತೆ ಅಮರಕೋಶವೇ ಬರಲ್ಲ ನನಗೆ, ಸುಳ್ಳು ಹೇಳ್ತಿದ್ದೆ ನೀನು ಅಂತ. ಅವನು ಕೊನೆಗೂ ವಿವೇಕಾನಂದರಿಗೆ ಅಮರಕೋಶವನ್ನ ಹೇಳಲಿಲ್ಲ ಅಂತ ಇಲ್ಲಿ ಬಂದಾಗ ಅವರ ಸಂಗತಿಗಳು ಹೇಳ್ತವೆ, ಅವರ ಜೊತೆಗೆ ಇರುವಂತಹ ವಿಚಾರಧಾರೆಗಳು ಹೇಳ್ತವೆ. ಸ್ವಾಮಿ ವಿವೇಕಾನಂದರ ಈ ಪ್ರಭೆ ಇದೆಯಲ್ಲ, ಸೂರ್ಯನನ್ನ ಯಾವ ಮೋಡವೂ ದೀರ್ಘಕಾಲ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರೇ ಏನೇ ಮಾಡಿದ್ರು ವಿವೇಕಾನಂದರ ಪ್ರಚಾರ ಆಗದಂತೆ ನಾವು ತಡಿತೀವಿ ಅಂತ ಏನಾದರೂ ಮುಸುಕು ಹಾಕಿಟ್ರೆ ನೀವು ಮುಸುಕು ಹಾಕಿದ್ದಷ್ಟೇ ಬಂತು, ಆದರೆ ವಿವೇಕಾನಂದರ ಪ್ರಭೆಯನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ವಿವೇಕಾನಂದರು ಕೂತಿದ್ದಾಗ ಸುತ್ತಮುತ್ತಲಿನ ಪ್ರಭಾವಿ ವ್ಯಕ್ತಿಗಳೆಲ್ಲ ವಿವೇಕಾನಂದರು ನೋಡ್ಲಿಕ್ಕೆ ಬರ್ತಿದ್ದಾರಂತೆ. ಬೆಳಗಾವಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬ ಬರ್ತಾನೆ ವಿವೇಕಾನಂದರ್ ನೋಡ್ಲಿಕ್ಕೆ. ವಿವೇಕಾನಂದರ ಜೊತೆ ಅವನು ಮಾತಾಡ್ತಾ ಕೂತಾಗ ಅವನು ಕೇಳುವ ಪ್ರಶ್ನೆಗಳು ಬಹಳ ಚೆನ್ನಾಗಿವೆ. ಹೊರಗಡೆ ಜನರಿಗೆ ಆತ ಆರ್ಥೋಡಾಕ್ಸ್ ಆಗಿರುವಂತ ಸಂಪ್ರದಾಯಸ್ಥ ಹಿಂದೂ ಕುಟುಂಬಕ್ಕೆ ಸೇರಿದವನು, ಎಷ್ಟು ಚೆನ್ನಾಗಿ ಅವನು ಆಚರಣೆಗಳನ್ನ ಮಾಡ್ತಾನೆ, ಧಾರ್ಮಿಕ ಚಿಂತನೆಗಳನ್ನು ಇಟ್ಕೊಂಡಿದ್ದಾನೆ ಅಂತ. ಆದರೆ ವಾಸ್ತವವಾಗಿ ಪಾಶ್ಚಿಮಾತ್ಯರ ಚಿಂತನೆಯ ಮೋಹಕ್ಕೆ ಒಳಗಾಗಿ ತನ್ನತನವನ್ನ ಕಳ್ಕೊಂಡಿದ್ದ ಅಂತ. ಮಿತ್ರ, ಆಶ್ಚರ್ಯ ಏನು ಗೊತ್ತಾ, ಈ ಥರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ವಿವೇಕಾನಂದರ ಕಾಲದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ನಾವು ಇದ್ದೀವಿ. ನಾವು ಹೇಗಿದ್ದೀವಿ ಅಂತಂದ್ರೆ ಹೊರಗಡೆಯಿಂದ ನೋಡ್ಲಿಕ್ಕೆ ಏನ್ ಧರ್ಮಭೀರುಗಳು, ಏನ್ ಧರ್ಮಾಚರಣೆ ಮಾಡ್ತಾರೆ ಅಂತ, ಅಂತರಂಗದಲ್ಲಿ ಎಂತೆಂಥ ಕೊಳಕನ್ನು ತುಂಬಿಕೊಂಡಿದ್ದೀವೋ, ನಾವು ಮಾಡುವ ಆಚರಣೆಗಳ ಅರ್ಥವೇ ಗೊತ್ತಿಲ್ಲದೆ ಧಿಕ್ಕರಿಸಲಿಕ್ಕೆ ಸಿದ್ಧರಿದ್ದೀವೋ ಅನ್ನೋದು ನಮಗೆ ಮಾತ್ರ ಅರ್ಥವಾಗುವಂತ ಸಂಗತಿ. ದುರ್ದೈವ ಇದು. ಅವತ್ತು ಕೂಡ ಹಾಗಿದ್ರು. ಆ ಇಂಜಿನಿಯರ್ ಬಂದು ವಿವೇಕಾನಂದರ ಜೊತೆ ಮಾತಾಡ್ತಾ ಕೇಳಿದ್ನಂತೆ, ಸ್ವಾಮೀಜಿ, ಈ ಧರ್ಮದ ನಂಬಿಕೆಗಳು, ಧರ್ಮದ ಆಚರಣೆಗಳೆಲ್ಲ ವ್ಯರ್ಥ ಅಲ್ವಾ, ಟೊಳ್ಳಿಲ್ವಾ, ಇದರಲ್ಲಿ ಏನು ಭರವಸೆಕಾರಿಯಾದಂಥ ಸಂಗತಿಗಳೇ ಇಲ್ಲ ಅಂತ. ನಾನು ಯಾಕೆ ವಿವೇಕಾನಂದರೊಂದಿಗೆ ನಡೆದ ಪ್ರತಿಯೊಂದು ಸಂವಾದವನ್ನ ಇವತ್ತು ನಿಮ್ಮೆದುರಿಗೆ ಬಿಚ್ಚಿಡಬೇಕು ಅಂತ ಇದ್ದೀನಿ ಅಂತಂದ್ರೆ, ವಿವೇಕಾನಂದರಿಗೆ ಬೆಳಗಾವಿಯಲ್ಲಿ ಕೇಳಲಾದ ಪ್ರಶ್ನೆಗಳು ಯಾವುವೂ ಕೂಡ ನಮಗಿಲ್ಲದ ಪ್ರಶ್ನೆಗಳಲ್ಲ, ಎಲ್ಲವೂ ನಮಗಿರುವಂತ ಪ್ರಶ್ನೆಗಳೇ. ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ ಅಥವಾ ಉಪವಾಸ ಮಾಡುವಾಗ ಇಲ್ಲಿರುವಂತ 90% ತರುಣರಿಗೆ ಅನ್ಸುತ್ತೆ, ಯಾಕೆ ಮಾಡಬೇಕು ಮಾರ ಉಪವಾಸ,
ದೇವರೇನು ಉಪವಾಸ ಮಾಡು ಅಂತ ಯಾವಾಗಲಾದರೂ ಹೇಳಿದ್ನ? ನೈವೇದ್ಯ ಮಾಡಿ ತಿಂದ್ರೆ ಆಯ್ತಪ್ಪ ಅಂತ ನಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇದೆ. ಆಚರಣೆ ಮಾಡಬೇಕೋ ಬೇಡವೋ, ಇದು ಮಾಡೋದ್ರಿಂದ ಏನ್ ಲಾಭ, ಯಾತಕ್ಕೆ ಇವೆಲ್ಲ ಎನ್ನುವಂತ ಅನೇಕ ಪ್ರಶ್ನೆಗಳಿವೆಯಲ್ಲ, ಈ ಪ್ರಶ್ನೆಗೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ, ಆಧ್ಯಾತ್ಮಿಕ ಅನುಭವವಿಲ್ಲದ ಯಾವ ಆಚರಣೆಯೂ ಕೂಡ ವ್ಯರ್ಥ ಅಂತ ಮೊದಲನೇ ಉತ್ತರದಲ್ಲಿ ಹೇಳ್ತಾರೆ. ಎರಡನೇದೇನು ಹೇಳ್ತಾರೆ ಗೊತ್ತಾ? ಆಧ್ಯಾತ್ಮಿಕ ಅನುಭವವಾಗದೆ ನಾವು ಏನೇನು ಮಾಡ್ತಿದ್ದೀವೋ, ಆಧ್ಯಾತ್ಮಿಕ ಅನುಭವಕ್ಕೆ ಪ್ರಯತ್ನವೇ ಪಡದೆ ಬರೀ ಈ ಆಚರಣೆಗಳಲ್ಲಿ ಮಗ್ನವಾಗ್ತಾ ಏನ್ ಮಾಡ್ತಿದ್ದೀವೋ, ಇಂಥ ಧರ್ಮಿಷ್ಠನಿಗಿಂತ ಒಂದು ಪ್ರೇತವನ್ನ ಕಂಡಿರುವವನಾದ್ರೂ ಅವನಿಗಿಂತ ಎತ್ತರದವನು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾರಾದ್ರೂ ನಾನು ಪ್ರೇತವನ್ನು ನೋಡಿದ್ದೀನಿ ಅಂತಂದ್ರೆ ಅವನು ಈ ಧರ್ಮಾಚರಣೆ ಮಾಡ್ತೀನಿ ಅಂತ ಒಳಗೆ ಏನೂ ಇಲ್ದಂತೆ, ಉಪಯೋಗ ಇಲ್ದಂತೆ ಇರ್ತಾನಲ್ಲ, ಅವನಿಗಿಂತ 100 ಪಾಲು ಮೇಲು ಅಂತ ವಿವೇಕಾನಂದರು ಹೇಳ್ತಾರೆ. ಆಮೇಲೆ ವಿವೇಕಾನಂದರು ಹೇಳ್ತಾರೆ, ಇಂಥ ಆಚರಣೆಗೆ ಇಂಥ ಏನು ಭಗವಂತನ ಸಾಕ್ಷಾತ್ಕಾರಕ್ಕೆ, ಧರ್ಮದ ಅನುಷ್ಠಾನಕ್ಕೆ ಪ್ರಯತ್ನ ಪಟ್ಟು ಶ್ರೇಷ್ಠ ತತ್ವವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳದವನ ಬದುಕು ಬರೀ ಭಾಷಣ ಮಾಡ್ಕೊಂಡು ತಿರುಗಾಡ್ತಾ ತಾನು ಓದಿದ ವಿಚಾರಗಳನ್ನು ಹೇಳ್ತಾ ಇರುವವನ ಬದುಕು ವ್ಯರ್ಥವಾದ ಬದುಕು. ನೀನು ಹೇಳುವ ವಿಚಾರದಲ್ಲಿ ಸ್ವಲ್ಪವನ್ನಾದರೂ ಅನುಸರಿಸಿದರೆ ಮಾತ್ರ ಬದುಕು ಸಾರ್ಥಕ ಅಂತ ಅವನಿಗೆ ಹೇಳಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ. ನಮ್ಮ ಬದುಕಿನಲ್ಲಿ ಅನೇಕ ಬಾರಿ ಇಂಥ ಚಿಂತನೆಗಳು ಬರ್ತವೆ. ನಾನು ಇತ್ತೀಚೆಗೆ ಒಂದು ಸುಂದರವಾದ ಕತೆ ಓದ್ತಿದ್ದೆ, ಬಹಳ ಚೆನ್ನಾಗಿದೆ. ಸ್ವಾಮೀಜಿಯವರ ಈ ಮಾತಿಗೆ ಬಹುಶಃ ನಮಗೆ ಚಾಟಿಯಿಂದ ಹೊಡೆಯಬಲ್ಲಂಥ ಮಾತುಗಳು. ಒಬ್ಬರು ತುಂಬ ವರ್ಷಗಳ ಕಾಲ ಭಗವನ್ ನಾಮ ಜಪ ಮಾಡಿದ್ರಂತೆ, ಸಿಕ್ಕಾಪಟ್ಟೆ ವರ್ಷಗಳ ಕಾಲ. ಭಗವಂತನ ನಾಮ ಜಪ ಮಾಡ್ತಾ ಮಾಡ್ತಾ ಏನಾಗಬೇಕು ಅಂದರೆ, ದೇವರು ಕಾಣ್ತಾನೋ ಬಿಡ್ತಾನೋ ಸೆಕೆಂಡರಿ, ಆದರೆ ಹೃದಯದಲ್ಲಿ ಪ್ರೇಮದ ಅನಾವರಣಗೊಳ್ಳಬೇಕು ಅಂತ ಹೇಳ್ತಾರೆ. ಭಗವಂತನ ನಾಮ ಅಷ್ಟು ಸಲ ಈ ಹೃದಯ ಹೇಳಿದ ನಂತರ ಈ ಹೃದಯ ಪ್ರೇಮದ ಅನಾವರಣಗೊಳ್ಳಿಲ್ಲ ಅಂದರೆ ಹೃದಯದಲ್ಲಿ ಆ ಭಗವಂತನ ನಾಮ ಜಪ ಮಾಡಿದ್ದೆ ಸುಳ್ಳಲ್ಲ. ಈ ಮಾತನ್ನ ಎಲ್ಲರೂ ಹೇಳ್ತಾರೆ. ಆದರೆ ಆ ಸಾಧುವಿಗೆ ಎಷ್ಟು ಬಾರಿ ಜಪ ಮಾಡಿದ್ರು ಕೂಡ ಪ್ರತಿ ಸಲ ಬಾಗ್ಲು ಹಾಕೊಂಡು ಕೂತ್ಕೊಂಡು ಗಂಟೆಗಟ್ಟಲೆ ಜಪ ಮಾಡ್ತಾರೆ. ಆದರೆ ಹೊರಗಡೆ ಬಂದು ದುಡು ಎಲ್ರಿಗೂ ಬೈತಾರೆ. ಮುಖ ಯಾವಾಗಲೂ ಕೆಂಪಾಗಿರುತ್ತೆ. ಯಾರಿಗೆ ಯಾವಾಗ ಹೊಡಿಬೇಕು ಅಂತ ಕಾಯ್ತಿರ್ತಾರೆ, ಹಿಂಗೆ ಮಾಡ್ತಿರ್ತಾರೆ. ಇದನ್ನ ನೋಡಿದ ಇನ್ನೊಬ್ಬ ಸಾಧು ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಏನ್ ಮಾಡಿದ್ನಂತೆ ಗೊತ್ತಾ? ಅವರೊಂದಿನ ಜಪ ಮಾಡ್ತಾ ಲಾಕ್ ಮಾಡ್ಕೊಂಡು ಒಳಗೆ ಕೂತಿದ್ದಾಗ ಹೊರಗಡೆಯಿಂದ ಬಾಗಿಲು ಬಿಡದ್ರಂತೆ. ಇಮ್ಯಾಜಿನ್ ಮಾಡಿ, ಕೋಪ ಬರುವಂತ ಒಬ್ಬ ಸಾಧುವಿಗೆ ಜಪ ಮಾಡ್ತಿರುವಾಗ ಬಾಗಿಲು ಬಿಡಿದ್ರೆ ಹೆಂಗಾಗ್ಬೇಕು ಪರಿಸ್ಥಿತಿ. ಬಾಗಿಲು ಬಿಡದ್ರಂತೆ. ಒಳಗೆ ಕೂತು ಜಪ ಮಾಡ್ತಿದ್ನಲ್ಲ, ಕೋಪ ಶುರುವಾಯ್ತು ಆಗ್ಲೇ. ನಾನು ಜಪಕ್ಕೆ ಕೂತಾಗ, ಇಲ್ಲಿ ಅಂಡರ್ಲೈನ್ ಮಾಡಬೇಕಾಗಿರೋದು ಜಪಕ್ಕೆ ಕೂತಾಗಲ್ಲ, ನಾನು ಜಪಕ್ಕೆ ಕೂತಾಗ ಬಾಗಿಲು ಬಿಡದವನು ಯಾರು? ಈತ ಬಿಡ್ಲಿಲ್ಲ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ ಸ್ವಲ್ಪ ಜೋರಾಗಿ ಬಾಗಿಲು ಬಡ್ದು ಹೆಸರು ಹಿಡಿದು ಕರೆದ, ಸ್ವಾಮಿಗಳೇ ಬಾಗಿಲು ತೆಗೀರಿ ಅಂತ. ಇನ್ನೂ ಕೋಪ ಬಂತು, ಯಾವನು ನನ್ನ ಹೆಸರು ಹಿಡಿದು ಕಲಿತಾನಲ್ಲ, ಮತ್ತು ಕೋಪ ಬಂತು. ಇವನು ಮತ್ತು ಬಾಗಿಲು ಬಡ್ದ. 4-5 ಸಲ ಬಾಗಿಲು ಬಡ್ದಾಗ ಇವ್ರು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಜಪಮಾಲ ಎತ್ಕೊಂಡ್ರು, ಬಾಗಿಲನ್ನು ದಡಾರಂತ ತೆಗೆದ್ರು. ಮುಖ ಎಲ್ಲ ಕೆಂಪಾಗಿ ಸಿದ್ಧವಾಗಿದ್ದಾರೆ ಹೊಡಿಲಕ್ಕೆ. ಈಗ ಪಕ್ಕದಲ್ಲಿ ಇದ್ದವ್ ನಕ್ಕೊಂಡು ನಿಂತಿದ್ನಂತೆ. ಕರೆದು ಇವ್ರು ಸಿಕ್ಕಾಪಟ್ಟೆ ಕೂಗಾಡಿ ರೇಗಾಡಿ ಅವಾಚ್ಯ ಶಬ್ದಗಳೆಲ್ಲ ಬೈದಾಗ, ಅಲ್ಲ ಸ್ವಾಮಿಗಳೇ, ನಿಮ್ಮ ಹೆಸರನ್ನು 4 ಸಲ ಕರೆದಿದ್ದಕ್ಕೆ ಎಷ್ಟು ಕೋಪ ಬಂದಿದೆ. ನೀವು ಎಷ್ಟೋ ವರ್ಷದಿಂದ ಭಗವಂತನ ಹೆಸರು ಕರಿತಿದ್ದೀರಿ, ಪಾಪ ಅವನಿಗೆ ಎಷ್ಟು ಕೋಪ ಬರಬೇಡ ಅಂದಂತು. ಹೃದಯದಲ್ಲಿ ಪ್ರೇಮ ಇಲ್ಲದೆ ಮಾಡಿದ ಕೆಲಸ ಇದೆಯಲ್ಲ, ಅದು ಭಗವಂತನಿಗೂ ಅಷ್ಟೇ ಕೋಪವನ್ನು ತರಿಸುತ್ತೆ ಅಂತ. ನಾವೆಲ್ಲ ಹೆಂಗ್ ಆಗ್ಬಿಟ್ಟಿದ್ದೀವಿ ಅಂತಂದ್ರೆ, ಈ ಥರದ ಪ್ರೇಮದವರಾಗಿದ್ದೀವಿ. ಇದರಲ್ಲಿ ಆಕ್ರೋಶ ಜಾಸ್ತಿ, ನಾನು ಮಾಡ್ತೀನಿ, ಎಷ್ಟು ನಂಬರ್ ಮಾಡಿದೆ, ಇವುಗಳಲ್ಲಿ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ ಅಂತಂದ್ರೆ, ಇದರಿಂದ ಹೃದಯದೊಳಗೆ ಪ್ರೇಮ ಕಲಶ ಉಂಟಾಗ್ಲಿಕ್ಕೆ ಸಾಧ್ಯವಾಗಿದೆಯಾ? ಸ್ವಾಮಿ ವಿವೇಕಾನಂದರು ಪೂರ್ತಿ ಮಾತುಗಳನ್ನ ಬಹುಶಃ ಯಾರು ದಾಖಲಿಸಲಿಲ್ಲ. ಆದರೆ ಮುಂದಿನ ಸಾಲುಗಳಂತೂ ಬಹಳ ಜೋರಾಗಿವೆ. ಸ್ವಾಮಿ ವಿವೇಕಾನಂದರಲ್ಲಿ ಮಾತಾಡಿದ ನಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಷ್ಟು ಕೋಪ ಬಂತು ಅಂತಂದ್ರೆ, ಅವನು ಸ್ವಾಮಿ ವಿವೇಕಾನಂದರ ವಿರುದ್ಧವಾಗಿ ಅವಿನಯವಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡ್ದ. ಮನೆಯವರಾಗಿದ್ದಂಥ ಭಾಟೆಯವರು ಪ್ರತಿಭಟಿಸಲಿಕ್ಕೆ ಬಂದಾಗ ವಿವೇಕಾನಂದ ಹೇಳಿದ್ರಂತೆ, ಕೂತ್ಕೊಳ್ಳಿ ಶಾಂತವಾಗಿ, ಏನು ತಲೆ ಕೆಡಿಸ್ಕೋಬೇಡಿ. ನಾನು ಜಗತ್ತಿಗೆ, ಸ್ವಾಮಿ ವಿವೇಕಾನಂದರು ಇಂಡೈರೆಕ್ಟ್ಲಿ ಹೇಳ್ತಾರೆ, ಅಫ್ಕೋರ್ಸ್ ನೀವು ಅದನ್ನು ಕೇಳ್ಕೊಳ್ಳೋದಾದರೆ ಸತ್ಯವೇ, ಜಗತ್ತಿಗೆ ಭಾರತೀಯ ಸಂಸ್ಕೃತಿ ಭಾರತೀಯ ಧರ್ಮದ ವಿಚಾರವಾಗಿ ಬೋಧಿಸಲಿಕ್ಕೆ ಹೊರಟಿರುವಂಥ ಸ್ವಾಮಿ ವಿವೇಕಾನಂದರು ಬೆಳಗಾವಿಯಲ್ಲಿರೋ 1-2 ತಲೆಗಳನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ರ? 100% ಸ್ವಾಮೀಜಿ ಸರಿ ಮಾಡ್ಲಿಕ್ಕೆ ಸಿದ್ಧರಾಗಿದ್ರು. ಅದರ ಪರಿಣಾಮ ಸ್ವಾಮಿ ವಿವೇಕಾನಂದರ ಪ್ರಭೆ ನಿಧಾನವಾಗಿ ಹಬ್ಬಲಿಕ್ಕೆ ಶುರುವಾಯಿತು. ಇಲ್ಲಿಗೆ ನಿಲ್ಲಿಲ್ಲ. ಮುಂದೇನಾಯ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರನ್ನ ಬಂಗಾಳಿ ಒಬ್ಬರಿಗೆ ಹರಿಪದ ಮಿತ್ರ ಅಂತ ಯಾರಿದ್ರು ಅವ್ರಿಗೆ ಪರಿಚಯ ಮಾಡಿಕೊಟ್ರು ಭಾಟೆಯವರು. ಪರಿಚಯ ಮಾಡಿಕೊಟ್ಟ ನಂತರ ಸ್ವಾಮೀಜಿ ಆ ಮನೆಗೆ ಹೋದ್ರು. ಬಹಳ ಚೆನ್ನಾಗಿರುವಂಥ ಘಟನೆ ಇದು. ಯೋಚನೆ ಮಾಡಿ, ಹರಿಪದ ಮಿತ್ರ ಮನಸ್ಸಲ್ಲಿ ಏನು ಅನ್ಕೊಂಡಿರ್ಬೋದು, ಬಹುಶಃ ನಾವು ಹಾಗೆ ಅನ್ಕೊಳ್ತೀವಿ, ಇದರಲ್ಲಿ ಯಾವುದೂ ಅನುಮಾನ ಇಲ್ಲ. 1-2-3 ದಿನಗಳ ಕಾಲ ಸ್ವಾಮೀಜಿ ಭಾಟೆಯವ್ರ ಮನೇಲಿದ್ರು. ಇಲ್ಲಿಂದ ಅರಣ್ಯಾಧಿಕಾರಿಯಾಗಿದ್ದಂಥ ಹರಿಪದ ಮಿತ್ರನ ಮನೆಗೆ ಹೋದ್ರು. ಹರಿಪದ ಮಿತ್ರ ಬಂಗಾಳಿ.
ಸ್ವಾಮಿ ವಿವೇಕಾನಂದರು ನೋಡಿದ ತಕ್ಷಣ ಅವ್ನು ಅನ್ಕೊಂಡ, ಮೋಸ್ಟ್ಲಿ ಮರಾಠಿಗರ ಮನೆದೆಲ್ಲ ಸೆಟ್ ಆಗಲಿಲ್ಲ ಅನ್ಸತ್ತೆ ಇವರಿಗೆ, ನೋಡು ಬಂಗಾಳಿಯವ್ರ ಮನೆ ಹುಡ್ಕೊಂಡು ಬಂದ್ಬಿಟ್ಟ ಅಂತ ಅನ್ಕೊಂಡ್ರು ಮನಸ್ಸಿನಲ್ಲಿ. ಹಂಗೆ ಮನಸ್ಸಿನಲ್ಲಿ ಅನ್ಕೊಂಡ್ರು. ಬಟ್ ಸ್ವಾಮೀಜಿ ಮನಸ್ಸನ್ನು ಓದಬಲ್ಲವರಾಗಿದ್ದರು, 100% ಹೌದು. ಬಟ್ ಆ ಕಾರಣಕ್ಕೋ ಇಲ್ವೋ ಗೊತ್ತಿಲ್ಲ, ಸ್ವಾಮೀಜಿ 10 ನಿಮಿಷ ಅವನ ಮನೇಲಿ ಕೂತ ತಕ್ಷಣ ಅವ್ರ ಜೊತೆ ಮಾತಾಡ್ತಾ ಹರಿಪದ ಮಿತ್ರನಿಗೆ ಅನ್ನಿಸ್ತು, ಅಯ್ಯಯ್ಯೋ ಎಂಥ ಅದ್ಭುತವಾದ ವ್ಯಕ್ತಿಯಪ್ಪ ಈತ, ಏನ್ ಪಾಂಡಿತ್ಯ ಇದೆ, ಏನ್ ಜ್ಞಾನ ಇದೆ, ಈ ಮನುಷ್ಯ ನನ್ನ ಮನೇಲಿದ್ರೆ ನನ್ನ ಎಲ್ಲ ಅನುಮಾನಗಳು ಪರಿಹಾರ ಆಗ್ತವೆ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಕೈ ಮುಗಿದು ಕೇಳ್ಕೊಂಡಂತೆ, ಸ್ವಾಮೀಜಿ ನೀವು ನಮ್ಮ ಮನೆಯಲ್ಲೇ ಇರ್ತೀರಾ ಸ್ವಾಮೀಜಿ? ಸ್ವಾಮೀಜಿ ಹೇಳಿದ್ರು, ಇರ್ಬೋದಿತ್ತು ಕಣಪ್ಪ, ಆದರೆ ಆ ಮರಾಠಿಯವ್ರ ಮನೆ ಇದೆಯಲ್ಲ, ಆ ವಕೀಲರ ಮನೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಂದ್ರೆ, ನಾನೇನಾದರೂ ಈಗ ನಿಮ್ಮ ಮನೆಗೆ ಬಂದ್ರೆ ಬಂಗಾಳಿಗರು ಸಿಕ್ಕಿದ ತಕ್ಷಣ ಸ್ವಾಮೀಜಿ ಅಲ್ಲಿಗೆ ಹೋಗ್ಬಿಟ್ರು ನೋಡು ಅಂತ ಅವ್ರು ತಿಳ್ಕೊಳ್ತಾರಲ್ವಾ, ಅದಕ್ಕೆ ನಾನು ಬರಲ್ಲ ಅಂದ್ರು ಸ್ವಾಮೀಜಿ. ಹರಿಪದ ಮಿತ್ರನ ಕಥೆ ಏನಾಗಿರಬೇಡ, ಯಾವುದು ಮನಸ್ಸಿನಲ್ಲಿ ಅನ್ಕೊಂಡಿದ್ನೋ ಅದಕ್ಕೆ ಅಷ್ಟೇ ಬೇಗನೆ ರಿಯಾಕ್ಷನ್ ಸ್ವಾಮೀಜಿಯ ಕಡೆಯಿಂದ ಬಂತು. ಆದರೆ ಇವನು ಹೇಳ್ದ, ನೀವೊಂದು ಕೆಲಸ ಮಾಡಿ, ಆಗಿದ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಬನ್ನಿ ನಮ್ಮ ಮನೆಗೆ, ಬೆಳಗ್ಗೆ 6 ಗಂಟೆಗೆ ಕಾಯ್ತಿರ್ತೀನಿ ನಾನು. ಸ್ವಾಮೀಜಿ ಆಯಿತು ಅಂತೇಳಿ ಮಾತಾಡಿ ಬಂದರು. ಅಫ್ಕೋರ್ಸ್ ಸ್ವಾಮೀಜಿಗೂ ಖುಷಿಯಾಗಿರಬೇಕು, ಅಷ್ಟು ದೂರದ ಬಂಗಾಳಿಯಿಂದ ಇಲ್ಲಿಗೆ ಬಂದು ಇಲ್ಲಿ ಮರಾಠಿಗರ ಮನೆಯ ಊಟದ ನಡುವೆ ಬಂಗಾಳಿಯ ತಿಂಡಿ ಏನಾದರೂ ಸಿಕ್ಕಿದ್ರೆ ಅದು ಎಲ್ರಿಗೂ ಖುಷಿ ಆಗುವಂಥ ಸಂಗತಿಯೇ. ಮತ್ತು ಸ್ವಾಮೀಜಿ ಸ್ವಲ್ಪ ಊಟದ ವಿಚಾರದಲ್ಲಿ ಸ್ವಾಮೀಜಿ ಏನು ಸಾಮಾನ್ಯರಾಗಿರಲಿಲ್ಲ. ಸ್ವಾಮೀಜಿ ವಿದೇಶಕ್ಕೆ ಹೋದಾಗಲೂ ಕೂಡ ತಾವೇ ಅಡುಗೆ ಮಾಡಿ ಬಾಣಸಿಗರಾಗಿ ತಮ್ಮ ಶಿಷ್ಯರಿಗೆ ಬಡಿಸ್ತಾ ಇದ್ರು. ಆ ಶಿಷ್ಯರಿಗೆ ಬಡಿಸುವಾಗ ಅವರೆಲ್ಲರೂ ಖಾರ ಅಂತ, ಈ ವಿದೇಶಿಗರ ಖಾರ ತಿಂದೇ ಗೊತ್ತಿಲ್ಲ. ಆದರೆ ಸ್ವಾಮೀಜಿಯ ಕೈ ಅಡುಗೆಯಲ್ಲಿ ಖಾರ ಇರ್ತಿದ್ರಿಂದ ಕಣ್ಣೀರು ಸುರಿಸ್ಕೊಂಡಾದ್ರೂ ಊಟ ಮಾಡ್ತಿದ್ರಂತೆ. ಊಟ ಮಾಡುವಾಗ ಅವ್ರು ಹೇಳ್ತಿದ್ರಂತೆ, ಸ್ವಾಮೀಜಿ ಖಾರ ಇದೆ, ಊಟ ಮಾಡ್ಲಿಕ್ಕೆ ಊಟ ಮಾಡೋದು ಕಷ್ಟ, ಆದ್ರೆ ನಿಮ್ ಕೈ ಅಡುಗೆ ತಿನ್ನೋ ಭಾಗ್ಯ ಇನ್ ಯಾರಿಗೆ ಸಿಗುತ್ತೆ, ಅದಕ್ಕೋಸ್ಕರ ಕಷ್ಟಪಟ್ಟು ತಿಂತಿದೀವಿ ಅಂತ ಸ್ವಾಮೀಜಿ ಇಷ್ಟು ಪರ್ಟಿಕ್ಯುಲರ್ ಆಗಿದ್ದಂಥವ್ರು. ಹಿಂಗಾಗಿ ಸ್ವಾಮೀಜಿ ಅಲ್ಲಿಗೆ ಹೋದ್ರು. ಮತ್ತೆ ಬೆಳಗ್ಗೆ ತಿಂಡಿಗೆ ಹೋಗ್ಬೇಕಿತ್ತು, ಆದ್ರೆ ಬೆಳಗ್ಗೆ 6 ಗಂಟೆಗೆ ಆತ ಎದ್ದು ವೆಯ್ಟ್ ಮಾಡ್ಲಿಕ್ಕೆ ಶುರು ಮಾಡ್ದ. 7 ಗಂಟೆ ಆಯ್ತು, ಸ್ವಾಮೀಜಿ ಬರಲಿಲ್ಲ. 8 ಗಂಟೆ ಆಗ್ತಾ ಬಂತು, ಸ್ವಾಮೀಜಿ ಬರಲಿಲ್ಲ. ಆತ ತಾನೇ ಹುಡ್ಕೊಂಡು ಬಂದ್ಬಿಟ್ಟ, ಯಾಕೆ ಬರಲಿಲ್ಲ ಸ್ವಾಮೀಜಿ ಅಂತ. ಇಲ್ಲಿ ನೋಡಿದ್ರೆ ಬೆಳಗಾವಿಯ ಗಣ್ಯರೆಲ್ಲ ಬಂದು ಸ್ವಾಮೀಜಿ ಎದುರುಗಡೆ ಚಕ್ಕಳ ಮಕ್ಕಳು ಹಾಕೊಂಡು ಕೆಳಗೆ ಕೂತ್ಬಿಟ್ಟಿದ್ದಾರೆ. ಡಿಸ್ಕಷನ್ ಜೋರಾಗಿ ನಡೀತಿದೆ. ಒಂದ್ ಕಡೆ ಡಿಸ್ಕಷನ್ ಏನೇನು ನಡೀತಿದೆ ಅಂತಂದ್ರೆ, ಈ ಸಂಧ್ಯಾ ವಂದನೆ, ಈ ಪೂಜೆ ಪುರಸ್ಕಾರ ಇವೆಲ್ಲ ಮಾಡಬೇಕಾ? ಈ ಸಂಧ್ಯಾ ವಂದನೆಯ ಮಂತ್ರಗಳು, ಒಬ್ಬ ಬ್ರಾಹ್ಮಣ ಕೇಳುವಂತ ಪ್ರಶ್ನೆ, ಸಂಧ್ಯಾ ವಂದನೆಯ ಮಂತ್ರಗಳು ನಮ್ಗೆ ಅರ್ಥವಾಗದ ಭಾಷೆಯಲ್ಲಿ ಇರೋದ್ರಿಂದ ನಾವು ಇದನ್ನು ಮಾಡೋದರ ಲಾಭ ಆದ್ರೂ ಏನು ಅಂತ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾರೆ ಗೊತ್ತಾ? ಬಹುಶಃ ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೂ, ನನ್ನನ್ನೂ ಸೇರಿಕೊಂಡಂತೆ, ಇದಕ್ಕಿಂತ ಅದ್ಭುತವಾಗಿರುವಂಥ ಅಭಯ ನೀಡುವಂಥ ವಾಣಿ ಮತ್ತೊಂದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೋಡು ಭಾಷೆ ಅರ್ಥ ಆಗಲ್ಲ ಅಂತ ನೀನು ಹೇಳ್ತಿದ್ಯಾ, ಒಬ್ಬ ಬ್ರಾಹ್ಮಣನಾಗಿ ನಿನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರಲಿಲ್ಲ, ನೀನು ಪ್ರಯತ್ನ ಪಟ್ಟರೆ ಅರ್ಥ ಮಾಡ್ಕೊಳ್ಬೋದಾಗಿತ್ತು, ಅರ್ಥ ಮಾಡ್ಕೊಂಡು ಆಚರಣೆ ಮಾಡಿದರೆ ಬಹಳ ಚೆನ್ನಾಗಿರ್ತಿತ್ತು. ಆದರೆ ಅರ್ಥ ಮಾಡಿಕೊಳ್ಳದೆ ಮಾಡಿದ ಆಚರಣೆಗೂ ಕೂಡ ಲಾಭ ಇದ್ದೇ ಇದೆ, ತಲೆ ಕೆಡಿಸ್ಕೊಳ್ಬೇಡ. ಮೊದಲನೇ ಮಾತು. ಎರಡನೇ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಎರಡನೇದಾಗಿ ಸ್ವಾಮೀಜಿ ಹೇಳ್ತಾರೆ, ನೀನು ಮಾಡುವ ಕೆಲಸ, ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ, ಪುಣ್ಯದ ಕೆಲಸ ಮಾಡ್ತಿದ್ದೀನಿ ಅಂತ ಭಾವಿಸಿಕೊಂಡು ಮಾಡಿದರೆ ಅದರದ್ದು ಫಲ ಬಂದೇ ಬರುತ್ತೆ ಅಂತ. ಯಾವತ್ತಾದ್ರೂ ಏನಾದರೂ ಕೆಲಸ ಮಾಡುವಾಗ ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅಂತ ಭಾವಿಸಿಕೊಂಡು ಮಾಡ್ತೀವಲ್ಲ, ಅದು ಬಹಳ ಶ್ರೇಷ್ಠವಾದ ಫಲವನ್ನು ಕೊಡುತ್ತೆ. ಅನೇಕರಿಗೆ ನಾವು ಮಾಡುವ ಕೆಲಸದ ಮೇಲೆ ವಿಶ್ವಾಸವೇ ಇಲ್ಲ, ಕಾಟಾಚಾರಕ್ಕೆ ಕೆಲಸ ಮಾಡ್ತಿರೋದು ಅಂತ. ನಾನು ಬಹಳ ಬಾರಿ ನೋಡ್ತೀನಿ, ನನ್ನ ದೇಶದಲ್ಲಿ ಯಾರ್ಯಾವ ಪೊಸಿಷನಲ್ಲಿ ಇದ್ದಾರೋ ಅವ್ರು ಯಾರೂ ತಮ್ಗೆ ಇಷ್ಟ ಇಲ್ಲದೆ ಅಲ್ಲಿರೋರೆ. ನೀವು ಪೊಲೀಸ್ ಆಫೀಸರ್ಗಳನ್ನು ಕೇಳಿ, ಇಷ್ಟಪಟ್ಟು ಪೊಲೀಸರಾದ್ರ? ದೇವರಾಣಗೂ ಇಲ್ಲ ಸರ್, ತೆಂಡೂಲ್ಕರ್ ಥರ ಕ್ರಿಕೆಟರ್ ಆಗಬೇಕು ಅಂತಿದ್ದೆ, ಹಾಳಾಗೋಗ್ಲಿ, ಏನು ಮಾಡೋದು ಸರ್, ಬೇರೆ ಏನೂ ಕೆಲಸ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ ಅಂತ. ನೀವು ಯಾರಾದರೂ ಕ್ರಿಕೆಟ್ ಆಡೋನು ಕೇಳಿ, ನಿನಗೆ ಕ್ರಿಕೆಟ್ ಆಡೋದು ಭಾಳ ಇಷ್ಟ ಏನಪ್ಪ? ಇಲ್ಲ ಸರ್, ನನಗೆ ಆರ್ಕೆಸ್ಟ್ರಾದಲ್ಲಿ ಹಾಡ್ಕೊಂಡು ಆರಾಮಾಗಿದ್ದೆ, ನಮ್ಮಪ್ಪ ಬಿಡಲಿಲ್ಲ, ಅವರು ಕ್ರಿಕೆಟರ್ ಆಗಲಿಲ್ಲ ಅಂತ ನನ್ನ ಕ್ರಿಕೆಟರ್ ಮಾಡಿದ್ರು ಅಂತ. ನೀವು ಯಾರನ್ನೇ ಕೇಳಿ, ತನಗೆ ಏನು ಇಷ್ಟವೋ ಅದನ್ನು ಮಾಡದೆ ಮತ್ತೊಂದು ಮಾಡ್ತಿದ್ದಾನೆ. ಆದರೆ ಮಾಡುವಾಗಲೂ ಕೂಡ ಒಳ್ಳೆಯದನ್ನು ಮಾಡ್ಬೋದಾ? ನಾನು ಮಲ್ಲಾಡಿಹಳ್ಳಿಯ TCH ಕಾಲೇಜ್ ಹೋಗಿದ್ದೆ. ಆಗಿನ್ನೂ TCH ಇತ್ತು, D.Ed ಆಗಿರಲಿಲ್ಲ. ಆ TCH ಕಾಲೇಜ್ ಹೋಗಿದ್ದಾಗ ಅಲ್ಲೊಬ್ಬ ಹುಡುಗ ಸಿಕ್ಕಿದ, ತುಂಬ ಪ್ರಭಾವಿ ಹುಡುಗ, ತುಂಬ ಚೆನ್ನಾಗಿ ಬರೀತಿದ್ದ. ಟೀಚರ್ ಆಗೋದು ತಾನು ಯಾಕೆ ಅನ್ನೋ ಅಂತ ಒಂದು ದೊಡ್ಡ ಲೆಟರ್ನ ಬರೆದು ನನಗೆ ಕೊಟ್ಟ. ಲೆಟರ್ ಎಷ್ಟು ಪ್ರಭಾವಿಯಾಗಿತ್ತು ಅಂತಂದ್ರೆ, ನಾನು ಅನ್ಕೊಂಡೆ ಮುಂದಿನ 5 ವರ್ಷಗಳಲ್ಲಿ ಈ ರಾಜ್ಯಕ್ಕೊಬ್ಬ ಸಮರ್ಥವಾದ ಶಿಕ್ಷಕ ಕೊಡುಗೆಯಾಗಿ ಸಿಗ್ತಾನೆ, ವಾಹ್ ಏನು ಅದ್ಭುತವಾಗಿದ್ದಾನೆ ಅಂತ ಅವನ ಜೊತೆ ತುಂಬ ನಾನು ಸಮಯ ಕೊಟ್ಟು ಮಾತನಾಡ್ತಿದ್ದೆ. ಒಂದಿನ ಅವನು ಹೇಳ್ದ, ಸರ್ ನಾನು ಒಂದು ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗೋಯ್ತು, ಈಗ ನನಗೆ ತಹಶೀಲ್ದಾರ್ ಆಫೀಸ್ನಲ್ಲಿ, ನನಗೆ ಅರಣ್ಯಾಧಿಕಾರಿ ಆಫೀಸ್ನಲ್ಲಿ ನನಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ನನಗೆ ಗೊಂದಲ ಉಂಟಾಗಿದೆ ಸರ್ ಅಂದ. 4 ತಿಂಗಳ ಹಿಂದೆ ತಾನು ಟೀಚರ್ ಆಗೋದು ಯಾಕೆ ಅನ್ನೋದಕ್ಕೊಂದು ದೊಡ್ಡ ಪ್ರಬಂಧ ಬರೆದಿದ್ದ ಹುಡುಗ 4 ತಿಂಗಳ ನಂತರ ಒಂದು ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ಅರಣ್ಯ ಇಲಾಖೆ ಆಫೀಸಲ್ಲಿ ಕ್ಲರ್ಕ್ ಆಗುವಂಥ ಅವಕಾಶ ಸಿಕ್ಕಿದೆ, ನನಗೆ ಗೊಂದಲ ಶುರುವಾಗಿದೆ ಸರ್, ಟೀಚರ್ ಆಗ್ಲೋ ಕ್ಲರ್ಕ್ ಆಗ್ಲೋ?
ನಾನು ಕೇಳಿದೆ ಟೀಚರ್ ಆಗೋದು ಅಂದರೆ ಹೆಂಗೆ ನೋಡಿ, ಇಷ್ಟ ಆಗದೆ ಇರೋ ಸಂಗತಿ ಬಂದರೆ ಎಷ್ಟು ಬೇಗನೆ ರಿಯಾಕ್ಟ್ ಮಾಡುತ್ತೆ ಮನಸ್ಸು. ಟೀಚರ್ ಆಗೋದು ಅಂದರೆ ಪ್ರಾಣ ಅಂದಿದೆಯಲ್ಲಪ್ಪ ನೀನು, ಟೀಚರೇ ಆಗು ಅಂದೆ ನಾನು. ಅವನಂದ ಎಷ್ಟು ಚೆನ್ನಾಗಿ ವಾದ ಮಾಡಿದ ಗೊತ್ತಾ, ಅಲ್ಲ ಸರ್, ನಾನು ಅರಣ್ಯ ಇಲಾಖೆ ಆಫೀಸಲ್ಲಿ ಇದ್ದರೆ ಅರಣ್ಯ ಕಡಿಯೋರಿಗೆ ಶಿಕ್ಷೆ ಕೊಟ್ಟು ಅರಣ್ಯ ನೆಡೋದಕ್ಕೆ, ಅರಣ್ಯವನ್ನು ವಿಸ್ತಾರ ಮಾಡೋದಕ್ಕೂ ನಾನು ಕೆಲಸ ಮಾಡ್ಬೋದಲ್ವಾ ಸಾರ್ ಅಂತ ನನಗೊಂದು ಬಾಟ್ನ ಬಿಗಿದ. ನಾನೆಂದೆ, ನೋಡಪ್ಪ, ಅರಣ್ಯ ಇಲಾಖೆಯಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಿನಗೆ ಅದೇ ಇಂಟ್ರೆಸ್ಟ್ ಆದರೆ ದೇವರಾಣೆಗೂ ಟೀಚರ್ ಆಗಬೇಡ, ನೀನು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡ, ದಯಮಾಡಿ ಅರಣ್ಯ ಇಲಾಖೆಗೆ ಹೋಗು, ಇಲ್ಲಿ ಬರಬೇಡ ಅಂತ ನಾನು ಹೇಳಿ ಅವನಿಗೆ ಅರಣ್ಯ ಇಲಾಖೆಗೆ ಹೋಗು ಅಂತ ಅವನ ಒಪ್ಪಿಗೆಗೆ ಅವನು ಏನು ಮನಸ್ಸು ಮಾಡಿದ್ನೋ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾದ ಸ್ಥಿತಿ ಬಂತು. ಅಂದರೆ ನಮ್ಮ ಒಟ್ಟಾರೆ ನಿರ್ಧಾರಗಳು ನಮ್ಮ ಮನಸ್ಸಿಗೆ ತಕ್ಕಂತೆ ನಡೆಯಲ್ಲ. ನಮ್ಮ ಬಹುತೇಕ ಬಾರಿ ನಾವು ಹೇಗೆ ನಡೀತೀವಿ ಅಂತಂದ್ರೆ ಎದುರಿಗಿರುವಂತ ಆಮಿಷಗಳಿಗೆ ತಕ್ಕಂತೆ ನಮ್ಮ ನಿರ್ಣಯಗಳನ್ನು ಮಾಡ್ಕೊಳ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾಡುವ ಕೆಲಸವನ್ನ ನಾನು ಏನ್ ಕೆಲಸ ಮಾಡ್ತಿದ್ದೀನೋ ಅದು ಪರಮ ಪುಣ್ಯವಾದ ಕೆಲಸ ಅನ್ನೋ ಭಾವನೆಯಿಂದ ಮಾಡ್ಲಿಕ್ಕೆ ಶುರು ಮಾಡು, ಅದು ಅದ್ಭುತವಾದ ಫಲವನ್ನು ಕೊಡುತ್ತೆ ಅಂತ ಸ್ವಾಮೀಜಿ ಇದೇ ಮನೇಲಿ ಕೂತ್ಕೊಂಡು ಮಾತನಾಡಿದ್ರು. ಸ್ವಾಮೀಜಿ ಮಾತಾಡ್ತಾ ಮುಂದಿನ ಒಂದು ಪ್ರಶ್ನೆಗೆ ಉತ್ತರ ಬಹಳ ಚೆನ್ನಾಗಿದೆ. ಆ ಪ್ರಶ್ನೆಯನ್ನ ಹರಿಪದ ಮಿತ್ರ ಕೇಳ್ತಾನೆ, ಸ್ವಾಮೀಜಿ, ಎಲ್ಲ ಧರ್ಮಗಳು ಪರಮಾತ್ಮ ಅನ್ನೋದು ನಿರಪೇಕ್ಷ ಅನ್ನೋದಾದ್ರೆ, ಅದು ಅಬ್ಸಲ್ಯೂಟ್ ಅನ್ನೋದಾದ್ರೆ, ಎಲ್ಲ ಧರ್ಮಗಳು ಈ ಪರಮಾತ್ಮ ಅಥವಾ ತಾವು ಹೇಳೋದೇ ಸತ್ಯ ಅಂತ ಹೇಳ್ಕೊಂಡು ಪ್ರೆಸೆಂಟ್ ಮಾಡ್ತವೆ. ಎಲ್ಲ ಧರ್ಮಗಳು ಬೇರೆ ಬೇರೆ ಹೇಳಿದಾಗ್ಲೂ ಎಲ್ಲ ಧರ್ಮ ಸತ್ಯ ಅಂತ ಹೆಂಗ್ ಒಪ್ಪೋದು? ಜೊತೊಮತ್ ತಥೋಪತ್ ಅಂತ ರಾಮಕೃಷ್ಣರು ಹೇಳ್ತಾರಲ್ಲ, ಇದರ ಭಿನ್ನವಾಗಿರುವಂತ ರೂಪದ ಪ್ರಶ್ನೆ. ಆ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲ ಧರ್ಮಗಳು ಒಂದನ್ನೇ ಹೇಳ್ತವೆ ಅಂತ ನೀವು ಹೆಂಗ್ ಹೇಳ್ತೀರಿ, ಮತ್ತು ಎಲ್ಲ ಧರ್ಮಗಳು ಸತ್ಯ ಅಂತ ಒಪ್ಪೋದು ಹೆಂಗೆ? ಸ್ವಾಮಿ ವಿವೇಕಾನಂದರು ಇದಕ್ಕೆ ಹೆಂಗೆ ಉತ್ತರ ಕೊಡ್ತಾರೆ ಅಂದರೆ ಬಹಳ ಚೆನ್ನಾಗಿದೆ ಮಿತ್ರರೇ, ಬಹಳ ಚೆನ್ನಾಗಿದೆ. ಸ್ವಾಮೀಜಿ ಹೇಳ್ತಾರೆ, ಸೂರ್ಯ ಹುಟ್ಟುವಾಗ ಒಂಥರ ಕಾಣ್ತಾನೆ, ಮಧ್ಯಾಹ್ನ ಒಂಥರ ಕಾಣ್ತಾನೆ, ಅವನು ಮಧ್ಯಾಹ್ನ ಬಂದಾಗ ಮತ್ತೊಂಥರ ಕಾಣ್ತಾನೆ, ಸಂಜೆ ಆಗುವಾಗ ಮತ್ತೊಂಥರ, ಮುಳುಗುವಾಗ ಇನ್ನೊಂಥರ ಕಾಣ್ತಾನೆ. ಪ್ರತಿಯೊಬ್ಬರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಸೂರ್ಯನನ್ನು ನೋಡಿ ತಾವು ನೋಡಿರುವ ಸೂರ್ಯನನ್ನು ಮಾತ್ರ ಬಣ್ಣಿಸ್ತಾರೆ. ಯಾಕೆ ಅಂತಂದ್ರೆ, ನಿರಪೇಕ್ಷವಾದ್ದನ್ನ, ಅಬ್ಸಲ್ಯೂಟ್ ಆಗಿರುವಂಥದ್ದನ್ನ ಸಾಪೇಕ್ಷವಾಗಿರುವಂಥ ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬಹಳ ಚೆನ್ನಾಗಿರೋ ಮಾತು. ಸ್ವಾಮೀಜಿ ಆಡ್ತಾ ಇರೋ ಮಾತುಗಳಿವೆಯಲ್ಲ, ಇದು ಸೈನ್ಸಿಗೆ ಹತ್ತಿರವಾಗಿರುವಂಥ ಅಥವಾ ಸೈನ್ಸನ್ನು ಮೀರಿರುವಂಥ ಮಾತುಗಳು. ಸಾಪೇಕ್ಷವಾದುದರಿಂದ ನಿರಪೇಕ್ಷವಾದುದನ್ನು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಮೊಬೈಲಲ್ಲಿ ಅಥವಾ ನನ್ನ ಹತ್ರ ಒಂದು ಸ್ಕೇಲ್ ಇದೆ, ನಾನೊಂದು ಸ್ಕೇಲ್ ತಗೊಂಡು ಬರ್ತೀನಿ. ಈ ಸ್ಕೇಲು ಈ ಪೋಡಿಯಂ ಎಷ್ಟು ಅಗಲ ಇದೆ ಅಂತ ಲೆಕ್ಕ ಹಾಕಬಲ್ಲದು. ನಮ್ಮಮ್ಮನ ಹೃದಯದ ಪ್ರೇಮ ಎಷ್ಟು ಅಂತ ನಿಮ್ಮ ಹತ್ರ ಇರೋ ಸ್ಕೇಲ್ನ ಲೆಕ್ಕ ಹಾಕ್ತೀರೇನ್ರಿ? ನನ್ನ ಹತ್ರ ಇರುವಂತ ತಕ್ಕಡಿಯಿಂದ ನಮ್ಮಪ್ಪ ನನಗೋಸ್ಕರ ಪಡ್ತಾ ಇರುವ ಕಷ್ಟ ಏನು ಅಂತ ತಕ್ಕಡಿ ತಗೊಂಡು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಾ? ತಕ್ಕಡಿ ಲೆಕ್ಕ ಹಾಕೋದು ಅಷ್ಟೇ, ಅದು ಬೇರೆನೇ ಲೆಕ್ಕ. ಸ್ಕೇಲ್ ಲೆಕ್ಕ ಹಾಕೋದು ಬೇರೆನೇ ಲೆಕ್ಕ. ಆದರೆ ಅಮ್ಮನ ಪ್ರೇಮವನ್ನ ಲೆಕ್ಕ ಹಾಕುವಂತ ಯಾವ ಮೀಟ್ರೂ ಇಲ್ಲ. ನನ್ನ ಹೃದಯ ಮಾತ್ರ ನಮ್ಮಮ್ಮನ ಪ್ರೇಮವನ್ನು ಅರಿಯಬಲ್ಲದು, ನಿಮ್ಮ ಹೃದಯವೂ ಕೂಡ ಅಲ್ಲ. ಒಂದು ಅಮ್ಮನ ಹೃದಯದ ಪ್ರೇಮವನ್ನ ಅರ್ಥ ಮಾಡ್ಕೊಳ್ಳೋದೇ ಇಷ್ಟು ಕಷ್ಟ ಆದರೆ ಜಗದಮ್ಮನ ಹೃದಯದ ಪ್ರೇಮವನ್ನ ಹೆಂಗ್ರಿ ಅರ್ಥ ಮಾಡ್ಕೊಳ್ಳೋದು? ಸ್ವಾಮಿ ವಿವೇಕಾನಂದರು ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾರಿಗೆ ಎಷ್ಟು ಕಾಣುತ್ತೋ ಅಷ್ಟು ಮಾತ್ರವನ್ನು ಗುರುತಿಸಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಂತ ಅವ್ರು ಹೇಳಿದ ಸುಳ್ಳಲ್ಲ, ಅದು ಬೇರೆ ಬೇರೆ ರೂಪದಲ್ಲಿ ಅವರು ಕಂಡಿದ್ದು. ಹೀಗಾಗಿ ಎಲ್ಲ ಧರ್ಮಗಳು ಒಂದೇ ಸತ್ಯದ ಭಿನ್ನ ರೂಪ ಅಂತ ಸ್ವಾಮಿ ವಿವೇಕಾನಂದರು ಸೈಂಟಿಫಿಕಲಿ ಪ್ರೆಸೆಂಟ್ ಮಾಡ್ತಾರಲ್ಲ, ಇದೇ ಮನೆಗಳಲ್ಲಿ ನಡೆದಿದ್ದು, ಬೆಳಗಾವಿಯಲ್ಲೇ ನಡೆದಂಥ ಮಾತುಕತೆ ಅದು. ಸ್ವಾಮಿ ವಿವೇಕಾನಂದರು ಇಲ್ಲಿಂದ ಮುಂದೆ ಹೋಗಿ ಒಂದು ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ ಒಂದಿದೆ. ಈ ಪ್ರಶ್ನೆ ನನಗೂ ಬಹಳ ಹೊತ್ತು ಕಾಡ್ತಾ ಇತ್ತು. ದೇವರನ್ನ ನೋಡದೆ ಯೋಚನೆ ಮಾಡಿ, ಈ ಪ್ರಶ್ನೆ ಎಷ್ಟು ಸುಂದರವಾಗಿದೆ. ನಾವು ಯಾರೂ ದೇವರನ್ನೇ ನೋಡಿಲ್ಲ, ದೇವ್ರು ಹೇಗಿರ್ತಾನೆ ಅಂತ ಗೊತ್ತಿಲ್ಲ, ಯಾರ್ಯಾರೋ ಹೇಳಿದ್ದನ್ನು ಕೇಳಿದ್ದೀವಿ. ಆದರೆ ಪ್ರತಿಯೊಂದು ಧರ್ಮವು ಶುರುವಾಗೋದು ಎಲ್ಲಿಂದ ಅಂತಂದ್ರೆ, ದೇವರನ್ನ ನಂಬುವುದು ಮೊದಲನೇ ಹೆಜ್ಜೆ ಅಂತ. ಬಹಳ ಚೆನ್ನಾಗಿದೆ ಇದು. ದೇವರನ್ನ ನೋಡದೆ ದೇವರನ್ನ ನಂಬೋದು ಮೊದಲನೇ ಹೆಜ್ಜೆ ಅಂತಾನೆ ಶುರುವಾಗುತ್ತಲ್ಲ, ಅದು ಸರಿನಾ ಅಂತ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ ವಿವೇಕಾನಂದರು ಚುಟುಕಾಗಿ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಒಂದ್ಸಲ ರಾಜನಾಗ್ಬಿಟ್ರೆ ನಿನಗೆ ಬಡತನ ಅನ್ನೋದೇ ಇರಲ್ಲ. ಒಂದು ಸಲ ನೀನು ದೇವರ ನಂಬಿಕೆಯನ್ನು ನಿನ್ನದಾಗಿಸಿಕೊಂಡು ಬಿಟ್ರೆ ನಿನಗೆ ಯಾವ ಪ್ರಶ್ನೆಗಳು ಉದ್ದಕ್ಕೂ ಕಾಡಲಾರವು. ಆ ನಂಬಿಕೆಯ ವೈಶಿಷ್ಟ್ಯ ಅಂತ ಇಡೀ ವಿವೇಕಾನಂದರ ಮಾತುಗಳನ್ನ ನೀವು ಯಾವಾಗಲಾದ್ರೂ ಒಂದ್ಸಲ ವಿಶ್ಲೇಷಣೆ ಮಾಡಿ ನೋಡಿದರೆ, ವಿವೇಕಾನಂದರ ಅಷ್ಟೂ ಮಾತುಗಳು, ಅವರ ಬಹುಶಃ ಜೀವನದ 8-9 ವರ್ಷಗಳ ಅಷ್ಟೂ ಮಾತನ್ನ ಕ್ರೋಢೀಕರಿಸಿ ಅದನ್ನ ನೀವು ಎಳೆಯಾಗಿ ತೆಗೆದು ನೋಡಿದರೆ, ಅಷ್ಟೂ ಮಾತುಗಳು ರಾಮಕೃಷ್ಣರೊಡನೆ ನಡೆದ ಸಂವಾದದ ಭಿನ್ನ ಭಿನ್ನ ಸ್ವರೂಪಗಳು ಅಷ್ಟೇ. ಒಂದ್ಸಲ ವಿವೇಕಾನಂದರನ್ನ ಮತ್ತು ಬಹುಶಃ ಗಿರೀಶ್ ಚಂದ್ರ ಘೋಷರನ್ನ ಎದುರುಗಡೆ ಕೂರಿಸಿ ಒಂದು ಚರ್ಚೆಗೆ ಕೂರಿಸ್ಬಿಡ್ತಾರೆ, ಅಥವಾ ಗೋಪಾಲಯ್ಯ, ನನಗೆ ಸರಿಯಾಗಿ ನೆನಪಾಗ್ತಿಲ್ಲ.
ಆ ಚರ್ಚೆಯ ಸಾರ ಏನು ಅಂತಂದ್ರೆ, ಮಾತಾಡ್ತಾ ವಿವೇಕಾನಂದರಿಗೆ ಒಂದ್ ಕಡೆ ಒಂದು ವಿಚಾರ ಬಂದು ವಿವೇಕಾನಂದರು ಹೇಳ್ತಾರೆ, ಎಲ್ಲವೂ ಮೂಢನಂಬಿಕೆಗಳು ಅಂತ. ಇವೆಲ್ಲವೂ ಮೂಢನಂಬಿಕೆಗಳು, ಅದು ದೇವರ ವಿಚಾರ ಇರಬಹುದು, ಮತ್ತೊಂದಿರಬಹುದು, ಇವೆಲ್ಲ ಮೂಢನಂಬಿಕೆಗಳು ಅಂತ ಬ್ರಹ್ಮ ಸಮಾಜದ ಪ್ರಭಾವದಿಂದ ಬಂದಂತ ನರೇಂದ್ರ ಅಲ್ಲಿ ಹೇಳುವಾಗ ರಾಮಕೃಷ್ಣ ಹೇಳ್ತಾರೆ, ಪದಪ್ರಯೋಗನೇ ತಪ್ಪಲ್ಲೋ ನಿಂದು. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಮೊದಲನೇ ಬಾರಿ ಇದನ್ನು ಓದಿದಾಗ ಹಬ್ಬ ಅಂತ ಅನ್ನಿಸ್ತು ಒಂದ್ಸಲ. ಮೂಢನಂಬಿಕೆ ಅನ್ನೋ ಪದವನ್ನು ಎಷ್ಟು ಸಲ ಬಳಸ್ತೀವಿ ನಾವು ಅಂತಂದ್ರೆ, ರಾಮಕೃಷ್ಣ ಹೇಳಿದ್ರು ಪದಪ್ರಯೋಗವೇ ತಪ್ಪಲ್ವೋ ನಿಂದು. ನರೇಂದ್ರ ಕೇಳಿದ, ಹೆಂಗೆ ಪದಪ್ರಯೋಗ ತಪ್ಪು? ನಂಬಿಕೆ ಅನ್ನೋದಕ್ಕೆ ಆಧಾರ ಇಲ್ಲ. ನಾನು ನಿನ್ನನ್ನು ನಂಬ್ತೀನಿ ಅಂತಂದ್ರೆ ಯಾಕೆ ನಂಬ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನಾನು ಮೂಢತನದಿಂದಲೇ ನಂಬೋದು ನಿನ್ನನ್ನು. ನನಗೆ ಯಾವ ಆಧಾರ ಇಲ್ಲದೆ ಹೋದಾಗ್ಲೂ, ಆಧಾರ ಇದ್ರೆ ನಂಬೋ ಪ್ರಶ್ನೆ ಅಲ್ಲ. ಈ ಮೊಬೈಲಿಗೆ 5,000 ರೂಪಾಯಿ ಅಂತಂದ್ರೆ ನೀವು ಹೇಳ್ತೀರ ನಂಬ್ತೀನಿ. ಚಕ್ರವರ್ತಿ ಹೇಳ್ದ, ನಂಬ್ತೀನಿ ಅಷ್ಟೇ, ನನ್ನ ಮೇಲಿನ ವಿಶ್ವಾಸದ ಕಾರಣದಿಂದಾಗಿ ನಂಬಿರೋದು ಅಷ್ಟೇ. ಆದರೆ ನಾನೇನಾದ್ರೂ ಇದಕ್ಕೆ ಸಂಬಂಧಪಟ್ಟ ರಿಸಿಪ್ಟ್ನ ಬಿಲ್ನ ನಿಮ್ಮ ಕೈಲಿಟ್ರೆ ಅದು ನಂಬೋದಲ್ಲ, ಒಪ್ತೀನಿ ಅಂತ. ಒಪ್ಪೋದಕ್ಕೂ ನಂಬೋದಕ್ಕೂ ಭಿನ್ನತೆಗಳಿವೆ. ನಂಬಿಕೆ ಅನ್ನೋದು ಮೂಢತೆಯ ಆಧಾರದ ಮೇಲೆ ನಿಂತರೆ, ಮೂಢನಂಬಿಕೆ ಅನ್ನೋ ಪದವೇ ಸರಿ ಇಲ್ವಲ್ಲಪ್ಪ, ನಂಬಿಕೆನೇ ಪ್ರಾಬ್ಲಮ್ ನಿಂದು, ಇನ್ನು ಮೂಢನಂಬಿಕೆ ಎಲ್ಲಿಂದ ಬಂತು ಅಂತಂದ್ರು ರಾಮಕೃಷ್ಣರು. ಎಷ್ಟು ಚೆನ್ನಾಗಿದೆ ಈ ಪದ ಅಂತಂದ್ರೆ, ಇದನ್ನ ಆಧಾರದಲ್ಲಿ ಇಟ್ಟುಕೊಂಡು ವಿವೇಕಾನಂದರು ಎಷ್ಟು ಸುಂದರವಾಗಿ ಹೇಳ್ತಾರೆ ಇದಕ್ಕೆ ಉತ್ತರ ಅಂತಂದ್ರೆ, ಒಂದು ಸಲ ನೀನು ರಾಜನಾಗ್ಬಿಟ್ರೆ, ಒಂದು ಸಲ ಭಗವಂತನ ನಂಬಿಕೆಯನ್ನು ನಿನ್ನದಾಗಿಸಿಕೊಂಡು ಬಿಟ್ರೆ, ಹೇಗೆ ರಾಜನಾದ ನಂತರ ಬಡವನಾಗುವ ಪ್ರಮೇಯವೇ ಇಲ್ವೋ, ಬಡತನ ನಿನ್ನನ್ನು ಬಾಧಿಸೋದೇ ಇಲ್ವೋ, ಒಂದು ಸಲ ನೀನು ದೇವರ ನಂಬಿಕೆಯನ್ನು ನಿನ್ನದಾಗಿಸಿಕೊಂಡು ಬಿಟ್ಟೆ ಅಂತಂದ್ರೆ ನಿನ್ನ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡ್ತವೆ ಅಂತ ವಿವೇಕಾನಂದರು ಇಂಡೈರೆಕ್ಟ್ಲಿ ಆನ್ಸರ್ ಮಾಡ್ತಾ ಮುಂದೆ ಹೇಳಿದ್ರು. ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ, ರಾಜನಾಗೋದು ಹೇಗೆ ಅಂತ ಯಾರು ಹೇಳ್ಕೊಡ್ತಾ ಇಲ್ಲ, ಅದೇ ಪ್ರಾಬ್ಲಮ್ ನಮ್ದು ಅಂತ. ಎಷ್ಟು ಸತ್ಯ ಅಲ್ವಾ? ರಾಜನಾಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಜ, ಆದರೆ ರಾಜನಾಗೋದು ಹೇಗೆ ಅನ್ನುವಂಥ ಟ್ರೈನಿಂಗೇ ಇಲ್ವಲ್ಲ. ನಮ್ಮ ಇಡೀ ಶಾಲೆಯ ಮಕ್ಕಳಿಗೆ, ನಮ್ಮ ಇಡೀ ಕಾಲೇಜಿನ ಮಕ್ಕಳಿಗೆ ನಾವು ಫಿಸಿಕ್ಸ್ ಕಲಿಸಿದ್ವಿ, ಮ್ಯಾಥ್ಸ್ ಕಲಿಸಿದ್ವಿ, ಸೈನ್ಸ್ ಕಲಿಸಿದ್ವಿ. ಯಾವತ್ತಾದ್ರೂ ಆ ಮಕ್ಕಳಿಗೆ ನಿನ್ನ ಮನಸ್ಸನ್ನು ನೀನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡುವ ಪ್ರಯತ್ನವನ್ನಾದ್ರೂ ಮಾಡಿದ್ವಾ ಅಂತ ಕೇಳಿದ್ರೆ ಝೀರೋ. ಆ ಮಗುವಿನಲ್ಲಿ ಅದಮ್ಯವಾಗಿ ಹಬ್ಬಿರುವಂತ ಆ ಎನರ್ಜಿಯನ್ನ ಆ ಮಗು ಕಂಟ್ರೋಲ್ ಮಾಡಿಕೊಂಡು ಚಾನಲೈಸ್ ಮಾಡಬೇಕಾಗಿರುವಂತ ಆ ಸಾಮರ್ಥ್ಯವನ್ನು ತುಂಬಲೇ ಇಲ್ಲ. ನಾನು ಅನೇಕ ಕಾಲೇಜುಗಳಿಗೆ ಹೋದಾಗ ಆ ಮಕ್ಕಳ ಹತ್ರ ಸುಮ್ಮನೆ ಮಾತನಾಡ್ತಾ ಎಲ್ಲ ಪ್ರಶ್ನೆಗಳನ್ನು ಪಕ್ಕಕ್ಕಿಡಿ, ಒಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಯಾರು ಅಂತ ಕೇಳಿದ್ರೆ ಈ ಪ್ರಶ್ನೆಯ ಉತ್ತರವೇ ಎಷ್ಟು ಅದ್ಭುತವಾಗಿದೆ ಅಂತ ಕೇಳುವಾಗ ಮಕ್ಕಳು ಗಾಬರಿ ಆಗ್ತಾರೆ, ಈ ಪ್ರಶ್ನೆಗೂ ಉತ್ತರ ಹುಡುಕಬೇಕಾ ಅಂತ. ಯಾವಾಗ ಅಂತರಂಗದ ಸ್ವಾಮಿ ವಿವೇಕಾನಂದರು ಇದರ ಚರ್ಚೆಯನ್ನ ಇಲ್ಲೂ ಕೂಡ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಬೆಳಗಾವಿಯಲ್ಲಿ ಸ್ವಾಮಿ ವಿವೇಕಾನಂದರು ಭಕ್ತಿ ಯೋಗದ ಚರ್ಚೆ ಮಾಡಿದ್ದಾರೆ, ರಾಜಯೋಗದ ಚರ್ಚೆ ಮಾಡಿದ್ದಾರೆ, ಜ್ಞಾನಯೋಗದ ಚರ್ಚೆ ಮಾಡಿದ್ದಾರೆ, ಕರ್ಮಯೋಗದ ಚರ್ಚೆಯನ್ನೂ ಬೆಳಗಾವಿಯಲ್ಲಿ ಮಾಡಿದ್ದಾರೆ. ಮುಂದೆ ತಾನು ಏನ್ ಮಾತಾಡ್ಲಿಕ್ಕೆ ಹೊರಟಿದ್ದೀನೋ ಅದರ ಅಷ್ಟು ಬೀಜ ಸ್ವರೂಪದ ಚರ್ಚೆಯನ್ನ ಬೆಳಗಾವಿಯಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಪುರಾವೆಗಳು, ಉಲ್ಲೇಖಗಳು ಸಿಗ್ತವೆ. ಮಿತ್ರ, ಇಡೀ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದರು ಬಹುಶಃ ಮೈಸೂರಿನ ಮಹಾರಾಜರ ಬಳಿ ಬಿಟ್ಟರೆ ಅತ್ಯಂತ ಹೆಚ್ಚು ಚರ್ಚೆ ಮಾಡಿದ ಜಾಗವೇ ಬೆಳಗಾವಿ. ಬೆಳಗಾವಿಗೆ ಈ ಭಾಗ್ಯ ಖಂಡಿತವಾಗಿಯೂ ಇದೆ. ಬೆಳಗಾವಿ ಬೆಳಗಿದ ವಿವೇಕಾನಂದರು ಅಥವಾ ವಿವೇಕಾನಂದರ ಹೃದಯವನ್ನು ಆವರಿಸಿಕೊಂಡಿತ್ತು ಬೆಳಗಾವಿ ಅಂದ್ರೂ ತಪ್ಪಲ್ಲ. ಮತ್ತು ವಿವೇಕಾನಂದರು ಎಲ್ಲೂ ಕೂಡ ದೀರ್ಘಕಾಲ ಉಳಿಯೋರಲ್ಲ. ಅದೇನ್ ಮ್ಯಾಜಿಕ್ ಇತ್ತೋ ಬೆಳಗಾವಿಯಲ್ಲಿ, ಸ್ವಾಮಿ ವಿವೇಕಾನಂದರು ಹೆಚ್ಚು ಕಡಿಮೆ 13 ದಿನಗಳ ಕಾಲ ಬೆಳಗಾವಿಯಲ್ಲಿ ಉಳ್ಕೊಂಡ್ರು. ಇಷ್ಟು ದೀರ್ಘಕಾಲ ಬಹುಶಃ ಸ್ವಾಮಿ ವಿವೇಕಾನಂದರು ವಿಶೇಷವಾದ ಅಧ್ಯಯನಕ್ಕೆ ಮತ್ತು ಆ ಥರದ ವಿಶೇಷವಾದ ಸಂಗತಿ ಬಿಟ್ಟರೆ ಉಳ್ಕೊಂಡಿದ್ದ ರೆಕಾರ್ಡ್ಗಳು ಬಹಳ ಕಡಿಮೆ. ಆದರೆ ಇಲ್ಲಿ ಹಂಗೆ ಸ್ವಾಮಿ ವಿವೇಕಾನಂದರು ಉಳ್ಕೊಳ್ತಾ ಚರ್ಚೆಗಳಲ್ಲಿ ಭಾಗವಹಿಸಿದ್ರಲ್ಲ, ಏನೋ ಒಂದು ಪುಲ್ ಬೆಳಗಾವಿಯಲ್ಲಿ ಡೆಫಿನೆಟ್ಲಿ ಇತ್ತು ಅಂತ. ಸ್ವಾಮಿ ವಿವೇಕಾನಂದರನ್ನ ಹರಿಪದ ಮಿತ್ರ, ನಂಗೆ ಅವನು ಬಹಳ ಖುಷಿ ಆಗ್ತಾರೆ ಹರಿಪದ ಮಿತ್ರರು. ಯಾಕೆಂದ್ರೆ ಪ್ರಶ್ನೆ ಕೇಳುವಾಗ ಮುಲಾಜ್ ನೋಡದೆ ವಿವೇಕಾನಂದನ ಪ್ರಶ್ನೆ ಕೇಳಿದ್ದಾರೆ. ಅವರು ಆ ಪ್ರಶ್ನೆ ಕೇಳಿದ್ರಿಂದಲೇ ಅನೇಕ ಪ್ರಶ್ನೆಗಳಿಗೆ ಉತ್ತರ ನಮ್ಗೆ ಇವತ್ತು ಸಿಗುತ್ತೆ. ಸ್ವಾಮಿ ವಿವೇಕಾನಂದರಿಗೆ ಅವರೊಂದು ಪ್ರಶ್ನೆ ಕೇಳ್ತಾರೆ, ತಾಕತ್ತು ಬೇಕು ಈ ಪ್ರಶ್ನೆ ಕೇಳಬೇಕಾದ್ರೆ. ಸ್ವಾಮೀಜಿ, ನೀವೆಲ್ಲ ಸನ್ಯಾಸಿಗಳು ಸ್ವಲ್ಪ ಕೆಲಸ ಮಾಡಿಕೊಂಡು ನೀವೇ ದುಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಂಗೆ ಗೊತ್ತು ನೀವು ಯಾಕೆ ನಗ್ತಿದ್ದೀರಿ ಅಂತ. ಹಿಂಗೇನಾದರೂ ಬೇರೆ ಸ್ವಾಮಿಗಳನ್ನು ಕೇಳಿದ್ರೆ ಹೆಂಗೆ ಬೀಳ್ಬೋದಿತ್ತು ಅಂತ. ನೀವ್ಯಾವುದಾದ್ರೂ ಬೇರೆ ಸ್ವಾಮಿಗಳನ್ನು ಕೇಳಿ ನೋಡಿ ಹೆಂಗೆ ಏಟ್ ತಿನ್ಬೋದಿತ್ತು ಅಂತ. ವಿವೇಕಾನಂದರಿಗೆ ಪ್ರಶ್ನೆ ಕೇಳಿದ್ರು ಹರಿಪದ ಮಿತ್ರ, ಸ್ವಾಮಿಗಳೇ ನೀವು ಸ್ವಲ್ಪ ದುಡ್ಕೊಂಡೆಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ, ನೀವೊಂಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸಲ್ವಾ ಅಂದರು. ಸಾಧುಗಳ ಜೊತೆ ವ್ಯವಹಾರ ಮಾಡೋದು ಬಹಳ ಕಷ್ಟ. ಪ್ರೇಮದ ಸಾಧುಗಳು ನಿಮ್ಮನ್ನು ಹೇಗಾದರೂ ಮಾಡಿ ಆಯ್ತು ಅಂತ ಒಪ್ಪಿಸ್ಬಿಡ್ಬೋದು. ಸ್ವಲ್ಪ ಆಕ್ರೋಶಗೊಳ್ಳೋರಾದರೆ, ದೂರ್ವಾಸ ಮುನಿಗಳಾದರೆ ಪ್ರಶ್ನೆ ಕೇಳಿದವನು ಸತ್ತ. ನನಗೊಂದ್ಸಲ ಹಿಂಗೊಂದು ಅನುಭವ ಇತ್ತು, ಭಾಳ ಚೆನ್ನಾಗಿದೆ. ನಾನು ಈ ಹೊತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಪ್ರಶ್ನೆ ಕೇಳೋದು ಎಷ್ಟು ಕಷ್ಟ ಅಂತ. ನಾನು ಗಂಗೋತ್ರಿಗೆ ಹೋಗಿದ್ದೆ. ಗಂಗೋತ್ರಿಗೆ ಹೋಗ್ತಾ ಅನೇಕ ಸಾಧುಗಳನ್ನು ಭೇಟಿ ಮಾಡಬೇಕು ಅನ್ನೋ ಹುಚ್ಚಿದ್ದರಿಂದ ಅಲ್ಲೊಂದು ಪಾಂಡವ ಗುಫಾ ಹೋಗ್ತದೆ. ಪಾಂಡವ ಗುಫಾ ಅಂತಿದೆ ಅಲ್ಲಿ, ತುಂಬ ಚಿಕ್ಕ ಗುಹೆ. ಆ ಗುಹೆಯೊಳಗೆ ಒಬ್ಬ ಸಾಧುಗಳು ಮುಂದೆ ಒಂದು ಅಗ್ಗಷ್ಟಿಕೆಯಲ್ಲಿ ಅವರು ಏನೋ ಹಿಡ್ಕೊಂಡು ಏನೋ ತಮ್ಮದೇನೋ ಕೆಲಸ ಮಾಡ್ಕೊಳ್ತಾ ಇದ್ರು.
ನಾನು ಹೋದೆ ಬಾಬಾ ನಮಸ್ಕಾರ ಅಂತಂದೆ, ನಮಸ್ತೆ ಮಾಡಿದೆ. ಸಾಧುಗಳು ಎಲ್ಲಿಂದ ಬಂದರು ಎಲ್ಲ ನನ್ನನ್ನು ಪ್ರಶ್ನೆ ಮಾಡಿದರು. ಬೆಂಗಳೂರು ಅಂದರೆ ಒಂದು ಸ್ವಲ್ಪ ಪಾಪ್ಯುಲರ್ ನೇಮ್ ಅಲ್ಲ, ನಾವು ತಕ್ಷಣ ಬೆಂಗಳೂರು ಅಂದ ತಕ್ಷಣ ಸ್ವಲ್ಪ ಎಲ್ಲ ಕಡೆಯಲ್ಲೂ ಒಂದು ವ್ಯಾಲ್ಯೂ ಇದೆ ಅಂತ, ಸಿಲಿಕಾನ್ ಸಿಟಿ ಅದು ಅಂತ. ನಾನು ಬೆಂಗಳೂರು ಅಂತಂದೆ. ಅದಾದಮೇಲೆ ಬಾಬಾನ ಕೇಳಿದೆ, ನೀವೆಲ್ಲಿಂದ? ಒಂದು ಬಿಹಾರದಿಂದ. ನಾನು ಬಂದು ಒಂದು 30 ವರ್ಷ ಆಯಿತು, ಎಲ್ಲ ಕಥೆನ ಕೇಳ್ಕೊಂಡು ಕೂತೆ. ಸ್ವಲ್ಪ ಅವ್ರ ಜೊತೆ ಸಲುಗೆ ಬೆಳೀತು ಅಂತ ಅನ್ನಿಸ್ತು ನನಗೆ. ನಾನೊಂದು ಪ್ರಶ್ನೆ ಕೇಳಿದೆ ಅವ್ರನ್ನ, ಬಾಬಾ ಅಷ್ಟು ದೂರದಿಂದ ಬಂದಿದ್ದೀರಿ ನೀವು, ಇಲ್ಲಿ ನೋಡಬೇಕು ಅಂತ, ಇಲ್ಲಿ ಭಗವಂತನನ್ನು ಕಾಣಬೇಕು ಅಂತ, ನಾನೊಂದು 2 ಪ್ರಶ್ನೆ ಇದೆ, ಉತ್ತರ ಕೊಡ್ತೀರಾ ಅಂತ. ಪೂಚೋ ಅಂದರು. ನಾನು ಸ್ವಲ್ಪ ಧೈರ್ಯ ಮಾಡಿ ಕೇಳಿದೆ, ಬಾಬಾ ಈ ಗಂಗೋತ್ರಿಯಲ್ಲಿ ತಿರುಗಾಡಬೇಕಾದ್ರೆ ಕಾವಿ ಹಾಕಿರೋರು ಭಾಳ ಜನ ಕಾಣಿಸ್ತಾರೆ, ಇದರಲ್ಲಿ ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಹೆಂಗೆ ಕಂಡುಹಿಡಿಯೋದು ಅಂದೆ ನಾನು. ನನಗೆ ಡೇಂಜರ್ ಪ್ರಶ್ನೆ ಅಂತ ಗೊತ್ತಿದೆ ಇತ್ತು. ಕಾವಿ ಹಾಕಿದವ್ರು ಭಾಳ ಜನ ಕಾಣ್ತಾರೆ, ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಒಬ್ಬ ಬಾಬಾನೇ ಕೇಳೋದು, ಅದು ಎಂಥ ಡೇಂಜರಸ್ ಪರಿಸ್ಥಿತಿ ಇರ್ಬೋದು ಅಂತ. ನೀವು ಹೋಗ್ಬಿಟ್ಟು ಒಬ್ಬ ಟೀಚರ್ಗೆ ನಿಮ್ಮ ಸ್ಕೂಲ್ನಲ್ಲಿ ಸರಿಯಾಗಿ ಪಾಠ ಮಾಡೋ ಮೇಷ್ಟ್ರು ಯಾರು, ಕೆಟ್ಟದಾಗಿ ಪಾಠ ಮಾಡೋ ಮೇಷ್ಟ್ರು ಯಾರು ಒಂದು ಟೀಚರ್ಗೆ ಕೇಳಿದರೆ ಆ ಟೀಚರ್ ಕೋಪ ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಂದಾಜಾಗತ್ತೆ. ನಂಗೆ ತಕ್ಷಣ ಆ ಸಾಧುಗಳು ಹೆಂಗೆ ಉತ್ತರ ಕೊಟ್ಟರು ಗೊತ್ತಾ? ಅವ್ರು ಹೇಳಿದರು, ನೀನು ನಿನ್ನ ಟೈಮ್ ನೋಡ್ಕೊಂಡು ಬಂದಿದ್ಯಾ ಕಣೋ, ನೀನು ನಿನಗೆ ಅನುಕೂಲವಾಗುವಂಥ ಟೈಮ್ ನೋಡ್ಕೊಂಡು ಬಂದಿದ್ಯಾ, ಹಿಂಗಾಗಿ ಇಲ್ಲಿ 5 ಡಿಗ್ರಿ 6 ಡಿಗ್ರಿ ಟೆಂಪ್ರೇಚರ್ ಇದೆ, ನೀನು ಬಂದು ಕೋಟೆಲ್ಲ ಹಾಕೊಂಡು ಆರಾಮಾಗಿ ಕೂತಿದ್ಯಾ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಇಲ್ಲಿ -20 ಡಿಗ್ರಿ ಟೆಂಪ್ರೇಚರ್ ಹೋಗುತ್ತೆ, ನನ್ನ ಗುಹೆ ಕೂಡ ಮಂಜಿನಿಂದ ಮುಚ್ಚೋಗುತ್ತೆ, ನಿನಗೆ ದಮ್ಮಿದ್ರೆ ಆಗ್ಬಾ. ಆಗಲೂ ಯಾರು ಇಲ್ಲಿ ಉಳ್ಕೊಳ್ತಾರೋ ಅವ್ರು ಒರಿಜಿನಲ್ ಸಾಧುಗಳು, ಆಗಿದ್ದನ್ನು ಬಿಟ್ಟು ಹೋಗಿರೋರೆಲ್ಲ ಡೂಪ್ಲಿಕೇಟ್, ಭಾಳ ತಲೆ ಕೆಡಿಸ್ಕೊಳ್ಬೇಡ ಅಂದರು. ಅಂದರೆ ಚಾಲೆಂಜ್ ನನಗಿರೋದು, ನಿನಗೆ ತಾಕತ್ತಿದ್ಯಾ ಒರಿಜಿನಲ್ ಹುಡ್ಕೋದು? ನಾನು ಮುಂದೆ ಮಾತಾಡಲಿಲ್ಲ, ಆದರೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಶಬಾಷ್, ಲಾಜಿಕಲಿ ಉತ್ತರ ಕೊಟ್ರಲ್ಲಪ್ಪ ಯಾರೋ ಒಬ್ರು. ನಾನು ತಕ್ಷಣ ಕೇಳಿದೆ, ಬಾಬಾ ನೀವು ದೇವರನ್ನು ನೋಡಿದ್ದೀರಾ? ಸತ್ಯ ಹೇಳಿ ಅಂತ. ಅಷ್ಟು ದೂರದಿಂದ ಬಿಹಾರ ಬಿಟ್ಟಿಲ್ಲ, ಇಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ನಿಮ್ಗೆ ದೇವರ ಕಾಣಿಸಿದ್ನಾ ಅಂತ. ಸಹಜವಾದ ಪ್ರಶ್ನೆ, ಎಲ್ಲರೂ ಕೇಳುವಂಥ ಪ್ರಶ್ನೆ, ಡೌಟ್ ಇದು ಯಾವಾಗಲೂ ಕಾಡ್ತಿರುತ್ತೆ. ಆ ಬಾಬಾ ಏನು ಹೇಳಿದ್ರು ನನಗೆ ಅಂದರೆ ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು. ನೋಡು, ಇದು ಗಂಗೋತ್ರಿ, ಗಂಗೆ ಹರಿಯುವಂಥ ಜಾಗ, ದೇವಭೂಮಿ. ಇಲ್ಲಿಂದ ಮೇಲಕ್ಕೆ ಸ್ವರ್ಗ ಇದೆ, ಇಲ್ಲಿಂದ ಕೆಳಕ್ಕೆ ನೀವಿರೋದು ನರಕ ಅಂದರು ನನಗೆ. ನಾನಂದ್ರೆ ಡೆಫಿನೆಟ್ಲಿ ಹೌದು, ಅದರಲ್ಲಿ ಏನು ಅನುಮಾನವೇ ಇಲ್ವಲ್ಲ. ನಾವು ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಲಿಕ್ಕೆ ಇಲ್ಲಿರೋದು ಇದು ನರಕ ಅಂತ, ಇಲ್ಲಿಂದ ಇನ್ನು ಕೆಳಕ್ಕೆ ಹೋಗ್ಬೇಕಾದ ಅಗತ್ಯ ಇಲ್ಲ, ಇದೇ ನರಕ. ನಾವಿರೋದು ದೇವಭೂಮಿ, ಇಲ್ಲಿಂದ ಮೇಲೆ ಸ್ವರ್ಗ ಅಂತ. ಅವ್ರು ನೆಕ್ಸ್ಟ್ ಏನು ಲಾಜಿಕಲಿ ಪ್ರೆಸೆಂಟ್ ಮಾಡಿದ್ರು ಅಂದರೆ, ನೋಡು, ಪೊಲೀಸ್ ಸ್ಟೇಷನಿಗೆ ಹೋದರೆ ಪೊಲೀಸರು ಕಾಣ್ತಾರೆ, ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಕಾಣ್ತಾರೆ, ದೇವಭೂಮಿಯಲ್ಲಿ ದೇವರು ಕಾಣಲ್ವೇನಯ್ಯ? ಆದರೆ ದೇವ್ರನ್ನ ನೋಡೋ ಕಣ್ಣುಗಳು ನಿನಗಿವ್ಯಾ ನೋಡು, ಕಾಣಿಸ್ಕೊಳ್ತಾನೆ ಹೋಗು ಅಂದರು ನನಗೆ. ಎಂಥ ಅದ್ಭುತವಾದ ಮಾತು ಅಂತಂದರೆ, ಅಲ್ಲಿವರೆಗೂ ತಿರುಗಾಡುವಾಗ ಡೂಪ್ಲಿಕೇಟ್ ಯಾರು ಒರಿಜಿನಲ್ ಯಾರು ಅಂತ ತಲೆಯಲ್ಲಿ ತಿರುಗಾಡ್ತಿತ್ತು. ಈಗ ಅನ್ನಿಸ್ತು ದೇವರು ಯಾರ್ಯಾರ ರೂಪದಲ್ಲಿ ಹೆಂಗೆ ಬಂದಿರ್ಬೋದು ಅಂತ ಗೊತ್ತಿಲ್ಲದೆ ಸಿಕ್ಕವ್ರಿಗೆಲ್ಲ ನಮಸ್ಕಾರ ಮಾಡಬೇಕು ಅನ್ಸಿದ್ದು. ಇರ್ಬೋದು ದೇವ್ರು ಈ ರೂಪದಲ್ಲಿ ಇರ್ಬೋದು, ನನಗೆ ಕಣ್ಣಿಲ್ಲ ಅಂತಂದ್ರೆ ನಾನು ಯಾಕೆ ಡೂಪ್ಲಿಕೇಟ್ ಸಾಧು ಅಂತ ತಿಳ್ಕೊಳ್ಬೇಕು ಅಂತ ನನ್ನ ಆಲೋಚನೆಯ ಪಥವನ್ನು ಬದಲಾಯಿಸಿದ್ರಲ್ಲ ಒಬ್ಬ ಸಾಧು. ಅದೊಂದು ಅದ್ಭುತವಾದ ಸಂಗತಿ. ಈ ಆಲೋಚನೆಯ ಪಥ ಹರಿಪದ ಮಿತ್ರನಿಗೆ ಬದಲಾಗಿತ್ತು. ವಿವೇಕಾನಂದರಂತ ಒಬ್ಬ ಸಾಧು ಸಿಕ್ಕಿದ್ರೆ, ಆ ಸಾಧುವಿನೊಂದಿಗೆ ಮಾತನಾಡುವಂತ ಅವಕಾಶ ಸಿಕ್ಕಿದ್ರೆ ಎಂಥವನ ಆಲೋಚನಾ ಪಥವೂ ಬದಲಾಗಬೇಕು. ಹರಿಪದ ಮಿತ್ರ ಈ ಪ್ರಶ್ನೆ ಕೇಳ್ತಾನಲ್ಲ, ಈ ಪ್ರಶ್ನೆ ಕೇಳಿ ಅವನು ಕೇಳ್ತಾನೆ, ನೀವ್ಯಾಕೆ ಕೆಲಸ ಮಾಡಬಾರ್ದು, ನೀವ್ಯಾಕೆ ಮೈಗಳ್ಳರಾಗಿದ್ದೀರಿ ಅನ್ನೋ ಅರ್ಥದ ಪ್ರಶ್ನೆಗೆ ಸ್ವಾಮಿ ವಿವೇಕಾನಂದರು ಉತ್ತರ ಕೊಟ್ಟರು, ನೀನು ದುಡಿತೀಯಲ್ಲ, ಯಾರಿಗೋಸ್ಕರ ದುಡಿತೀಯ? ನೀನು ದುಡಿದಿದ್ರಲ್ಲಿ ಎಷ್ಟು ನೀನು ತಿನ್ಬೋದು? ಉಳಿದಿದ್ದನ್ನೆಲ್ಲ ನೀನು ಕೂಡಿಡ್ತೀಯ. ಯಾರಿಗೋಸ್ಕರ ಕೂಡಿಡ್ತೀಯ ಅಂತಂದ್ರೆ ನಿನ್ನ ಸಂಬಂಧಿಕರಿಗೆ, ನಿನ್ನ ದೂರದ ಸಂಬಂಧಿಕರಿಗೋಸ್ಕರ ಕೂಡಿಡ್ತೀಯ. ಅವರು ಎಂಥ ಜನ? ವಿವೇಕಾನಂದರು ಹೇಳ್ತಾರೆ, ಎಂಥ ಜನ, ನೀನು ಕೂಡಿಟ್ಟಿದ್ದನ್ನ ತಿನ್ನಂತರೂ ಸಾಕಾಗಲ್ಲ ಅಂತಾರೆ. ನೀನು ಹೋದ್ಮೇಲೆ ಹೇಳ್ತಾರೆ, ಅಯೋಗ್ಯ ಇಷ್ಟೇ ಕೂಡಿಟ್ಟ, ಇನ್ನು ಸ್ವಲ್ಪ ಕೂಡಿಟ್ರೆ ಚೆನ್ನಾಗಿರ್ತಿತ್ತು ಅಂತ. ನೀವು ಒಳ್ಳೆ ಊಟ ಹಾಕಿಸಿದ ನಂತರ ನಮ್ಮಮ್ಮ ಯಾವಾಗಲೂ ಹೇಳೋಳು, ನೀನು ಏನೇ ಕಷ್ಟಪಟ್ಟು ಏನೇ ಮಾಡು ಜನಕ್ಕೆ, ಆದರೆ ಊಟ ಹಾಕಿದಾಗ ತೃಪ್ತಿಯಿಂದ ಅಬ್ಬಾ ಸಾಕು ಅಂತ ಹೇಳುವಷ್ಟು ಇನ್ಯಾವುದಕ್ಕೂ ಹೇಳಲ್ಲ ಅಂತ ನಮ್ಮಮ್ಮ ಹೇಳೋಳು. ಹೀಗಾಗಿ ಅವಳಿಗೆ ಊಟ ಹಾಕೋದು ಅಂದರೆ ಭಾಳ ಪ್ರೀತಿ ಅವಳಿಗೆ. ಯಾರು ಬಂದಾಗಲೂ ಪ್ರೀತಿಯಿಂದ ಊಟ ಬಡಿಸ್ತೀನಿ ಅಂತಾಳೆ. ಆದರೆ ಭಾಳ ವಿಚಿತ್ರವಾದ ಸಂಗತಿ ಏನು ಗೊತ್ತೇನು, ಇವತ್ತೇನಾದ್ರೂ ನೀವು ಒಂದು ಒಳ್ಳೆ ಅಡುಗೆ ಮಾಡಿಸಿ ಹಾಕಿ ಅಂತ ಒಂದು ಚಿರೋಟಿ ಒಂದು ಮಾಡಿಸಿಕೆ ಏನು ಗಂಟು ಹೋಗಿತ್ತ ಅವನಿಗೆ? ಜನ ಅದನ್ನು ಬಿಡಲ್ಲ ಅಂತ. ಹೊಟ್ಟೆ ತುಂಬಿದ ನಂತರವೂ ಕೂಡ ಇಷ್ಟು ದುಡ್ಡಿಟ್ಟಿದ್ದಾನೆ, ಇಟ್ಟು ಚೀಪಾಗಿ ಒಂದು ಲಾಡು ಮಾಡಿ ಕಳಿಸ್ಬಿಟ್ಟ, ಒಂದು ಚಿರೋಟಿ ಮಾಡಿಸಿದ್ರೆ ಗಂಟ ಅಂದ್ರೆ ನಾವು ಹೆಂಗಿದ್ದೀವಿ ಅಂತಂದ್ರೆ ಯಾವುದ್ರಲ್ಲೂ ತೃಪ್ತಿ ಇಲ್ಲ ಅಂತ. ವಿವೇಕಾನಂದರು ಅವತ್ತೇ ಅದನ್ನು ಹೇಳಿದ್ರು. ವಿವೇಕಾನಂದರು ಹೇಳಿದ್ರು, ನೀನು ಕೂಡಿಟ್ಟಿದ್ದನ್ನ ಇವರು ಸಾಕಾಗಲ್ಲ ಅಂತ ಒದ್ದಾಡ್ತಿರ್ತಾರೆ, ನಿನ್ನ ಬಗ್ಗೆ ನೆಗೆಟಿವ್ ಮಾತನಾಡ್ತಿರ್ತಾರೆ. ಆದರೆ ನಾನು ಹೆಂಗಿದ್ದೀನಿ ನೋಡು, ನನಗೇನು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತೀನಿ, ಹಾಯಾಗಿರ್ತೀನಿ. ಯಾರಿಗೋಸ್ಕರ ಕೂಡಿಡುವ ಪ್ರಮೇಯ ಇಲ್ಲ. ಯಾವತ್ತು ಕರೆ ಬರುತ್ತೋ ಹೊರಡಲಿಕ್ಕೆ ಸಿದ್ಧ ಎನ್ನುವ ಅರ್ಥದಲ್ಲಿ ವಿವೇಕಾನಂದರು ಹರಿಪದ ಮಿತ್ರನಿಗೆ ಹೇಳಿದಾಗ ಹರಿಪದ ಮಿತ್ರ ಹೇಳ್ತಾನೆ, ವಾಹ್, ಇಷ್ಟು ನೇರವಾಗಿ ಮಾತನಾಡುವಂಥ ಇನ್ನೊಂದು ಸಾಧು ನಾನು ನೋಡೇ ಇರಲಿಲ್ಲ ಅಂತ. ಆ ನೇರವಂತಿಕೆ ಇತ್ತಲ್ಲ ವಿವೇಕಾನಂದರಿಗೆ, ಹೇಗೆ ಅವ್ನು ಕಣ್ ತೆರೆಸ್ತು ಅಂತಂದ್ರೆ ಅವನೊಂಥರ ವಿವೇಕಾನಂದರ ಫ್ಯಾನ್ ಆಗ್ಬಿಟ್ಟ. ಅಲ್ಲಿಂದ ವಿವೇಕಾನಂದರನ್ನ ಇಲ್ಲಿ ಒಂದ್ಸಲ ಕರ್ಕೊಂಡು ಬರಬೇಕಾದ್ರೆ ಅವ್ನು ಕೇಳ್ತಾನೆ, ಸ್ವಾಮೀಜಿ ವೆರಿ ಪ್ರಾಕ್ಟಿಕಲ್ ಮತ್ತು ಅಷ್ಟೇ ವಿಟ್ಟಿ, ಹೆಂಗಿದ್ರು ಅಂತಂದರೆ ಅವ್ನು ಕೇಳ್ತಾನೆ, ಸ್ವಾಮೀಜಿ ನಾವು ಇಷ್ಟೆಲ್ಲ ಮಾತಾಡ್ತಿರ್ತೀವಿ, ನಿಮ್ಗೆ ಬೇಸರ ಆಗುತ್ತಾ ಸ್ವಾಮೀಜಿ?
ವಿವೇಕಾನಂದ ಹೇಳಿದ್ರು, ಇಲ್ಲಪ್ಪ ಬೇಸರ ಏನಿಲ್ಲ, ನಾನು ಮಾತಾಡದೆ ಸೈಲೆಂಟಾಗಿ ಕೂತ್ಬಿಟ್ರೆ ನೀವು ಜನ ನಂಗೊಂದು ತುತ್ತು ಊಟ ಹಾಕ್ತೀರಾ ಅಂತ ಅನ್ಕೊಂಡಿದ್ದೀರಾ? ನಾನು ಮಾತಾಡ್ತಾ ಇರೋದ್ರಿಂದ ಊಟ ಬೀಳ್ತಿದೆ ಅಂತ ನಂಗೆ ಗೊತ್ತಾಗಿರೋದ್ರಿಂದ ಮಾತಾಡ್ತಿದ್ದೀನಿ ನಾನು ನಿಮ್ಮ ಜೊತೆ ಅಂತ. ವಿವೇಕಾನಂದರ ಕ್ಯಾರೆಕ್ಟರ್ ಇದೆಯಲ್ಲ, ನೀವು ನೋಡುವಾಗ ಸ್ವಾಮಿ ವಿವೇಕಾನಂದರು ನೋಡಿದ್ರೆ ಹಂಗೆಲ್ಲ ಕೂತಿರೋದು ನೋಡಿದ್ರೆ ಬಹಳ ಮುಗುಮ್ಮಾಗಿ ಯಾವಾಗಲೂ ಇರ್ತಾರೆ ಅಂತ. ಹಂಗಲ್ಲ, ಬೆಳಗಾವಿಯಲ್ಲಿ ವಿವೇಕಾನಂದರ ಎಲ್ಲ ವ್ಯಕ್ತಿತ್ವದ ಅನಾವರಣಗೊಂಡಿದೆ. ವಿವೇಕಾನಂದರು ಧ್ಯಾನಕ್ಕೆ ಕೂತ ಪಾಶ್ಚರು ಬೆಳಗಾವಿ ನೋಡಿದೆ. ವಿವೇಕಾನಂದರು ಇದೇ ರಸ್ತೆಗಳಲ್ಲಿ ಓಡಾಡ್ತಾ ತಮಾಷೆ ಮಾಡಿಕೊಂಡು ನಕ್ಕೊಂಡು ಹಾಯಾಗಿದ್ದನ್ನು ನೋಡಿದೆ. ವಿವೇಕಾನಂದರು ಯಾರು ತರಲೆ ಮಾಡ್ತಿದ್ದಾರೋ ಅವರಿಗೆ ಪ್ರಭಾವಿಯಾಗಿ ಉತ್ತರ ಕೊಟ್ಟಿದ್ದನ್ನು ನೋಡಿದೆ. ವಿವೇಕಾನಂದರು ತಮ್ಮ ಅಂತರಂಗವನ್ನು ಅನಾವರಣ ಮಾಡಿದ ವ್ಯವಸ್ಥೆಯನ್ನು ಇದೇ ಬೆಳಗಾವಿ ಕಂಡಿದೆ ಅಂತ. ಹೀಗಾಗಿ ಬೆಳಗಾವಿ ವಾಸ್ ಬ್ಲೆಸ್ಡ್. ಬೆಳಗಾವಿಗೆ ಆ ಭಾಗ್ಯ ಇತ್ತು, ಬೆಳಗಾವಿಗೆ ಆ ಪುಣ್ಯ ಇತ್ತು ಅಂತ ಆ ಕಾರಣಕ್ಕೋಸ್ಕರ ಹೇಳೋದು. ವಿವೇಕಾನಂದರು ಇಲ್ಲೇ ಮಾತನಾಡಿದ ಜ್ಞಾನಯೋಗದ ಕುರಿತಂತೆ ಅಥವಾ ವಿವೇಕಾನಂದರು ಈ ರಾಜಯೋಗದ ಕುರಿತಂತೆ ಮಾತನಾಡುವಾಗ ಏನೇನು ಮಾತುಗಳನ್ನು ಹೇಳ್ತಾರೋ ಅದನ್ನು ಹರಿಪದ ಮಿತ್ರನ ಜೊತೆ ಮಾತಾಡ್ತಾ ಹೇಳ್ತಾರೆ. ವಿವೇಕಾನಂದರು ಬ್ಯಾಗಿಂದ ಪಿಕ್ವಿಕ್ ಪೇಪರ್ಸ್ ತಗೊಂಡು ಓದ್ತಿರ್ತಾರೆ. ಹರಿಪದ ಮಿತ್ರ ಆಶ್ಚರ್ಯಚಕಿತನಾಗ್ತಾನೆ. ಒಂದು ಸಾಮಾನ್ಯವಾದ ಕಾದಂಬರಿಯನ್ನು ಯಾವ ವಿವೇಕಾನಂದರು ಅಷ್ಟಾಧ್ಯಾಯಿಯನ್ನು ತಮ್ಮ ಸ್ಮರಣೆ ಮಾತ್ರದಿಂದಲೇ ಒಪ್ಪಿಸಬಲ್ಲರೋ ಅದೇ ವಿವೇಕಾನಂದರು ಪಿಕ್ವಿಕ್ ಪೇಪರ್ಸ್ ತೆಗೆದುಕೊಂಡು ಅದರಲ್ಲಿರುವ ಸಾಲುಗಳನ್ನು ಹಾಗೆ ಒಪ್ಪಿಸಬಲ್ಲರು. ಆ ಪಿಕ್ವಿಕ್ ಪೇಪರ್ಸ್ನ ವಿವೇಕಾನಂದರು ಓದ್ತಾ ಇದ್ರೆ ಇವನು ಕೇಳ್ತಾನೆ, ಸ್ವಾಮೀಜಿ ಹೊಸದಾಗಿ ಓದ್ತಾ ಇದ್ದೀರಾ? ಇಲ್ಲ, ನಾನು ಚಿಕ್ಕಂದಲ್ಲಿ ಬಹುಶಃ 5-6ನೇ ಕ್ಲಾಸಲ್ಲಿ ಇದ್ದಾಗ ಅನ್ಸುತ್ತೆ, ಆಗೊಂದ್ಸಲ ಓದಿದ್ದೆ, ಅದು ಬಿಟ್ಟರೆ ಮೊನ್ನೆ ಒಂದು 6 ತಿಂಗಳ ಹಿಂದೆ ಓದಿದ್ದೆ, ನನ್ನ ಬ್ಯಾಗಲ್ಲಿದೆ ಅಷ್ಟೇ ಅದು ಅಂತ ಅವ್ರು ಹೇಳಿದಾಗ ಇವನು ಗಾಬರಿಯಾಗಿ ಕೇಳ್ತಾನೆ, ಸ್ವಾಮೀಜಿ ನಮಗೆಲ್ಲ ನೆನ್ನೆ ಓದಿದ್ದು ಇವತ್ತು ನೆನಪಿರಲ್ಲ, ನೀವೆಂಗೆ ನೆನ್ಪಿಟ್ಕೋತೀರಿ ಸ್ವಾಮೀಜಿ? ಈ ಪ್ರಶ್ನೆ ಎಲ್ಲ ಇವತ್ತಿನ ತರುಣರಿಗಿದೆ. ಎಲ್ಲರೂ ಬಂದು ಈ ಪ್ರಶ್ನೆಯನ್ನು, ನೀವು ಯಾವುದಾದ್ರೂ ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟನ್ನು ಕಾಲೇಜಿಗೆ ಕರ್ಕೊಂಡು ಹೋದರೆ ಆ ಎಕ್ಸ್ಪರ್ಟ್ಗೆ ಮೊದಲು ಕೇಳುವ ಪ್ರಶ್ನೆ, ಸರ್ ಮರ್ತೋಗಿದ್ದನ್ನು ನೆನ್ಪಿಟ್ಕೊಳ್ಳೋದು ಹೆಂಗೆ ಸರ್? ಮರ್ತೋಗೋದು ಯಾಕೆ ಅನ್ನೋದೇ ಪ್ರಶ್ನೆ ಇಲ್ಲ ಇವರಿಗೆ. ಅದು ನೆನಪಿಟ್ಕೊಳ್ಬೇಕಾಗಿರುವಂಥ ಅಗತ್ಯ. ವಿವೇಕಾನಂದರು ಉತ್ತರ ಕೊಡ್ತಾರೆ, ನಾವು ನಮ್ಮೆಲ್ಲ ಶಕ್ತಿಯನ್ನು ಹೊರಗಡೆ ಹರಿಬಿಟ್ಟಿರೋದ್ರಿಂದ ನಮಗೆ ಒಳಗಿನ ಶಕ್ತಿ ಕಳೆದೋಗ್ಬಿಟ್ಟಿದೆ. ಇಂದ್ರಿಯಗಳ ಮೇಲೆ ನಿಮ್ಮ ಕಂಟ್ರೋಲನ್ನು, ಹತೋಟಿಯನ್ನು ತಂದುಕೊಳ್ಳಿ. ಒಂದು ಸಲ ಇಂದ್ರಿಯಗಳು ಮನಸ್ಸಿನ ಅಡಿಗೆ ಬಂದು ನಿಂತುಕೊಂಡು ಬುದ್ಧಿ ಹೇಳಿದ ಮಾತನ್ನು ಕೇಳುವಂತ ಆಗ್ಬಿಟ್ರೆ ನೀವು ಎಂಥದ್ದನ್ನಾದರೂ ಬೇಕಿದ್ರೂ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ವಿವೇಕಾನಂದರು ಅದಕ್ಕೆ ಉಲ್ಲೇಖಗಳನ್ನು ಕೊಟ್ಟಿದ್ದು ಇದೇ ಜಾಗದಲ್ಲಿ ಅಂತ. ಯಾವುದನ್ನ ವಿವೇಕಾನಂದರು ಮುಂದೆ ರಾಜಯೋಗದಲ್ಲಿ ಮಾತನಾಡ್ತಾರಲ್ಲ, ಹೇಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಮನಸ್ಸನ್ನು ಧ್ಯಾನಕ್ಕೆ ಅಣಿಗೊಳಿಸಬೇಕು ಅಂತ, ಅದರ ಮತ್ತೆ ಬೀಜ ರೂಪದ ಸಂಗತಿಗಳನ್ನು ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳಿದರು. ಇದೇ ಸ್ವಾಮಿ ವಿವೇಕಾನಂದರು ಇಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ಸಂಗತಿ ಇದೆ. ಅದೇನು ಅಂತಂದರೆ, ಈ ಹರಿಪದ ಮಿತ್ರ ವಿವೇಕಾನಂದರನ್ನು ಕೇಳ್ತಾನೆ, ಸ್ವಾಮೀಜಿ ಇಲ್ಲೊಬ್ಬ ಶ್ರೀಮಂತರ ಹುಡುಗ ಇದ್ದಾನೆ, ಆ ಹುಡುಗನಿಗೆ ನೀವು ಸನ್ಯಾಸಿ ಆಗುವಂತ ಏನಾದರೂ ಹೇಳಿದ್ರಾ? ಸ್ವಾಮೀಜಿ ಅವ್ರು ಎಷ್ಟು ಅದ್ಭುತವಾದ ವ್ಯಕ್ತಿತ್ವ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ಇಲ್ಲ ನಾನು ಯಾವತ್ತೂ ಸನ್ಯಾಸಿ ಆಗುವಂತೇನು ಹೇಳಲಿಲ್ಲ, ಅವನಿಗೆ ಎಕ್ಸಾಮ್ ಇದೆ ಇನ್ನೊಂದು 15-20 ದಿನಗಳಲ್ಲಿ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸನ್ಯಾಸಿ ಆಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದ ಅವ್ನು ನನ್ನ ಹತ್ರ. ರೀಸನ್ಸ್ ಏನೇನು ಇರುತ್ತೆ ನೋಡಿ, ಏನೇನು ಕಷ್ಟಗಳಿರ್ತವೆ ಒಬ್ಬ ಸಾಧುವಿನದ್ದು ಅಂತ ವಿವೇಕಾನಂದರು ನೋಡಿದಾಗಲೇ ಗೊತ್ತಾಗಬೇಕು. ಸ್ವಾಮೀಜಿ ಅವನನ್ನು ಕೂರಿಸ್ಕೊಂಡು ಹೇಳಿದ್ರಂತೆ, ನೋಡು ಮಗು, ನೀನು ಸನ್ಯಾಸಿ ಆಗೋಕ್ಕಿಂತ ಮುಂಚೆ ಮೊದಲು MA ಎಕ್ಸಾಮ್ ಇದೆಯಲ್ಲ ಅದನ್ನು ಪಾಸ್ ಮಾಡ್ಕೊಂಡು ಬಾ. ನೆಕ್ಸ್ಟ್ ಸಾಲ ಏನು ಗೊತ್ತಾ, MA ಎಕ್ಸಾಮ್ ಪಾಸ್ ಮಾಡೋದು ಸನ್ಯಾಸಿ ಆಗೋದಕ್ಕಿಂತ ಬಹಳ ಸುಲಭ ಕಣಯ್ಯ, MA ಎಕ್ಸಾಮ್ ಪಾಸ್ ಮಾಡು ಪಟ್ಟು ಅಂತ ವಿವೇಕಾನಂದರು ಹೇಳಿ ಕಳಿಸಿದ್ರು ಅಂತ. ಸನ್ಯಾಸಿಯ ಬದುಕಿನ ಆಚರಣೆ ಇದೆಯಲ್ಲ, ಅದು 2 ಅಲಗಿನ ಕತ್ತಿಯ ಮೇಲೆ ನಡೆದಿರುವಂಥದ್ದು. ಯಾವ ಕಡೆ ಎಡವಿದ್ರೂ ಕೂಡ ಪೂರ್ತಿ ಅಡ್ಡಡ್ಡ ಸೀಳಿಬಿಡುತ್ತೆ ಅಂತ. ಇದೇನು ಗೊತ್ತಿಲ್ಲದ ಸಂಗತಿ ಏನಲ್ಲ. ಸ್ವಾಮಿ ವಿವೇಕಾನಂದರು ಅವನಿಗೆ ಹೇಳಿದ್ರು, ಎಕ್ಸಾಮ್ ಅಂತ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡ, ನೀನು ಎಕ್ಸಾಮ್ಗೆ ಪರಿಹಾರ ಸನ್ಯಾಸತ್ವ ಅಲ್ಲ, ಸನ್ಯಾಸತ್ವ ಬಹಳ ಕಠಿಣ ಅಂತ ಸ್ವಾಮಿ ವಿವೇಕಾನಂದರು ಅವನಿಗೆ ಆ ಜಾಗದಲ್ಲಿ ಹೇಳಿ ಕಳಿಸಿದ್ರು. ಇದೇ ಹರಿಪದ ಮಿತ್ರನ ಜೊತೆ ತುಂಬಾ ಮಾತಾಡಿದ್ದಾರೆ. ನಂಗೆ ಹರಿಪದ ಮಿತ್ರ ಒಂಥರ ಅಪರೂಪದ ಕ್ಯಾರೆಕ್ಟರ್ ಅಂತ ಅನಿಸ್ಬಿಡ್ತಾರೆ ಇಡೀ ವಿವೇಕಾನಂದರ ಜೀವನದಲ್ಲಿ. ಈ ಹೊತ್ತಿನಲ್ಲಿ ಯಾಕೆ ಅಂತಂದ್ರೆ, ವಿವೇಕಾನಂದರ ಜೊತೆಗೆ ಅಷ್ಟು ಮಾತನಾಡಿದ ನಂತರ ಅವಷ್ಟುಗಳನ್ನು ಬರೆದಿಟ್ಕೊಂಡು ನಮಗಿವತ್ತು ಸಿಗುವಂತೆ ಸಾಧ್ಯ ಆಯ್ತಲ್ಲ. ಹರಿಪದ ಮಿತ್ರ ಬರ್ತಾನೆ, ಬಹುಶಃ ಇದ್ರ ಜೊತೆಗೆ ಇನ್ನೂ ಇದೆ, ಬಟ್ ನಾನು ಇದ್ರ ಜೊತೆಗೆ ವೈಂಡ್ ಅಪ್ ಮಾಡ್ತೀನಿ. ಒಂದೇ ಒಂದು ಸಂಗತಿ ನಿಮ್ಮ ಜೊತೆ ಹೇಳಬೇಕು, ನಮ್ಗೆಲ್ರಿಗೂ ಇರುವಂತ ಪ್ರಾಬ್ಲಮ್. ಯಾರ್ಯಾರು ಇಲ್ಲಿ ಕೂತಿದ್ದೀವೋ 99% ಜನ ಈ ಪ್ರಾಬ್ಲಮ್ ಅಲ್ಲಿ ಇರ್ತೀವಿ. ಹರಿಪದ ಮಿತ್ರ ಸ್ವಾಮೀಜಿ ಹತ್ರ ಬಂದು ಹೇಳ್ತಾನೆ, ಸ್ವಾಮೀಜಿ ನಾನು ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ, ನನ್ನ ಮೇಲಧಿಕಾರಿಗಳ ಜೊತೆ ನನಗೆ ಯಾವಾಗಲೂ ಜಗಳ ನಡೀತಿರುತ್ತೆ. ಅವ್ರು ಏನೋ ಹೇಳ್ತಾರೆ, ಅದು ನನಗೆ ಒಪ್ಪಿಗೆ ಆಗಲ್ಲ, ನಾನು ಹೇಳ್ತೀನಿ ಅವ್ರಿಗೆ ಒಪ್ಪಿಗೆ ಆಗಲ್ಲ, ಕಿತ್ತಾಡ್ತಿರ್ತಾರೆ, ಮನಸ್ತಾಪ, ಬಹಳ ಬೇಜಾರಾಗ್ಬಿಡುತ್ತೆ ಸ್ವಾಮೀಜಿ, ಇದನ್ನೆಲ್ಲ ಹೆಂಗೆ ನಿಭಾಯಿಸೋದು ಅಂತ ಗೊತ್ತಾಗಲ್ಲ ಅಂತ ಸಹಜವಾಗಿ ಕೇಳ್ತಾನೆ. ಸ್ವಾಮೀಜಿ ಹೇಳ್ತಾರೆ, ನೋಡು ನೀನು ಯಾಕೆ ಕೆಲಸ ಮಾಡ್ತಿದ್ಯಾ ಅಂತಂದರೆ, ಸಂಬಳ ಸಿಗ್ತಿದೆ ಅಂತ ಕೆಲಸ ಮಾಡ್ತಿದ್ಯಾ. ಪಾಯಿಂಟ್ 1, ಒಂದೊಂದೇ ಪಾಯಿಂಟನ್ನು ಡೆಡ್ಯೂಸ್ ಮಾಡ್ತಾ ಹೋಗಿ. ಸಂಬಳ ಸಿಗ್ತಿದೆ ಅಂತ ಕೆಲಸ ಮಾಡ್ತಿದ್ಯಾ, ಪಾಯಿಂಟ್ 1. ಎರಡನೇ ಪಾಯಿಂಟ್ ಏನು ಅಂತಂದರೆ, ನೀನು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಂಬಳ ಕೊಡುವ ಇನ್ಸ್ಟಿಟ್ಯೂಷನ್ ಏನು ಹೇಳಿದ್ರು ಸಹಿಸ್ಕೊಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ, ಸಹಿಸ್ಕೊ ಅಂತ. ಮೂರನೇದು ಹೇಳ್ತಾರೆ, ಮೇಲಧಿಕಾರಿ ನೀನು ಮಾಡಿರುವ ಕೆಲಸಕ್ಕೆ ಸಂಬಳ ಕೊಟ್ಟಾಗಿದೆ, ಅಲ್ಲಿಗೆ ಅದು ಇದು ಮುಗೀತು. ಮೇಲಧಿಕಾರಿನ ಖುಷಿ ಪಡಿಸ್ಲಿಕ್ಕೆ ನೀನು ಯಾವತ್ತಾದರೂ ಇನ್ನೇನಾದರೂ ಮಾಡಿದ್ಯಾ ಎಕ್ಸ್ಟ್ರಾ? ನೀನೇನು ಮಾಡದೇ ಇರೋದ್ರಿಂದ ಈ ಮೂರನೇದು ಒಂದು ಪ್ರಾಬ್ಲಮ್.
4ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಎಷ್ಟರ ಮಟ್ಟಿಗೆ ಇದರೊಂದಿಗೆ ಬಂಧನಕ್ಕೆ ಒಳಗಾಗಿದ್ಯಾ ಅಂತಂದ್ರೆ, ನೀನು ಇಷ್ಟೂ ಮಾತನಾಡ್ತಾ ಇರಬಹುದೇ ಹೊರತು ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ ನಿನ್ನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂಗಾಗಿ ನಿನಗಿರುವ ಮಾರ್ಗ ಏನು ಅಂತಂದ್ರೆ, ಇದರೊಂದಿಗೆ ಅಲ್ಲಿರುವಷ್ಟು ಹೊತ್ತು ಹೇಗೆ ಬದುಕಬೇಕು ಹಾಗೆ ಬದುಕೋದನ್ನು ಕಲಿಬೇಕು ಅಂತ ವ್ಯಾವಹಾರಿಕ ನಾಲೆಜನ್ನು ಕೂಡ ಹರಿಪದ ಮಿತ್ರನಿಗೆ ಕೊಟ್ಟು ಹೇಳ್ತಾರೆ. ನಿನಗೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲದೆ ಹೋದಾಗ ನೀನು ಅಲ್ಲಿರುವಂಥ ಸಮಸ್ಯೆಗಳನ್ನು ಸಹಿಸಿಕೊಂಡು ಬದುಕೋದನ್ನು ಕಲಿಬೇಕು, ಅದನ್ನು ಮೀರಿ ನಿಲ್ಲೋದನ್ನು ಕಲಿಬೇಕು ಅನ್ನುವಂಥ ಸ್ಪಷ್ಟವಾದ ಚಿಂತನೆಯನ್ನು ಕೊಡ್ತಾರೆ ಅಂತ. ನಮಗೆ ಇವತ್ತು ದೊಡ್ಡ ಪ್ರಾಬ್ಲಮ್ ಇರೋದು ಅದೇ. ಎಂಥ ಪ್ರಾಬ್ಲಮ್ ಇದೆ ಅಂತಂದರೆ, ನಾನೊಂದು ಬಹುಶಃ 10-11 ವರ್ಷಗಳ ಹಿಂದೆ ಒಂದು ಸೈನ್ಸ್ ಮ್ಯಾಗ್ಝಿನ್ ಓದ್ತಾ ಇದ್ದೆ. ಆ ಸೈನ್ಸ್ ಮ್ಯಾಗ್ಝಿನ್ನ ಮುಖಪುಟದಲ್ಲಿ ಯೋಗ ಮಾಡ್ತಾ ಇರುವಂಥ ಭಾರತದ ಹೆಣ್ಣು ಮಗುವಿನ ಪಾಶ್ಚರ್ ಇತ್ತು. ಸೈನ್ಸ್ ಮ್ಯಾಗ್ಝಿನ್ನಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದ ಸೈನ್ಸ್ ಮ್ಯಾಗ್ಝಿನ್ನಲ್ಲಿ ಯೋಗದ ಹೆಣ್ಣು ಮಗಳು, ಅವಾಗೇನು ವರ್ಲ್ಡ್ ಯೋಗ ಡೇ ಎಲ್ಲ ಕಲ್ಪನೆಯೂ ಇರಲಿಲ್ಲ. ಯಾಕೆ ಅಂತ ನೋಡಿದರೆ ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನರನ್ನು ಕಾಡ್ತಾ ಇರುವಂಥ ರೋಗ ಡಿಪ್ರೆಷನ್ ಅಂತ. ನಾನು ಡಿಪ್ರೆಷನ್ ಅನ್ನೋ ಪದಕ್ಕೆ ಕನ್ನಡದೇನಾದರೂ ಪದ ಇದೆಯಾ ಅಂತ ಹುಡುಕಾಡ್ತಿದ್ದೆ. ಆದರೆ ಕನ್ನಡದಲ್ಲಿ ಡಿಪ್ರೆಷನ್ಗೆ ಸರಿಯಾದ ಪದ ಸಿಗಲೇ ಇಲ್ಲ. ಮಾನಸಿಕ ಖಿನ್ನತೆ ಅಂತ ಅನೇಕರೆಲ್ಲ ಪದ ಬಳಸ್ತಾರೆ, ಆದರೆ ಯಾವುದು ಡಿಪ್ರೆಷನ್ ಅಂತ ಇವ್ರೇನು ಹೇಳ್ತಾರೋ ಅದಕ್ಕೆ ಸೂಕ್ತವಾಗಿರುವಂಥ ಪದ ಅನ್ನಿಸ್ಕೊಳ್ಳಲ್ಲ. ವಿಚಿತ್ರ ಯಾಕೆ ಅಂತಂದರೆ, ನಮ್ಮ ಕನ್ನಡಿಗರಿಗೆ ಯಾವತ್ತೂ ಡಿಪ್ರೆಷನ್ ಆಗಲೇ ಇಲ್ಲ. ನಾವು ಎಂಜಾಯ್ ಮಾಡಿದ ಲೈಫ್ ಬೇರೆನೇ ಇದೆ ಅಂತ. ಈ ಡಿಪ್ರೆಷನ್ಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇದ್ದವರಲ್ಲ. ಆದರೆ ಈ ಡಿಪ್ರೆಷನ್ ಯಾವ ಥರದ ರೋಗವಾಗಿ ಬೆಳೆದು ನಿಂತುಬಿಟ್ಟಿದೆ ಅಂತಂದರೆ, ಇವತ್ತು ಯಾರನ್ನೇ ಕೇಳಿ 5ನೇ ಕ್ಲಾಸಿನ ಮಗುವನ್ನು ಕೂರಿಸ್ಕೊಂಡು ನಿನಗೇನಪ್ಪ ಪ್ರಾಬ್ಲಮ್ಮು ಅಂತ ಕೇಳಿದರೆ ಡಿಪ್ರೆಷನ್ನು ಸರ್ ಅನ್ನತ್ತೆ. ಅಷ್ಟು ಫೇಮಸ್ ಮಾಡಿಬಿಟ್ಟಿದ್ದೀವಿ ಆ ವರ್ಡನ್ನು. ಪ್ರತಿಯೊಬ್ಬರಿಗೂ ಆ ವರ್ಡ್ ತನಗಿದೆ ಅಂತ ಹೇಳ್ಕೊಳ್ಳೋದು. ಭಾಳ ಚೆನ್ನಾಗಿದೆ ರೀ, ಯಾರಾದರೂ ಡಾಕ್ಟರ್ಸ್ ಇದ್ದರೆ ದಯಮಾಡಿ ಕ್ಷಮಿಸಿ. ಡಾಕ್ಟರ್ಸ್ ಹತ್ರ ಹೋಗೋವರೆಗೂ ನಮಗೆಲ್ಲರಿಗೂ ಒಂದು ಕಾಯಿಲೆ ಇರುತ್ತೆ, ಹೋಗಿ ಬರೋ ವೇಳೆಗೆ 10 ಕಾಯಿಲೆ ಬಂದಿರುತ್ತೆ. 10 ಕಾಯಿಲೆ ಹೆಸರಲ್ಲಿ ಇರ್ತಾರೆ ಅಂತ, ಇಂತಿಂಥ ಕಾಯಿಲೆ ನಿಮಗಿದೆ ಅಂತ. ನನಗೆ ಕೈಗೊಂದು ಸ್ವಲ್ಪ ಏಟಾಗಿತ್ತು, ನಾನೊಂದು ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಹೇಳಿದರು, ನನಗೆ ಕೈಗೆ ಫ್ರ್ಯಾಕ್ಚರ್ ಆಗಿದೆಯಾ ನೋಡಬೇಕಿತ್ತು ಅಷ್ಟೇ, ಇನ್ನೇನಿಲ್ಲ. ಫ್ರ್ಯಾಕ್ಚರ್ ಆಗಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಆಗಿಲ್ಲ ಅಂದರೆ ಟ್ರೀಟ್ಮೆಂಟ್ ಬೇರೆ ಅಂತ ಅವ್ರ ಜೊತೆ ಮಾತಾಡಬೇಕು ಅಂತ. ಡಾಕ್ಟರ್ ಕೇಳಿದರು, ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ? ನಾನು ಕೇಳಿದೆ, ಇಲ್ಲ ಸರ್, ಇದೊಂದು ಎಕ್ಸ್ರೇ ತೆಗೆದು ಫ್ರ್ಯಾಕ್ಚರ್ ಆಗಿದೆ ಅಂತ. ಬ್ಲಡ್ ಟೆಸ್ಟ್ ಮಾಡಿಸ್ರಿ, ವಯಸ್ಸು ಎಷ್ಟಾಯಿತು? ನನ್ನದು ಇಷ್ಟು ವಯಸ್ಸಾಗಿದೆ. ರೇ ಏನು ರೀ, 35 ಆದಮೇಲೆ ಎಲ್ರಿಗೂ ಶುಗರ್ ಪೇಷಂಟ್ ಆಗ್ತಾರೆ ಜನ, ನೀವು ಇಷ್ಟಾದರೂ ಇನ್ನೂ ಟೆಸ್ಟೇ ಮಾಡಿಸಿಲ್ಲ ಅಂದರೆ ಏನು ಕತೆ? ಮೊದಲು ಬ್ಲಡ್ ಟೆಸ್ಟ್ ಮಾಡಿ. ಟೆನ್ಷನ್ ಶುರು ಆಗ್ಬಿಡ್ತಲ್ಲ ನನಗೆ. ನಾನು ಅವ್ರು ಬ್ಲಡ್ ತೆಗೆಯುವಾಗ ನಾನು ದೇವರ ಹತ್ರ ಪ್ರಾರ್ಥಿಸ್ಕೊಂಡೆ, ಗುರು ಮಹಾರಾಜರೇ, ಈಗಲೇ ಶುಗರ್ ಗಿಗರ್ ಬಂದರೆ ಏನು ಕರ್ಮ, ಇಷ್ಟಪಟ್ಟು ಜಾಮೂನ್ ಗಿಮೂನ್ ಎಲ್ಲ ತಿನ್ಕೊಂಡು ಹಾಯಾಗಿದ್ದೀನಿ, ನೀವು ಈಗಲೇ ಶುಗರ್ ಯಾಕೆ ತರಿಸ್ತೀರಿ ಅಂತ ಬ್ಲಡ್ ರಿಪೋರ್ಟ್ ಬರೋವರೆಗೂ ಟೆನ್ಷನಲ್ಲಿದ್ದೆ ನಾನು. ಅಲ್ಲಿವರೆಗೂ ಪ್ರಾಬ್ಲಮ್ ಇರಲಿಲ್ಲ. ನಾನು ನಮ್ಮ ಆಯುರ್ವೇದ ಡಾಕ್ಟರ್ ಕೇಳಿದೆ, ಅವರಂದ್ರು ಯಾವತ್ತೂ ಬ್ಲಡ್ ಟೆಸ್ಟ್ ಮಾಡಿಸ್ಬೇಡ, ಈ ಶುಗರ್ದೆಲ್ಲ ಪ್ರಾಬ್ಲಮ್ ಹೆಂಗಿರುತ್ತೆ ಅಂತಂದರೆ ಅವ್ರು ಹೇಳಿದ ಮೇಲೆ ಶುರುವಾಗುತ್ತೆ, ಅಲ್ಲಿವರೆಗೂ ಬಂದಿರಲ್ಲ ಅದು. ಅವ್ರು ಹೇಳಿದ ಮೇಲೆ ಈ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಹಿಂಗಾಗಿ ನಿನ್ನ ದೇಹ ತಡ್ಕೊಳ್ಳಲ್ಲ ಅಂದಾಗ ಮಾತ್ರ ಅವ್ರ ಹತ್ರ ಹೋಗು, ಆವಾಗ ಶುಗರ್ ಬಂದಿದ್ರೆ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಕೊಟ್ಕೊಳ್ಳೋಣ, ಅರ್ಜೆಂಟ್ ಮಾಡಬೇಡ ಅಂತ. ಬಟ್ ಹೆಂಗಿದ್ದಾರೆ ಡಾಕ್ಟರ್ಗಳು ಅಂದರೆ ಫಟ್ ಇದನ್ನು ಮಾಡೋದು ಅಂತ. ನಮ್ಮ ಒಟ್ಟಾರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಡಿಪ್ರೆಷನ್ಗೆ ಎಳ್ಕೊಂಡು ಹೋಗೋದು. ನಮ್ಮ ಎಲ್ಲ ಮಕ್ಕಳು ಡಿಪ್ರೆಷನ್ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಂಗೆ ಭಾಳ ವಿಚಿತ್ರ ಅನ್ಸುತ್ತೆ, ಯಾಕೆ ಡಿಪ್ರೆಷನ್ ಬರುತ್ತೆ ಅಂತ. ಆ ಪತ್ರಿಕೆ ಬರೆದಿತ್ತು. ಆ ಪತ್ರಿಕೆ ಹೇಳುತ್ತೆ, ನಮಗೆ ತುಂಬ ಸಿಂಪಲ್ ಆಗಿರುವಂಥ ಮಾತುಗಳದು. ನಮಗೆ ಯಾರೋ ಒಬ್ಬರು ಆಫೀಸಲ್ಲಿ ಬೈದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ನಮಗಿಂತ ಸೀನಿಯರ್ ಆಫೀಸರ್. ಉಲ್ಟಾ ಬೈಲಿಕ್ಕೆ ಆಗಲ್ಲ ನಮಗೆ, ನಾವು ಬಾಯಿ ಮುಚ್ಕೊಂಡು ಬರ್ತೀವಿ. ಅವ್ರು ಬೈದಿದ್ದಷ್ಟು ನುಂಗ್ಕೊಳ್ತೀವಲ್ಲ, ನಮ್ಮ ಒಳಗೆ ಆಗಿರುವಂಥ ಈ ಕೆಮಿಕಲ್ ರಿಯಾಕ್ಷನ್ಸು ನಮ್ಮ ದೇಹದ ಒಳಗೆ ಅದು ಎಂತೆಂಥದೋ ಪ್ರಭಾವವನ್ನು ಉಂಟು ಮಾಡುತ್ತೆ, ನೆಗೆಟಿವ್ ಪ್ರಭಾವವನ್ನು ಉಂಟು ಮಾಡುತ್ತೆ. ಅದು ನಮ್ಮ ಒಳಗಿಂದ ಕಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ದಿನೇ 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 ಹೀಗೆ ಬೆಳೆದು ಬೆಳೆದು ಅದು ಫೈನಲಿ ಒಂದು ಡಿಪ್ರೆಷನ್ ಸ್ವರೂಪಕ್ಕೆ ಪಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಜಪಾನ್ ಒಂದು ಆನ್ಸರ್ ಕೊಡ್ತಂತೆ, ಭಾಳ ಚೆನ್ನಾಗಿದೆ ಆನ್ಸರ್. ಏನು ಆನ್ಸರು ಅಂತಂದರೆ, ಉಡು ಡಾಲ್ಗಳನ್ನು ಜಪಾನ್ ಇಂಟ್ರೊಡ್ಯೂಸ್ ಮಾಡ್ತಂತೆ. ಡಾಲ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ, ಆ ಮಾರ್ಕೆಟಿಂದ ತೊಗೊಂಬರೋದು. ನಿಮ್ಗೆ ಯಾರ ಮೇಲೆ ಕೋಪ ಇರುತ್ತೋ ಅವ್ರ ಹೆಸರನ್ನ ಅದಕ್ಕೆ ಕೊಡೋದು. ದೇವರ ಆವಾಹನೆ ಮಾಡ್ತೀವಲ್ಲ ನಾವು, ಸೇಮ್ ಹಾಗೆ ಅವ್ರ ಹೆಸರು ಕೊಟ್ಟು ಚೆನ್ನಾಗಿ ಬೈಯೋದಂತೆ ಆ ಡಾಲ್ಸ್ಗೆ. ಎಷ್ಟು ಸಾಧ್ಯವೋ ಅಷ್ಟು ಬೈಯೋದು ಆ ಡಾಲ್ಸ್ಗೆ. ನೀವು ಏನೇನು ನಿಮ್ಮ ಬಾಸಿಗೆ ಬೈಬೇಕು ಅನ್ಕೊಂಡಿರ್ತೀರೋ ಅಷ್ಟನ್ನು ಆ ಡಾಲಿಗೆ ಬೈಯೋದು. ಅದ್ರ ಜೊತೆಗೆ ಪಿನ್ಸ್ ಕೊಡ್ತಿದ್ದಾರಂತೆ, ಬ್ಲೂ ಕಲರು, ರೆಡ್ ಕಲರು, ಗ್ರೀನ್ ಕಲರು. ಗ್ರೀನ್ ಕಲರ್ ಪಿನ್ನಿಂದ ಚುಚ್ಚಿದ್ರೆ ಕೆನ್ನೆಗೆ ಹೊಡೆದಂತೆ, ಬ್ಲೂ ಕಲರ್ ಚುಚ್ಚಿದ್ರೆ ಮತ್ತೊಂದು, ರೆಡ್ ಕಲರ್ ಇಂದ ಚುಚ್ಚಿದ್ರೆ ಫೈನಲ್ ಸ್ಟೇಜ್ ಅದು, ಪೂರ್ತಿ ಅವನನ್ನು ಕೊಂದು ಬಿಟ್ಟಂತೆ ಅಂತ. ಇವನು ಪೂರ್ತಿ ಕ್ಲಿಯರ್ ಆಗೋಯ್ತಲ್ಲ, ಒಳಗಿದ್ದದ್ದು ಅಷ್ಟು ಖಾಲಿ ಆಗೋಯ್ತು, ಇವನು ನಾರ್ಮಲ್ ಆದ ಅಂತ. ಆದರೆ ಪ್ರಾಬ್ಲಮ್ ಮತ್ತೆ ಯಾವಾಗ ಶುರುವಾಗ್ತಿತ್ತು ಅಂದರೆ, ನೆನ್ನೆ ಸಾಯಿಸಿದವನು ಬೆಳಗ್ಗೆ ಮತ್ತೆ ಎದುರಿಗೆ ಬರ್ತಾನಲ್ಲ, ಈ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಆಯಿತು ಅಂತ. ಸೊ ಫೈನಲಿ ದೇ ಕೇಮ್ ಟು ಕನ್ಕ್ಲೂಷನ್ ದಟ್ ಇದಕ್ಕೆ ಸೊಲ್ಯೂಷನ್ನು ಈ ಥರದ ಹೊರಗಿನ ವಸ್ತುಗಳಲ್ಲಿಲ್ಲ, ನಮ್ಮ ಆಂತರ್ಯದ ಸಂಗತಿಯ ಮೇಲೆ ಕಂಟ್ರೋಲ್ ತಂದುಕೊಳ್ಳೋದ್ರಿಂದ ಮಾತ್ರ ಸೊಲ್ಯೂಷನ್ ಸಿಗುವಂಥದ್ದು. ಹೀಗಾಗಿ ದಿನಕ್ಕೊಂದು ಅರ್ಧ ಗಂಟೆ ಧ್ಯಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಈಗ ಧ್ಯಾನ ವ್ಯಾಪಕಗೊಳ್ತಿದೆ ಅಂತ ಆ ಧ್ಯಾನದಲ್ಲಿ ಪೋಸ್ಟರ್ಲಿರುವಂಥ ಹೆಣ್ಣು ಮಗಳ ಫೋಟೋ ಹಾಕಿತ್ತು. ನನಗೆ ಆಗ ಆಲೋಚನೆ ಬಂತು, ಸ್ವಾಮಿ ವಿವೇಕಾನಂದ ಇಲ್ಲಿ ಕೂತ್ಕೊಂಡು ಅವನಿಗೆ ಹೇಳಿದ್ರು, ನೀನು ಇದನ್ನೇ ಮನಸ್ಸಿನೊಳಗೆ ಚರ್ಚೆ ಮಾಡ್ತಾ ಕೂತು ಬಿಟ್ರೆ ಇದಕ್ಕೆ ಪರಿಹಾರ ಸಿಗಲ್ಲ, ಅದನ್ನು ಮೀರೋದನ್ನ ಕಲ್ತ್ಕೋ.
ತಿಳ್ಕೊ, ಉಳಿದಿದ್ದನ್ನ ನಿನ್ನ ಲೈಫನ್ನು ಲೀಡ್ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನ ತಯಾರು ಮಾಡ್ಕೊ ಅಂತ ವಿವೇಕಾನಂದರು ಹೇಳಿದ್ರಲ್ಲ, ಅದು ಬಹಳ ಹಿಂದೆಯೇ ಸ್ವಾಮೀಜಿ ರಾಜಯೋಗದ ಕಲ್ಪನೆಗಳನ್ನು ಇಲ್ಲಿ ಬೀಜ ರೂಪದಲ್ಲಿ ಬಿತ್ತು ಹೋಗಿದ್ರು ಅಂತ. ಮಿತ್ರ, ಈ ಹಂತಕ್ಕೆ ನಿಂತಾಗಲೇ ನನಗನ್ಸೋದು ಬೆಳಗಾವಿಗೆ ವಿವೇಕಾನಂದರ ಮೇಲೆ ಪ್ರೀತಿ ಇತ್ತು, ವಿವೇಕಾನಂದರಿಗೂ ಬೆಳಗಾವಿ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಇವೆಲ್ಲಕ್ಕೂ ಹೆಚ್ಚಾಗಿ ನಾವು ಬೆಳಗಾವಿಯವರು ಎಷ್ಟು ಪುಣ್ಯವಂತರು ಅಂತಂದರೆ, ಸ್ವಾಮಿ ವಿವೇಕಾನಂದರು ಬಂದು ಹೋದ ಎರಡೆರಡು ಮಾನ್ಯುಮೆಂಟ್ಗಳು, ಎರಡೆರಡು ಪವಿತ್ರ ಸ್ಥಳಗಳು ನಮ್ಮ ಅವಕಾಶಕ್ಕೆ ಸಿಕ್ಕಿವೆ, ನಮ್ಮ ಜೊತೆಯಲ್ಲಿ ಇವೆ. ಇವತ್ತು ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಥರ, ಬಹುಶಃ ನಾನು ತಿರುಗಾಡಿರೋ ರೀತಿ, ವಿವೇಕಾನಂದರು ಬಂದು ಹೋದಂಥ ಜಾಗವನ್ನು ಈ ಥರ ಯಾವುದಾದ್ರೂ ಒಂದು ಜಾಗದಲ್ಲಿ ಮಾನ್ಯುಮೆಂಟ್ ಆಗಿ ಒಂದು ಎಕ್ಸಿಬಿಷನ್ ರೂಪದಲ್ಲಿ ಕನ್ವರ್ಟ್ ಮಾಡಲಾಗಿದೆ ಅಂದರೆ ಇದೊಂದೇ ನಮ್ಗೆ ಈ ಥರದ್ದು ಸಿಗೋದು, ಇನ್ನೆಲ್ಲೂ ಈ ಥರದ್ದಿಲ್ಲ. ಶಾರದಾ ಮಾತೆಯವರು ಬಂದಂಥ ಜಾಗ ನಮಗೆ ಬೆಂಗಳೂರಿನಲ್ಲಿ ಸಿಗುತ್ತೆ, ಆ ಬಂಡೆಯೇ ಪವಿತ್ರವಾಗಿದ್ದು ಅಂತ ಭಾವಿಸ್ತೀವಿ. ಆದರೆ ವಿವೇಕಾನಂದರು ಮುಟ್ಟಿ ಹೋದಂಥ ಒಂದು ಜಾಗ ಅಂತ ಯಾವುದಾದ್ರೂ ಸಿಕ್ಕಿದ್ರೆ ಅದು ನಮ್ಗೆ ಇಲ್ಲಿ ಮಾತ್ರ. ನಾವು ಬೆಂಗಳೂರಿನಲ್ಲಿ ವಿವೇಕಾನಂದರು ಕೂತು ಹೋದಂಥ ಚಪ್ಪಡಿ ಕಲ್ಲಿಗೆ ನಮಸ್ಕಾರ ಮಾಡ್ತೀವಿ. ವಿವೇಕಾನಂದರು ಕೂತು ಹೋಗಿದ್ದಿರಲಿ, ತುಳಸಿ ತೋಟದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ರು, ಅದೇ ಚಪ್ಪಡಿ ಕಲ್ಲು ಇದು ಅಂತ. ನಮ್ಗೆ ಗೊತ್ತಿಲ್ಲ ಚಪ್ಪಡಿ ಕಲ್ಲು ಬದಲಾಗಿದೆಯೋ ಇಲ್ಲೋ, ಬಟ್ ನಾವು ನಂಬ್ತೀವಿ ಅದೇ ಚಪ್ಪಡಿ ಕಲ್ಲು ಅಂತ. ಅದಕ್ಕೆ ಅಷ್ಟೇ ಶ್ರದ್ಧೆಯಿಂದ ನಮನ ಮಾಡ್ತೀವಿ. ಬಟ್ ಈ ಮನೆ ಜೀತಾ ಜಾಗ್ತಾ ಎಕ್ಸಾಂಪಲ್ಲು, ಜೀವಂತವಾಗಿರುವಂಥ ಎಕ್ಸಾಂಪಲ್ಗಳು ಎರಡೆರಡು ಮನೆ ಬೆಳಗಾವಿಗಿದೆ ಅಂತಂದರೆ ನೀವು ನಿಜಕ್ಕೂ ಪುಣ್ಯವಂತರು ಅಂತ. ಈ ಪುಣ್ಯವನ್ನು ಕಳ್ಕೊಳ್ಬೇಡಿ. ನಾವು ವಿವೇಕಾನಂದರು ಮುಟ್ಟಿದ ಮನೆಯನ್ನು ನಾವು ಮುಟ್ಟಬೇಕು ಅಂತಂದರೆ 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರಬೇಕು. ನೀವು ಪುಣ್ಯವಂತರು, 5 ಕಿಲೋಮೀಟ್ರೂ ಇಲ್ಲ ನಿಮಗೆ. ನೀವು 250 ಮೀಟರ್ ದಾಟಿದರೆ ಅನೇಕರು ಬಂದು ಈ ಮನೆ ಹತ್ರ ನಿಂತ್ಕೊಂಡು ಬಿಡ್ತೀರಾ. ಈ ಮನೆಯನ್ನು ಕಾಪಾಡಿಕೊಳ್ಳೋದು, ವಿಸ್ತಾರಗೊಳ್ಳುವಂತೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಪೀಳಿಗೆ ಇದಕ್ಕೆ ಬರಬೇಕು. ನಾನು ಇಲ್ಲಿರುವಂಥ ಎಲ್ಲ ಟೀಚರ್ಗಳನ್ನು ಕೇಳ್ಕೊಳ್ತೀನಿ, ದಯಮಾಡಿ ಕರ್ಕೊಂಡು ಬನ್ನಿ ಈ ಜಾಗಕ್ಕೆ. ವಿವೇಕಾನಂದರು ಇಲ್ಲಿದ್ರು, ಈ ಮನೆ ಹೀಗಿತ್ತು ಅನ್ನೋದನ್ನ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದು ತೋರಿಸುವಂತಾಗಬೇಕು. ನಮ್ಮ ಊರಿಗೆ ಯಾರಾದರೂ ನಮ್ಮ ಗೆಸ್ಟ್ಗಳು ಬೆಳಗಾವಿಗೆ ಬಂದರೆ, ನೀವು ಬೆಳಗಾವಿಯ ಏನೇನು ಪ್ರದೇಶ ತೋರಿಸ್ತೀರೋ ತೋರಿಸ್ಕೊಳ್ಳಿ, ಆದರೆ ಇವತ್ತಿನಿಂದ ನಿಮ್ಮ ಲಿಸ್ಟಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ವಿವೇಕಾನಂದರು ಬಂದು ಹೋದಂಥ ಒಂದು ಮನೆ ಮ್ಯೂಸಿಯಂ ಆಗಿದೆ, ನಾನು ಈ ಮನೆಗೂ ಕೂಡ ನಮ್ಮ ಮನೆಗೆ ಯಾವುದೇ ಗೆಸ್ಟ್ಗಳು ಬಂದರೂ ಕರ್ಕೊಂಡು ಬರ್ತೀನಿ ಅಂತ. ಇನ್ಫ್ಯಾಕ್ಟ್ ನಿಮ್ಮ ಗೆಸ್ಟ್ಗಳಿಗೆಲ್ಲ ಹೇಳಿ, ಈ ಒಂದು 2-3 ದಿನ ಆಯಿತು, ಇವತ್ತು ಭಾನುವಾರ, ಇವತ್ತಿಗೆ ಮುಗಿಯುತ್ತೆ, ಇವತ್ತಿನವರೆಗೂ ಕಾಯ್ಕೊಂಡಿರಬೇಕಿತ್ತಷ್ಟೇ. ಇದಾದ ನಂತರ ನಿಮ್ಮ ಮನೆಗೆ ಬರೋ ಗೆಸ್ಟ್ಗಳನ್ನು ಪ್ರೀತಿಯಿಂದ ಕರೆದು ಇದಕ್ಕೋಸ್ಕರ ಬನ್ನಿ ಅಂತ. ನಾವು ಯಾವುದಕ್ಕೋಸ್ಕರ ಹೋಗ್ತೀವಲ್ಲ, ಯಾವುದಕ್ಕೋಸ್ಕರ ಎಷ್ಟು ದೂರ ಹೋಗ್ತೀವಿ. ಬೆಂಗಳೂರಲ್ಲಿ ಕೆಲವು ಹುಡುಗರಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು, ಅವರು ಬಿಡದಿಯಲ್ಲಿ ಕಾಫಿ ಚೆನ್ನಾಗಿ ಮಾಡ್ತಾರೆ ಅಂತ 45 ಕಿಲೋಮೀಟರ್ ಕಾಫಿ ಕುಡಿಯೋಕೆ ಹೋಗ್ತಾರೆ. ನಂಗೆ ತಲೆ ಕೆಟ್ಟೋಗೋದು, ಒಂದು ಕಾಫಿ ಚೆನ್ನಾಗಿದೆಯೋ ಒಂದು ತಲೆ ಕೆಟ್ಟಿದೆಯೋ ಅಂತ. ಎರಡರಲ್ಲಿ ಒಂದೇನೋ ಆಗಿರಬೇಕಲ್ಲ, 45 ಕಿಲೋಮೀಟರ್ ದೂರಕ್ಕೆ ಕಾಫಿ ಕುಡಿಲಿಕ್ಕೆ ಹೋಗ್ತಾನೆ ಅಂತ. ಈ ಥರದ ಪರಿಸ್ಥಿತಿ ಇರುವಾಗ ನಾವು ಬೆಳಗಾವಿವರೆಗೆ ಬರಲಿ, ಈ ಬೆಳಗಾವಿಗೆ ಬಂದು ಇಲ್ಲಿ ಈ ಮಾನ್ಯುಮೆಂಟನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ಬಿಟ್ರೆ ಎಷ್ಟು ಸುಂದರವಾಗಿದೆ ಅಂದರೆ, ಒಳಗೆ ಬಳಸಿರುವಂಥ ಒಂದೊಂದು ಪೇಂಟಿಂಗುಗಳು ಕೂಡ ಅದೊಂದು ಅದ್ಭುತ. ಒಂದೊಂದು ಪೇಂಟಿಂಗೇ ಒಂದೊಂದು ಎಕ್ಸಿಬಿಷನ್, ಅದು ಎಲ್ಲ ಸೇರಿದರೆ ಬೇರೆ ಎಕ್ಸಿಬಿಷನ್ ಅಲ್ಲ, ಒಂದೊಂದು ಪೇಂಟಿಂಗೇ ಒಂದೊಂದು ಎಕ್ಸಿಬಿಷನ್. ಆ ಥರ ಇದೆಯಲ್ಲ, ಈ ಇಡೀ ನಾಡಿಗೆ, ಇಡೀ ದೇಶಕ್ಕೆ, ಬಹುಶಃ ಇಡೀ ಜಗತ್ತಿಗೆ ಇದರ ಪ್ರಭೆ ಹಬ್ಬಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ವಿವೇಕಾನಂದರ ಈ ಚಿಂತನೆಗಳು ನಮ್ಮೆಲ್ಲರನ್ನೂ ಶಕ್ತಿವಂತರನ್ನಾಗಿಸಲಿ. ನಾವೆಲ್ಲರೂ ಈ ಭಾರತವನ್ನು ಕಟ್ಟಲಿಕ್ಕೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವವನ್ನು ಪಡ್ಕೊಳ್ಳೋಣ ಅಂತ ಆಶಿಸ್ತಾ, ಪ್ರೀತಿಯಿಂದ ಆಲಿಸಿದ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಂಥ ರಾಮಕೃಷ್ಣ ಮಿಷನ್ ಬೆಳಗಾವಿಗೆ ನಾನು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರೇಯರ ಪದತಲಗಳಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.